ಶೋಧಯಿತ್ರಿ ಸೂನೃತಾನಾಂ ಚೇತಂತಿ ಸುಮತೀನಾಂ ಯಜ್ಞಂ ದಧೇ ಸರಸ್ವತಿ ಅಂತ ಋಗ್ವೇದ ಸರಸ್ವತಿಯ ದಿವ್ಯ ರೂಪವನ್ನು ವರ್ಣಿಸ್ತಾ ಇದೆ. ನಮ್ಮ ಸರಸ್ವತಿ ದೇವಿಯನ್ನು ನೀವು ನೋಡಿದರೆ ಒಂದು ಕೈಯಲ್ಲಿ ವೀಣೆ, ಮತ್ತೊಂದು ಕೈಯಲ್ಲಿ ಪುಸ್ತಕವನ್ನು ಧರಿಸಿದ್ದಾಳೆ. ಕಲೆ ಮತ್ತು ಜ್ಞಾನಕ್ಕೆ ಸಮಾನವಾದ ಪ್ರಶಸ್ತಿಯನ್ನು ಕೊಡುವ ಸರಸ್ವತಿ ದೇವಿಯ ಈ ಸುಂದರವಾದ ಮೆರವಣಿಗೆ ಇದೀಗ ಸುಸಂಪನ್ನಗೊಂಡಿದೆ. ನಮಗೆ ನಲ್ನುಡಿಗಳನ್ನು ಕೊಟ್ಟು ಸನ್ಮತಿಗಳನ್ನು ಇತ್ತು ನಮ್ಮನ್ನು ಹರಸುವ ಸರಸ್ವತಿ ದೇವಿಯ ಒಂದು ವಂದನೆಯೊಂದಿಗೆ ನಮ್ಮ ಸರಸ್ವತಿ ವಿದ್ಯಾಮಂದಿರದ 25-26ನೇ ಸಾಲಿನ ಶಾಲಾ ವರ್ಧಂತ್ಯುತ್ಸವ ಇದೀಗ ಪ್ರಾರಂಭಗೊಳ್ಳಲಿದೆ. ಶಾನ್ವಿ ಮತ್ತು ಧನ್ವಿ ಈ ಇಬ್ಬರು ಸರಸ್ವತಿ ವಂದನೆಯನ್ನು ತಮ್ಮ ಭರತನಾಟ್ಯದ ಮೂಲಕ ಸಲ್ಲಿಸಿ ವಿದ್ಯುಕ್ತವಾಗಿ ನಮ್ಮ ಶಾಲಾ ವಾರ್ಷಿಕೋತ್ಸವವನ್ನು ಪ್ರಾರಂಭಿಸಲಿಕ್ಕೆ ಇದ್ದಾರೆ. ಇದೀಗ ಶಾನ್ವಿ ಮತ್ತು ಧನ್ವಿ ಇವರಿಬ್ಬರಿಂದ ಸರಸ್ವತಿ ವಂದನ. Samagana Vinod
ಮನಿದ ಮಗರಿ ಸರಿ ಗಗ ಗಮಗಾರಿ ಸರಿ ಗರಿ ಸರಿ ಗಜ ಸನಿ ದಜ ಸರಿ ಗಮದ ಸನಿ ಧನಿ ನಿದ ಮಗ ಮಗ ಜಪ ಮರ ಜನಪನಿ ಶೂನಿ ಪಾಮರ ಜನಪನಿ ಶೂನಿ ಪಾಪ ವಿಮೋಚನಿ ಪಾವನಿ ಜನರಂಜನಿ ಜನರಂಜನಿ ಪಾಮರ ಜನಪಾಲಿನಿ ಶೂಲಿನಿ ಪಾಪ ವಿಮೋಚನಿ ಪಾವನಿ ಜನರಂಜನಿ ಜನರಂಜನಿ ಪಪ್ಪಮರಿ ಗಮ ಬರಿ ಗಮ ನೀ ಸದಬ ಸದಬ ಗಮ ಬರಿ ಗಮ ಪಪ್ಪಮರಿ ಗಮ ಬರಿ ಗಮ ನೀ ಸದಬ ಸದಬ ಗಮ ಬರಿ ಗಮ ನೀಸ ನಿನಿ ಸದ ನಿನಿ ಮಮ ನಿನಿ ಮಾನಿ ಮಾನಿ ಮಮ ಗಗರಿ ನೀಸ ನಿನಿ ಸದ ನಿನಿ ಮಮ ನಿನಿ ಮಾನಿ ಮಾನಿ ಮಮ ಗಗರಿ ನಿಸ ನೀದ ಮಗರಿ ಗಮ ಮನಿದ ಮಗರಿ ಸರಿ ಗ ಗಮಗಾರಿ ಸನಿ ಧನಿ ಸನಿದ ಮಗರಿ ಗಮ ಮನಿದ ಮಗರಿ ಸರಿ ಗ ಗಮಗಾರಿ ಸನಿ ಧನಿ ಸರಿ ಗ ಸನಿ ದ ಸರಿ ಗಮದ ಸನಿ ಧನಿ ನಿದ ಮಗ ಮಗ ಸ ಸನಿ ಧನಿ ನಿದ ಮಗ ಮಗ ಸ ಸನಿ ಧನಿ ನಿದ ಮಗ ಮಗ ರಂಜನಿ ಮೃದು ಪಂಕಜಲೋಚನಿ ರಂಜನಿ 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 ಸುಂದರವಾದ ಆಹಾರ್ಯ, ಒಳ್ಳೆಯ ಆಂಗಿಕ ಮತ್ತು ಸಾತ್ವಿಕವಾದ ಸೂಕ್ಷ್ಮ ಅಭಿನಯಗಳಿಂದ ಬಹಳ ಸುಂದರವಾಗಿ ಸರಸ್ವತಿ ವಂದನೆಯನ್ನು ಪ್ರದರ್ಶಿಸಿದ ಶಾನ್ವಿ ಮತ್ತು ಧನ್ವಿ ನಮ್ಮ ಇಬ್ಬರು ವಿದ್ಯಾರ್ಥಿನಿಯರು, ಅವರಿಗೆ ಧನ್ಯವಾದಗಳು. ಹಾಗೆಯೇ ಹಿಂದೆ ಕುಳಿತು ಕಲಾವಿದೆಯರ ನೃತ್ಯವನ್ನು ಆನಂದಿಸುತ್ತಾ ನಮ್ಮೆಲ್ಲರನ್ನು ಹರಸಿದ ಪುಟಾಣಿ ಸರಸ್ವತಿ ದೇವಿಗೂ ಕೂಡ ದೊಡ್ಡ ಚಪ್ಪಾಳೆ ನೀವೆಲ್ಲ ಕೊಡಬೇಕು. Up next is Bharatanatyam, a classical dance form of India. I request Sri Lakshmi ma'am to take the proceedings forward. Bharatanatyam is one of the oldest classical dance forms of India and holds the great cultural, artistic and educational value. Bharatanatyam develops artistic skills, confidence, patience, time sense, alertness, concentration and peace of mind. To provide all these qualities to our students, our school has introduced Bharatanatyam as a co-curricular activity. This training is being conducted under the guidance of Vidushi Rohini Uday. Srimati Rohini Uday commenced her journey in the realm of dance at the age of 14. She has emerged as an excellent dance teacher through her dedicated works, practices and training. Many of students are learning Bharatanatyam under her guidance. Presently, she is an instructor associated with Sri Devi Nityaradhana Kala Kendra and Daiji World TV channel performing Natanam reality shows. Our students are ready to perform a dance ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ನೆಲೆಸಲಿ, ಸಾತ್ವಿಕ ಚಿಂತನೆಗಳು ಬೆಳೆಯಲಿ ಎಂಬ ಆಶಯದ ನೃತ್ಯಕ್ಕೆ ಆಗಮಿಸುತ್ತಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು.
ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ 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 ಹೆಜ್ಜೆಯ ಮೇಲು ಹೆಜ್ಜೆಯ ನಿಕ್ಕುತ ಹೆಜ್ಜೆ ಕಾಲ್ಗಳ ನಾದವ ತೋರುತ್ತ ಹೆಜ್ಜೆಯ ಮೇಲು ಹೆಜ್ಜೆಯ ನಿಕ್ಕುತ ಹೆಜ್ಜೆ ಕಾಲ್ಗಳ ನಾದವ ತೋರುತ್ತ ಸಜ್ಜನ ಸಾರು ಪೂಜೆಯ ವೇಳೆಗೆ ಮುಚ್ಚಿಗೆಯೊಳಗಿನ ಬೆಳ್ಳಿಯಂತೆ ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ಕನಕ ವೃಷ್ಟಿಯ ಕರೆಯುತ್ತ ಬಾರಿ ಮನಕ ಮನೆಯ ಸಿಹಿಯ ದೋರೆ ಕನಕ ವೃಷ್ಟಿಯ ಕರೆಯುತ್ತ ಬಾರಿ ಮನಕ ಮನವ ಸಿಹಿಯ ದೋರೆ ದಿನಕರ ಕೋಟಿ ದೇವತೆ ಉಳಿಯು ಜನಕರಾಣಿನ ಕುಮಾರಿ ಬರೆ ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ಅತ್ತಿತ್ತಗಲದೆ ಭಕ್ತರ ಮನೆಯ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಅತ್ತಿತ್ತಗಲದೆ ಭಕ್ತರ ಮನೆಯ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯತೆ ಲೋಕವ ಸಾರು ಸಜ್ಜನರ ಚಿತ್ತರಿ ಹುಲಿಯು ಉತ್ತಾನಿಗುಂಬಿ ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಮಾರಿ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಮಾರಿ ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣ ಪಟ್ಟಾಂಗರಾಣಿ ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ಸಕ್ಕರೆ ತುಪ್ಪದ ಕಾಲುವೆ ಹುರಿಸಿ ಶುಕ್ರವಾರದ ಪೂಜೆಯ ವೇಳೆ ಸಕ್ಕರೆ ತುಪ್ಪದ ಕಾಲುವೆ ಹುರಿಸಿ ಶುಕ್ರವಾರದ ಪೂಜೆಯ ವೇಳೆ ಅಕ್ಕರೆಯಿಂದ ಅಳಗಿರಿ ರಂಗನ ಚೊಕ್ಕ ಪುರಂದ ವಿಠಲಿನ ರಾಣಿ ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ಲಕ್ಷ್ಮೀ Yes, it was a wonderful performance.
Thousands of students are learning Bharatanatyam under the guidance of Srimati Rohini Uday. All of them performed stage programs during different occasions. Her students secured distinction in junior, senior, with grade exams from many years. She has got an award, Suma Saurabha Ratna, by Suma Saurabha magazine. Our Bharatanatyam students are ready to perform a dance, Chataka Chataka Re Chataka. ಇಲ್ಲಿ ಕಾಣಬಹುದಾದ ಅಂಶ, ಮಗು ಒಂದು ಮನೆಯಲ್ಲಿ ಆಟವಾಡುತ್ತಾ ಇರುತ್ತದೆ. ತಂದೆ ತಾಯಿಗಳು ಇಲ್ಲದಿರುವ ಸಮಯದಲ್ಲಿ ಬರೆಗೆ ಬಂದಂತಹ ಗುಬ್ಬಿಯನ್ನು ಪ್ರೀತಿಯಿಂದ ಮಾತನಾಡಿಸಿ ತನ್ಮಯತೆಯಿಂದ ಅದರ ಜೊತೆಗೆ ದಿನ ಕಳೆಯುವ ಸುಂದರ ಸನ್ನಿವೇಶದ ಹಾಡಿಗೆ ಗೆಜ್ಜೆ ಕಟ್ಟಿ ನೃತ್ಯ ಮಾಡಲಿದ್ದಾರೆ ನಮ್ಮ ವಿದ್ಯಾರ್ಥಿನಿಯರು. ಇವರಿಗೆ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹ. चटका चटका रे चटकाय चिं चिं पूजसि त्वं विहगाय चटका चटका रे चटकाय चिं चिं पूजसि त्वं विहगाय नीडे निवससि सुखे नडयसि कादसि फलानि मधुराणि नीडे निवससि सुखे नडयसि कादसि फलानि मधुराणि विहरसि विमले विपुले गगने विहरसि विमुले विपुले गगने नास्ति जन कलु वारैताय नास्ति जन कलु वारैताय चटका चटका रे चटकाय चिं चिं पूजसि त्वं विहगाय चटका चटका रे चटकाय चिं चिं पूजसि त्वं विहगाय माता पितरा विममनस्तता एकाकी खलु किन्नोऽहम् माता पितरा विममनस्तता एकाकी खलु किन्नोऽहम् एहि समीपं चिं चिं मित्र एहि समीपं चिं चिं मित्र ददामि तुभ्यं बहुधान्यं ददामि तुभ्यं बहुधान्यं चटका चटका रे चटकाय चिं चिं पूजसि त्वं विहगाय चटका चटका रे चटकाय चिं चिं पूजसि त्वं विहगाय चणकं स्वीकरु पिबरे नीरं त्वं पुनरपि व्रत चिं 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 चणकं स्वीकरु पिबरे नीरं त्वं पुनरपि व्रत चिं 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 तूषय मा कुरु मधुरालापं तूषय मा कुरु मधुरालापं पाठय मामपि तव भाषं पाठय मामपि तव भाषं चटका चटका रे चटकाय चिं चिं पूजसि त्वं विहगाय चटका चटका रे चटकाय चिं चिं पूजसि त्वं विहगाय चटका चटका रे चटकाय चिं चिं पूजसि त्वं विहगाय चटका चटका रे चटकाय चिं चिं पूजसि त्वं विहगाय चटका चटका रे चटकाय चिं चिं पूजसि त्वं विहगाय चटका चटका रे चटकाय चिं चिं पूजसि त्वं विहगाय चिं चिं पूजसि त्वं विहगाय चिं चिं पूजसि त्वं विहगाय ಅತ್ಯಂತ ಚೊಕ್ಕವಾಗಿ ಅರ್ಥಪೂರ್ಣವಾಗಿ ಭರತನಾಟ್ಯದ ವೈಭವವನ್ನು ಪ್ರದರ್ಶನ ಮಾಡಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ತರಬೇತುದಾರರಾದಂತಹ ಶ್ರೀಮತಿ ರೋಹಿಣಿ ಉದಯ್ ಇವರಿಗೂ ವಂದನೆಗಳು. हम सब जानते हैं कि बच्चों को नाचना कितना पसंद है. ना कोई चिंता ना कोई रोक टोक, बस दिल से नाचते हैं और उन्हें नाचते देख हमें बड़ी खुशी होती है. बस इसी तरह हमें मनोरंजित करने के लिए हमारे यूकेजी के नन्हे मुन्ने बच्चे ताल से ताल मिलाने के लिए तैयार खड़े हैं. तो आइए उनका जोरदार तालियों से स्वागत करते हैं. चका
ಚಕರಕ ಚೀಚಾಚೋ ಚಕಲೋರಂ ಗಂಡೋ ವಂಡೋ ಲಕರಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಗಿಡಿಗೋ ಇಡಿಪಾಯ್ ಚಿಕ್ಕಿ ಚಕಚೋ ಗಿಲಿ ಗಿಲಿ ಮಲ್ ಸುಲು ಸುಲು ಮಲ್ ಮಕನಕ ಹುಕುಬುಕುರೆ ಟುಕುಬುಕುರೆ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ ಸಿಲಿ ಸಿಲಿಗೋ ಜಗಡದುಂ ಚಿಕ್ಕಿ ಚಕಚೋ. देखो देखो क्या वो पेड़ है, चादर ओढ़े या खड़ा कोई. हे देखो देखो क्या वो पेड़ है, चादर ओढ़े या खड़ा कोई. बारिश है या आसमान ने छोड़ दिए हैं नल खुले कहीं. हो हम जैसे देखे ये जहां है वैसा ही, जैसी नजर अपनी खुल के सोचे आओ. पंख जरा फैलाओ, रंग नए बिखराओ. चलो 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 नए ख्वाब बुन ले. Gama pasa, bam bam bam, bam 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 bole, bam chika bole, और मस्ती में डोले, bam bam bole, मस्ती में डोले, bam bam bole, मस्ती में तू डोल रे. bam bam bole, मस्ती में डोले, bam bam bole, मस्ती में तू डोल रे. भला मछलियां भी क्यों उड़ती नहीं, ऐसे भी सोचो ना. सोचो सूरज रोज नहाए या बाल भिगो के ये बुद्धू बनाए. हमें ये सारे तारे टिमटिमाए या फिर गुस्से में कुछ बड़बड़ाते रहे. खुल के सोचे आओ, पंख जरा फैलाओ, रंग नए बिखराओ. चलो 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 नए ख्वाब बुन ले. रट के क्यों टैंकर फुल, आंखें बंद तो डब्बा गुल. ओए बंद दरवाजे खोल रे, हो जा बिंदास बोल रे. मैं भी हूँ तू भी है, ओ मैं भी तू भी, हम सब मिलके बम चिक बम 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 बम. Thank you, dear children. It was a wonderful performance. Here comes our tiny tots of pre-KG to make you smile by their wonderful dance. ಪುಟಾಣಿ ಮಕ್ಕಳ ನಗು ಮೊಗವು ಬಿರಿದ ತಾವರೆಂತೆ ಅರಳಿದ ಸುಮದಂತೆ ಬಹಳ ಸುಂದರವಾಗಿ ಗೋಚರವಾಗುತ್ತಿದೆ. ಪುಟಾಣಿ ಮಕ್ಕಳು ನಿಲ್ಲುವುದೇ ಚಂದ, ಕುಣಿಯುವುದು ಇನ್ನಷ್ಟು ಚಂದ. ಪುಟ್ಟ ಮಕ್ಕಳ ಪುಟ್ಟ ಹೆಜ್ಜೆ ಇದೀಗ ನಮ್ಮ ಮುಂದೆ ಪ್ರದರ್ಶನವಾಗಲಿದೆ.
ಆದ್ಯಭಾರತಿ ಕಣ್ಣಿಗೆ ಹಬ್ಬ ಮನಸ್ಸಿಗೆ ಸಂತೋಷ ಇರುತ್ತಾ ಗಾಳಿಪಟ ಬಿಡುವುದು ಚಂದ ಅಲ್ವಾ? ಹೌದು, ಅದೇ ರೀತಿ ಇಂದು ಕ್ರಿಕೆಟ್ ಕಲಾದ ನಾವು ಅಕ್ಕಂತ ಅಲ್ವಾ ಗಾಳಿಪಟ ಆಡಿಗೆ ಮುಖ್ಯವಾದ ಒಬ್ಬ. ತೊದಲು ನುಡಿಗಳ ಮುಗ್ಧ ಮಕ್ಕಳ ಬಹಳ ಸುಂದರ ನೃತ್ಯ ಇದೀಗ ನಿಮ್ಮ ಮುಂದೆ. ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗುಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಾಲ ಇದ್ರೂನು ಕೋತಿಯಲ್ಲ. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಮತ್ತೆ ಆಷಾಢ ಮೂಡುತ್ತಿದೆ, ಗಾಳಿನು ಬೀಸುತ್ತಿದೆ. ಪಟ್ಟ ಭೂಮಿನ ದಾಟುತ್ತಿದೆ, ದಾರ ನುಡ್ಡಿಲೈತೆ. ಮಜ ಹಾಕೋಣ ಬಾ, ಮಜ ಮಾಡೋಣ ಬಾ, ಬಣ್ಣ ಹಚ್ಚೋಣ ಬಾ, ಬಾಣ ಮುಚ್ಚೋಣ ಬಾ, ಪಟ ಪ್ರಗತಿಯ ಸಂಕೇತ. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗುಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಲ ಇದ್ರೂನು ಕೋತಿಯಲ್ಲ. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಪಟ್ಟ ಮೇಲೇರಿ ಬೀಗುದು ಒಮ್ಮೊಮ್ಮೆ ಬಾಗುದು ಕೇಳು, ಹೀಗೆ ಆಗಾಗ ಏರುವುದು ಆಗಾಗ ಇಳಿಯುವುದೇ ಬಾಳು. ಎಷ್ಟೇ ಮೇಲ್ ಹೋದರು ಚಿಕ್ಕೋನಾಗೆ ಇರು ಅನ್ನೋ ನೀತಿ ಪಾಠನ ಪಟ್ಟ ಹೇಳ್ದು ಗುರು. ಇದ್ದ ಮರೆತೋರು ಗೊತ್ತಾದ್ರು. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗುಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಾಲ ಇದ್ರೂನು ನೀನಲ್ಲ. ಪಟ ಪಟ ಹಾರೋ
ಗಾಳಿಪಟ ಪಟ ಪಟ ಗೋರು ಧೂಳಿಪಟ ಪಟ ಪಟ ಹಾರೋ ಗಾಳಿಪಟ ಪಟ ಪಟ ಗೋರು ಧೂಳಿಪಟ. It was a wonderful performance. Please encourage the kids with generous round of applause. ಲಕ್ಷ್ಮಿಯನ್ನು ಪೂಜಿಸಿದಲ್ಲಿ ಓಡೋಡಿ ಬರುವವನು ಶ್ರೀಮನ್ನಾರಾಯಣ. ಲಕ್ಷ್ಮಿಯನ್ನು ಪೂಜಿಸಿದಾಗ ಆನಂದದಿಂದ ತೃಪ್ತನಾಗುವವನು ವಿಷ್ಣು. ಲೋಕವನ್ನು ನಗುಮೊಗದಿಂದಲೇ 10 ಅವತಾರಗಳ ಮೂಲಕ ಸಲಹಿದ ನಾರಾಯಣನ ಸ್ಮರಣೆಯನ್ನು ಭರತನಾಟ್ಯದ ಮೂಲಕ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು. श्रीमन्नारायण 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 श्रीपादमीशरेण श्रीमन्नारायण 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 श्रीपादमीशरेण श्रीमन्नारायण 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 श्रीपादमीशरेण
ನೃತ್ಯ ಪ್ರದರ್ಶನ. ಇಂದು ಭರತನಾಟ್ಯ ಕಾರ್ಯಕ್ರಮವು ಸುಂದರವಾಗಿ ಮೂಡಿಬರಲು ಕಾರಣರಾದವರು ಶ್ರೀಮತಿ ನೃತ್ಯ ವಿದೂಷಿ ರೋಹಿಣಿ ಉದಯ್. ಬಹಳ ಮೇರು ಕಲಾವಿದರಾದ ಇವರು ಶ್ರೀದೇವಿ ನಿತ್ಯಾರಾಧನಾ ನೃತ್ಯ ಶಾಲೆಯಲ್ಲಿ ತರಬೇತಿಯನ್ನು ಕೊಡುತ್ತಿದ್ದಾರೆ. ಡೈಜಿ ವರ್ಲ್ಡ್ ಟಿವಿ ಚಾನೆಲ್ನಲ್ಲಿ ನಟನಂ ನೃತ್ಯ ರಿಯಾಲಿಟಿ ಶೋ ಇವರ ನೇತೃತ್ವದಲ್ಲಿ ನಡೆದಿದೆ. ಇವರಿಗೆ ಅನಂತ ಧನ್ಯವಾದಗಳು ಮತ್ತು ಭರತನಾಟ್ಯವನ್ನು ಪ್ರಸ್ತುತಪಡಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಧರ್ಮವೇ ಜೀವ, ಸತ್ಯವೇ ಶಕ್ತಿ ಎಂದು ಬದುಕಿ ತೋರಿಸಿದ ದಿವ್ಯ ಪುರುಷನೇ ಶ್ರೀರಾಮ. ಅವನ ಜೀವನವೇ ಮಾನವತೆಗೆ ಪಾಠ, ಮೌಲ್ಯಗಳಿಗೆ ದೀಪ. ಇಂದಿನ ಮಕ್ಕಳ ಮನಗಳಲ್ಲಿ ಸಂಸ್ಕಾರವಾಗಿ ನೆಲೆಸಬೇಕಾದ ಆದರ್ಶವೇ ರಾಮನ ಆದರ್ಶ. ಅಂತಹ ಶ್ರೀರಾಮನ ಭಕ್ತಿರಸವನ್ನು ನೃತ್ಯದ ಲಯದಲ್ಲಿ ಹರಿಸಲು ನಮ್ಮ LKGಯ ಪುಟ್ಟ ವಿದ್ಯಾರ್ಥಿಗಳು ಈಗ ನಿಮ್ಮ ಮುಂದೆ ಬರುತ್ತಿದ್ದಾರೆ. ಅಯೋಧ್ಯೆಯ ರಾಜ ಯಾರು ಗೊತ್ತಾ? ಹೌದವನೇ ಶ್ರೀರಾಮ. ಅವನನ್ನು ಹಾಡಿ ಹೊಗಳೋಣವೇ? ಹೊಗಳವ. ಹಾಗಾದರೆ ಯಾಕೆ ತಡ? ಬನ್ನಿ ಶ್ರೀರಾಮನ ದಿತ್ಯವನ್ನು ನೋಡಿ ಆನಂದಿಸಿ. श्रीराम रामेति रमे रामे मनोरमे सहस्रनाम तत्तुल्यं रामनाम वरानने. ಶ್ರೀರಾಮ ರಾಮ ರಘುರಾಮ
Wow, it was a beautiful performance, filled the atmosphere with devotion. Amma, the first word, the first love, and the first teacher of every child to express their love and gratitude to their mothers. Our UKG boys are ready with a beautiful dance dedicated to Amma. Please encourage our little ones with a big round of applause. ತನಗಾಗಿ ಏನನ್ನು ಬಯಸದವಳು, ಅವಳಿಗಾಗಿ ಏನನ್ನು ಕೂಡಿದಾದವಳು, ತನಗಿಲ್ಲವೆಂದು ಕೊರಗದವಳು, ಸೋತಾಗ ಸದಾ ಜೊತೆಗೆ ನಿಂತವಳು, ನಮ್ಮ ನಗುವಲ್ಲೇ ತನ್ನ ಖುಷಿ ಕಂದವಳು, ನಮಗಾಗೆ ಈ ಜೀವನ ಮೀಸಲಿಟ್ಟವಳು, ಅವಳೇ ನಮ್ಮ ಅಮ್ಮ. ಇದೀಗ ನಿಮ್ಮ ಮುಂದೆ ಕುಣಿಯಲು ಬರುತ್ತಿದ್ದಾರೆ ನಿಮ್ಮ ಮಕ್ಕಳು. ಶ್ರೀರಾಮ ಶ್ರೀರಾಮ ಜನುಮದಿ ಪಾವನ ಅಮ್ಮ ನನ್ನಯ ಚೇತನ. ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಬುದ್ಧಿ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ, ಕರುಣೆ ಕನಜವೇ
கண்ணாமூச்சிய வாணி வெல்ல தாயே உயிர் பிரிந்தாயே என்ன தனியே தவிக்க விட்டாயே இன்று நீ பாடும் பாட்டுக்கு நான் தூங்க வேணும் நான் பாடும் பாட்டுக்கு தாயே நீ உன் கண்கள் திறந்தாலே போதும் அம்மா அம்மா நீ எங்க அம்மா உன்னை விட்டா எனக்கு அம்மா. ತಾಯಿ ತನ್ನೆಲ್ಲ ಕಷ್ಟಗಳನ್ನು ಬದಿಗಿಟ್ಟು ತನ್ನ ಮಗುವನ್ನು ನೋಡುತ್ತಾ ಖುಷಿ ಪಡೆಯುವ ಸನ್ನಿವೇಶ ನಾವು ನೋಡಿದೆವು. ಅಂತಹ ತ್ಯಾಗಮೂರ್ತಿ ಅಮ್ಮನಿಗೆ ಸಾಷ್ಟಾಂಗ ಪ್ರಣಾಮಗಳು. Tiny hands, tiny steps, and lots of sweetness. Now our LKG little stars are ready to show us the magic of 5 little fingers. Let us welcome them with a big round of applause. Why are you dancing? Yes, I also love to dance. Easy? Easy? Yes. Now our LKG children are here with their beautiful dance. Come on, friends, let's enjoy. Let's enjoy. Let us touch our head, let us touch our nose.
touch our knee. Let us touch our foot. 5 little fingers, 5 little fingers. Open and close, open and close. 5 little fingers, 5 little fingers. Open and close, open and close. One, two, three, four. Follow me, let's do something crazy. Follow me, everybody start now. 1, 2, 3. First move forward, then move back. 1, 2, 3, forward, 1, 2, 3, 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 back. Clap your hands and sing with me. Follow me, let's do something crazy. Follow me, everybody start now. 1, 2, 3. Now let's add knee up, knee up. 1, 2, 3, forward, 1, 2, 3, back. Knee up, knee up, knee up, knee up. 1, 2, 3, forward, 1, 2, 3, back. Knee up, knee up, knee up, knee up. Clap your hands and sing with me. Follow me, let's do something crazy. Follow me, everybody start now. 1, 2, 3. Now let's add a crisscross. 1, 2, 3, forward, 1, 2, 3, back. Knee up, crisscross. 1, 2, 3, forward, 1, 2, 3, back. Knee up, crisscross. Clap your hands and sing with me. Follow me, let's do something crazy. Follow me, everybody start now. 1, 2, 3. Now let's add a clap, clap. 1, 2, 3, forward, 1, 2, 3, back. Knee up, crisscross, clap, clap. 1, 2, 3, forward, 1, 2, 3, back. Knee up, crisscross, clap, clap. We did it! Now dance with me. Follow me, we did something crazy. Follow me, everybody sit down. 1, 2, 3. What an adorable performance. Our little ones danced so confidently and joyfully. Well done, dear children. ಮಗುವಿನ ಬದುಕಿನಲ್ಲಿ ಮೊದಲ ಹೀರೋ, ಮೊದಲ ಮಾರ್ಗದರ್ಶಿ, ಮೌನವಾಗಿ ತ್ಯಾಗ ಮಾಡುವ ಹೃದಯ ಅದು ಅಪ್ಪ. ತನ್ನ ಕನಸುಗಳನ್ನು ಬದಿಗಿಟ್ಟು ಮಕ್ಕಳ ಭವಿಷ್ಯಕ್ಕಾಗಿ ಅಪ್ಪನ ಪ್ರೀತಿ ವಾತ್ಸಲ್ಯ ಮಾತಿಲ್ಲದ ಭಾಷೆಯಾಗಿದೆ. ಇಂದು ನಮ್ಮ UKGಯ ಪುಟ್ಟ ಮಕ್ಕಳಿಂದ ಅಪ್ಪನ ಪ್ರೀತಿ, ಕಾಳಜಿ ಮತ್ತು ಅಪ್ಪ ಮಗುವಿನ ಅಮೂಲ್ಯ ಬಂಧವನ್ನು ಸುಂದರ ನೃತ್ಯದ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ. ರೆಕ್ಕೆಯ ಕುದುರೆಯೇರಿ ಬೆಳ್ಳಿ ಬೆಳ್ಳಿ ಮೋಡವ ದಾಟಿ ಬರುವ ನಿನ್ನ ಅಪ್ಪಯ್ಯ. ಮಿನುಗು ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನಿನ್ನ ಅಪ್ಪಯ್ಯ. ರೆಕ್ಕೆಯ ಕುದುರೆಯೇರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ. ಮುಡಿಯುವೆನು ಮುಡಿಯೊಳಗೆ ಮಿನುಗುವ ತಾನೆ, ನಡೆಯುವೆನು ಅವನ ಜೊತೆ ನೋಡಲಿ ಊರೇ. ಕಂದ ಕಂದ ನೀನೇ ಚಂದ ಅಂತ ಅಂತಾನೆ, ನಿನ್ನ ಕೂಡೆ ಕಣ್ಣ ಮುಚ್ಚಿ ಆಟ ಆಡ್ತಾನೆ. ರೆಕ್ಕೆಯ ಕುದುರೆಯೇರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ. ಬರುವ ನನ್ನ ಅಪ್ಪಯ್ಯ.
ನಾನು ಕೇಳಿದ ತಕ್ಷಣ ಕೈಯಲ್ಲಿ ಇಡುತ್ತಾನೆ. ಹುಣ್ಣಿಮೆ ಬೆಳಕ ವಸ್ತ್ರವ ಮಾಡಿಸಿ ತಂದು ಕೊಡ್ತಾನೆ. ಕಾಮನ ಬೆಲ್ಲನ್ನು ಮಾಡಿಕೊಳ್ಳುವೆನು ಕೈಯ ಬಳೆಯಾಗಿ, ಹುಣ್ಣಿಮೆ ವಸ್ತ್ರವ ಹೊತ್ತುಕೊಳ್ಳುವೆನು ಕಂಬಳಿಯನ್ನಾಗಿ. ಸ್ವರ್ಗದ ಮೇಲೆ ಇಂದ್ರನಾನೆ ಎದುರು ಇಡುವನು, ನಿನ್ನನ್ನು ಮುದ್ದಿಸಿ ಬರುವನು. ಗೊಂಬೆಯ ಮಾಡಿಕೊಂಡು ಅದರ ಜೊತೆಗೆ ಆಡುವೆನು. ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ. ಹಂಸನಾವೆಯಲ್ಲಿ ರಾಜಕುಮಾರಿಯ ಹಾಗೆ ನಿನ್ನನ್ನು 7 ಬೆಟ್ಟದಾಚೆ 7 ಕಡಲಲ್ಲೂ ಸುತ್ತಿಸಿ ಬರ್ತಾನೆ. ಅಲ್ಲ ಉದ್ದಿನನ ಅದ್ಭುತ ದೀಪದ ಹಾಗೆ ನನ್ನಪ್ಪ, ಎಲ್ಲ ಸಂತೋಷ ನೀಡುತ್ತ ನನ್ನನ್ನು ಕಂದ ಅಂತಾನೆ. ಕವಿತೆಯ ಹಾಡಿ ಖುಷಿಗಳ ನೀಡಿ ಸುಂದರ ಕಥೆಗಳ ಹೇಳುತ್ತಲೇ ನಿಧಿರ ಮಾಡಿಸುವ. ಹಿಂದಿರುಗಿ ಹೋಗದಂತೆ ನನ್ನ ಈ ತೋರಲ್ಲಿ ಬಂಧಿಸುವೆ. ನಿಲುವು ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನಿನ್ನ ಅಪ್ಪಯ್ಯ. ಮುಡಿಯುವೆನು ಮುಡಿಯೊಳಗೆ ನಿಲುಗುವ ತಾರೆ, ನಡೆಯುವೆನು ಅವನ ಜೊತೆ ನೋಡಲಿ ಊರೇ. ಕಂದ ಕಂದ ನೀನೇ ಚಂದ ಅಂತ ಅಂತಾನೆ, ನಿನ್ನ ಕೂಡಿ ಕಣ್ಣ ಮುಚ್ಚಿ ಆಟ ಆಡ್ತಾನೆ. ಅಮ್ಮನಷ್ಟೇ ಜವಾಬ್ದಾರಿಯುತವಾಗಿ ಜೀವನದುದ್ದಕ್ಕೂ ಹೆಗಲಾಗಿ ಪೋಷಿಸುವನು ಅಪ್ಪ. ಮೌನವಾಗಿ ಎಲ್ಲವನ್ನು ಸಹಿಸಿಕೊಂಡು ಮೌನವಾಗಿ ಅರಗಿಸಿಕೊಂಡು ಬಾಳಿನ ರಥವನ್ನು ಅಮ್ಮನೊಂದಿಗೆ ಸಾಗಿಸುವ ಜನಕನಿಗೆ ಸಾಷ್ಟಾಂಗ ನಮಸ್ಕಾರಗಳು. ನಿಜವಾಗಿಯೂ ಸುಂದರ ನೃತ್ಯ ಪ್ರಸ್ತುತಿ ಪುಟಾಣಿ ಮಕ್ಕಳೇ, ಧನ್ಯವಾದಗಳು. Next, students of our school are ready to showcase their karate skills. Over to Sri Lakshmi ma'am. Karate is an martial art that helps to develop physical fitness, mental strength, and self-discipline. It builds confidence, courage, and responsibilities. It develops the skill of self-control and patience. Karate is introduced in our school as an co-curricular activity to provide the qualities of good personality to the students. ಕರಾಟೆ ತರಬೇತುದಾರರಾಗಿ ನಮ್ಮ ಶಾಲೆಗೆ ಬರುತ್ತಿರುವ ಗುರುಗಳು ಶ್ರೀ ಎಸ್ ಕುಮಾರ್ ಸುರತ್ಕಲ್. ಸಾವಿರಾರು ವಿದ್ಯಾರ್ಥಿಗಳನ್ನು ತನ್ನ ನಿಪುಣ ಸಾಮರ್ಥ್ಯದಿಂದ, ಅಗಾಧ ಜ್ಞಾನದಿಂದ, ದಿಟ್ಟತನದಿಂದ ಮತ್ತು ಬಹಳ ಶಿಸ್ತು, ಏಕಾಗ್ರತೆ, ಛಲದಿಂದ ಅತ್ಯುತ್ತಮ ಕರಾಟೆ ಪಟುಗಳನ್ನಾಗಿ ತಯಾರುಗೊಳಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಹಲವಾರು ಕರಾಟೆ ಪಟುಗಳು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಇವರ ಮಾರ್ಗದರ್ಶನದಲ್ಲಿ ಪಡೆದಿರುತ್ತಾರೆ. ಅತ್ಯಂತ ನಿಯತ್ತಿನ, ಶಿಸ್ತಿನ ಮತ್ತು ಕ್ರಮಬದ್ಧವಾದ ವ್ಯಕ್ತಿತ್ವವನ್ನು ಹೊಂದಿದ ಶ್ರೀ ಎಸ್ ಕುಮಾರ್ ಸರ್ ಅವರು ನಮ್ಮ ಶಾಲೆಗೆ ಬಂದು ವಿದ್ಯಾರ್ಥಿಗಳನ್ನು ಕರಾಟೆ ಪಟುಗಳಾಗಿ ರೂಪಿಸಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ. ಇದೀಗ ನಿಮ್ಮ ಮುಂದೆ ಕರಾಟೆ ಪ್ರದರ್ಶನ.
Well done, dear students. Really, it was a token of confidence, courage, and discipline. Credit goes to S. Kumar sir. Sugama Sangeeta is a popular form of Indian music that makes classical and poetic compositions
accessible to everyone. Its importance lies in cultural, educational, emotional aspects to provide all the good qualities to our students. Our school has been introduced Sugama Sangeeta as an co-curricular activity. We are honored to have Shri Kiran Sir as Guru of Sugama Sangeeta. ಇಂದಿನ ಸುಗಮ ಸಂಗೀತ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳು ನಿರ್ದೇಶಕರು ಶ್ರೀ ಕಿರಣ್ ಸರ್. ಇವರು ಗಾನಸಿರಿ ಎಂಬ ಸುಗಮ ಸಂಗೀತ ಶಾಲೆಯನ್ನು ಕಟ್ಟಿ ಬೆಳೆಸಿದವರು. ಸುಮಾರು 5,000 ವೇದಿಕೆಗಳಲ್ಲಿ ಕಾರ್ಯಕ್ರಮ ನೀಡಿದ ಹೆಗ್ಗಳಿಕೆ ಇವರದು. ಸುಮಾರು 40,000 ಶಿಷ್ಯರಿಗೆ ಗುರುವೆನಿಸಿಕೊಂಡ ಹೆಮ್ಮೆ ಇವರದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತೀ ದೊಡ್ಡ ಮತ್ತು ನಂಬರ್ 1 ಶಾಖೆ ಇವರದಾಗಿದೆ. ಇವರ ಕಲಾಕೃಷಿಗೆ ಗೌರವ ಡಾಕ್ಟರೇಟ್ ಪದವಿ, ಆರ್ಯಭಟ ಪ್ರಶಸ್ತಿ, ಸುಗಮ ಸಂಗೀತ ರತ್ನ, ಸುಗಮ ಸಂಗೀತ ಕಲಾನಿಧಿ ಹೀಗೆ 10 ಹಲವು ಪ್ರಶಸ್ತಿಗಳು ಇವರನ್ನು ಅರಸಿಕೊಂಡು ಬಂದಿರುತ್ತದೆ. ಸುಮಾರು 12 ಶಾಖೆಗಳು ಇವರ ನೇತೃತ್ವದಲ್ಲಿ ಸುಗಮವಾಗಿ ನಡೆಯುತ್ತದೆ. ಇವರು ವಿದ್ಯಾರ್ಥಿಗಳನ್ನು ಹುರುಪು ಮತ್ತು ಏಕಾಗ್ರತೆಯಿಂದ ಸುಗಮ ಸಂಗೀತ ಕಾರ್ಯಕ್ರಮಕ್ಕೆ ಉತ್ತಮ ರೀತಿಯಲ್ಲಿ ತಯಾರುಗೊಳಿಸಿರುತ್ತಾರೆ. ಸುಮಾರು 35 ನಿಮಿಷಗಳ ಕಾಲ ನಾವು ಸುಗಮ ಸಂಗೀತವನ್ನು ಆಸ್ವಾದಿಸಬಹುದಾಗಿದೆ. ಇನ್ನೇಕೆ ತಡ? ವೇದಿಕೆ ಸುಗಮ ಸಂಗೀತದ ಪ್ರಸ್ತುತಿಗಾಗಿ ಮೊಳಗಲಿ ಗಾನ ಸರಸ್ವತಿಯ ಕಲಾರಾಧನೆ. ಜೀವನ ಎಂಬುದು ಕಷ್ಟ ಮತ್ತು ಸುಖದ ಸಮ್ಮಿಶ್ರಣ. ಕಷ್ಟವಾದಾಗ ದುಃಖ, ಸುಖವಾದಾಗ ಆನಂದ, ಎಲ್ಲವೂ ಸಹಜ. ಸಂಗೀತದ ನಿನಾದ ಒಂದು ಕಿವಿಗೆ ಬಿದ್ದಾಗ ಎಂಥ ಕಷ್ಟದಲ್ಲೂ ಮನುಷ್ಯನಿಗೆ ನಗು ಹಾಗೂ ಆನಂದ ಉಂಟಾಗುತ್ತದೆ. ಭಗವಂತ ಕೃಷ್ಣನು ಕೊಳಲು ನಾದ ನುಡಿಸಿದಾಗ ಅಲ್ಲಿರುವಂತಹ ಪ್ರಾಣಿಗಳು ತನ್ಮಯತೆಯಿಂದ ಕೇಳುತ್ತಿದ್ದರು. ದೇವಿ ಶಾರದೆಯು ಸಂಗೀತ ಸರಸ್ವತಿ. ಸಂಗೀತದ ಮಹಿಮೆ ಭಾರತ ದೇಶದಲ್ಲಿ ಅಪಾರ. ಸುಗಮ ಸಂಗೀತದ ಲಾಲಿತ್ಯವನ್ನು ನಾವೀಗ ಆಸ್ವಾದಿಸಲಿದ್ದೇವೆ. ಆತ್ಮೀಯರೇ, ಸರಸ್ವತಿ ವಿದ್ಯಾಮಂದಿರ ಪುರುಷರ ಕಟ್ಟೆ ಇದರ ಶಿಶು ಮಂದಿರ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಾಲೆಗಳ ಶಾಲಾ ವರ್ಧಂತ್ಯುತ್ಸವದ ಈ ಶುಭ ಸಂದರ್ಭದಲ್ಲಿ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಅವರು ತಮ್ಮ ಶಿಷ್ಯ ವೃಂದವನ್ನು ನಮ್ಮ ಶಾಲೆಯಲ್ಲಿ ಬೆಳೆಸ್ತಾ ಇದ್ದಾರೆ. ಮಕ್ಕಳಿಗೆ ಸುಗಮ ಸಂಗೀತದ ಮೂಲಕ ಹಾಡಿನ ಸಂಗೀತದ ರುಚಿಯನ್ನು ಹತ್ತಿಸ್ತಾ ಇದ್ದಾರೆ. ಈಗ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಅವರ ಶಿಷ್ಯರಿಂದ ಈ ಸಂಗೀತದ ರಸದೌತಣ ನಿಮಗೆಲ್ಲರಿಗೂ ಹರಿಲಿಕ್ಕಿದೆ. ಅವರಿಗೆ ಸ್ವಾಗತವನ್ನ ಕೋರುತ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪ್ರಪ್ರಥಮ ಬಾರಿಗೆ ಸಂಗೀತ ರಸಮಂಜರಿ ನಮ್ಮ ಶಾಲೆಯಲ್ಲಿ ನಡೀತಾ ಇದೆ. ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಮೊದಲ ಬಾರಿ ಬಹುಶಃ ಈ ರಸಮಂಜರಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಶುಭಾಶಯಗಳನ್ನು ಕೋರುತ್ತಾ, ಸರ್ ದಯವಿಟ್ಟು ತಮಗೆ ವೇದಿಕೆ.
ಇದು ಸ್ವಲ್ಪ ವಾಲ್ಯೂಮ್ ಕೊಡಿ ಸರ್. ಹಲೋ ಇದು ವಾಲ್ಯೂಮ್ ಕಮ್ಮಿ ಮಾಡಿ ಸ್ವಲ್ಪ, ಅದೆರಡಕ್ಕೆ ಸ್ವಲ್ಪ ವಾಲ್ಯೂಮ್ ಕೊಡಿ. ಇದು ವಾಲ್ಯೂಮ್ ಕಮ್ಮಿ ಮಾಡಿ ಅಂತ. ಹಲೋ, ಇದು ಸ್ವಲ್ಪ ಮಾನಿಟರ್, ಸ್ವಲ್ಪ ಡಿಲೇ. ಹಲೋ 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 ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಾಶ್ವಿ, ಈ ಶಾಲೆಯ 5ನೇ ತರಗತಿಯ ವಿದ್ಯಾರ್ಥಿನಿ. ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನು ಹುಟ್ಟುಹಾಕಿರುವ ಸರಸ್ವತಿ ವಿದ್ಯಾಮಂದಿರದ ವಾರ್ಷಿಕೋತ್ಸವದ ಸಂಭ್ರಮ ಸಡಗರದಲ್ಲಿ ನಾವಿದ್ದೇವೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಪ್ರಾತಿನಿಧ್ಯ ನೀಡುವ ಅತಿ ಅಪರೂಪದ ವಿದ್ಯಾಸಂಸ್ಥೆಗಳಲ್ಲಿ ನಮ್ಮ ಶಾಲೆಯು ಉತ್ಕೃಷ್ಟ ಸ್ಥಾನದಲ್ಲಿ ನಿಲ್ಲುತ್ತದೆ. ಭಾರತೀಯ ಕಲಾ ಪ್ರಕಾರಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ಪ್ರತಿ ಸೋಮವಾರ ಸುಗಮ ಸಂಗೀತ ತರಗತಿಗಳು ನಡೆಯುತ್ತದೆ. ನಾಡಿನ ಪ್ರಸಿದ್ಧ ಗಾಯಕರು ಮತ್ತು ಕಳೆದ 23 ವರ್ಷಗಳಲ್ಲಿ ಸುಮಾರು 40,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯನ ತರಬೇತಿಯನ್ನು ನೀಡಿರುವ ಕರ್ನಾಟಕದ ನಂಬರ್ 1 ಸುಗಮ ಸಂಗೀತ ಸಂಸ್ಥೆ ಗಾನಸಿರಿ ಕಲಾಕೇಂದ್ರ. ಇದರ ಸಾರಥಿಯಾಗಿರುವ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿಯವರು ಬಹಳ ಪ್ರೀತಿಯಿಂದ ನಮಗೆ ಶಾಲೆಗೆ ಬಂದು ಸುಗಮ ಸಂಗೀತವನ್ನು ಹೇಳಿಕೊಡುತ್ತಿದ್ದಾರೆ.
ಬಹಳ ಉತ್ಸಾಹದಿಂದ ಸುಗಮ ಸಂಗೀತವನ್ನು ಕಲಿಯುತ್ತಿರುವ ಸುಮಾರು 30 ವಿದ್ಯಾರ್ಥಿಗಳು ಒಂದಷ್ಟು ಸಮೂಹ ಗೀತೆಗಳನ್ನು ಹಾಡಿ ಮುಂದಿನ 40 ನಿಮಿಷಗಳ ಕಾಲ ನಿಮ್ಮನ್ನು ರಂಜಿಸಲಿದ್ದಾರೆ. ಹಾಗಾದರೆ ತಡವೇಕೆ? ಗಣಪತಿ ಸ್ತುತಿಯಿಂದ ಕಾರ್ಯಕ್ರಮವನ್ನು ಆರಂಭಿಸೋಣ. ಜಗತ್ತಿನ ಸರ್ವ ದೇವರುಗಳಿಂದ ಸ್ತುತಿಸಲ್ಪಡುವ ಮತ್ತು 84 ಲಕ್ಷ ಜೀವರಾಶಿಗಳಿಂದಲೂ ಮೊದಲು ವಂದನೆಯನ್ನು ಸ್ವೀಕರಿಸುವ ಮತ್ತು ಎಲ್ಲ ವಿಘ್ನಗಳನ್ನು ಪರಿಹರಿಸುವ ಮಹಾಗಣಪತಿಗೆ ನಮಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ. ಜಗತ್ತಿನ ಪರಿಜ್ಞಾನವನ್ನು ಅರಿಯದ ಶುದ್ಧ ಮನಸ್ಸಿನ ಪುಟಾಣಿಗಳಿಂದ ಜಾನಪದದ ಸೊಗಡಿನ ಸೊಲ್ಲುಗಳನ್ನು ಕೇಳೋಣ ಬನ್ನಿ. ಅಹ ಅಮ್ಮಗ ಜಮ್ಮಗ. ಅಂಬಗ ಅಹ ಜಂಬಗ ಅಂಬಗ ಜಂಬಗ ಜುಂಬಗನೆ
ಗೆಜ್ಜೆಯ ಸದ್ದು ಅಂದ್ರೆ ಇಂಪು, ಕೋಲಿನ ಶಬ್ದ ಅಂದ್ರೆ ಸೊಂಪು. ಈ ಒಂದು ಮಣ್ಣಿನ ಸೊಗಡಿನ ಪರಿಪೂರ್ಣತೆಯನ್ನು ಈ ಎರಡು ಹಾಡುಗಳ ಮೂಲಕ ಕೇಳೋಣ ಬನ್ನಿ. ಗೆಜ್ಜೆ ಮಾತಾಡುತ್ತಾವೋ, ಕೋರೆ ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ, ಕೋರೆ ಮಾತಾಡುತ್ತಾವೋ. ತಾಯಿ ಬಲಮ್ಮನ ಸೀರೆಯ ಮುಗಿದಾಗ ನೀರಿಲ್ಲವೆಂದ ಮಡಿವಾಳ, ನೀರಿಲ್ಲವೆಂದ ಮಡಿವಾಳ. ಈಗೂರ ಏರಿಯ ಕೆಳಗೆ ಶಿವಗಂಗೆ, ಏರಿಯ ಕೆಳಗೆ ಶಿವಗಂಗೆ.
ಅಜ್ಞಾನವೆಂಬ ಕತ್ತಲೆಯನ್ನು ಹೊಡೆದೋಡಿಸಿ ಜ್ಞಾನವೆಂಬ ಬೆಳಕನ್ನು ನೀಡಬೇಕೆಂಬ ಕಳಕಳಿಯನ್ನು ಹೊಂದಿರುವ ಸುಂದರ ಭಾವಗೀತೆಯೊಂದಿಗೆ ನಮ್ಮ ಶಾಲೆಯ ಮಕ್ಕಳು. ಅಜ್ಞಾನವೆಂಬ ಕತ್ತಲೆಯನ್ನು ಹೊಡೆದೋಡಿಸಿ ಜ್ಞಾನವೆಂಬ ಬೆಳಕನ್ನು ನೀಡಬೇಕೆಂಬ ಕಳಕಳಿಯನ್ನು ಹೊಂದಿರುವ ಸುಂದರ ಭಾವಗೀತೆಯೊಂದಿಗೆ ನಮ್ಮ ಶಾಲೆಯ ಮಕ್ಕಳು.
ಮುಂದೆ ಒಂದು ವಿಭಿನ್ನವಾದ ಹಾಡು, ವಿಭಿನ್ನ ರಾಗ, ವಿಭಿನ್ನ ತಾಳ ಮತ್ತು ವಿಭಿನ್ನ ಶೈಲಿಯ ಸಮ್ಮಿಲನ ಕೇಳಿ ಎಂಜಾಯ್ ಮಾಡಿ. ಮಾಡುವನು
ಕಡಲಿನೊಂದಿಗೆ ಸರಸವಾಡುತ್ತಾ ಬದುಕು ಕಟ್ಟಿಕೊಂಡ ಬೆಸ್ತರ ಕುರಿತಾದ ಒಂದು ಸುಂದರ ಜನಪದದ ಗೀತೆ ಇದೀಗ ನಿಮ್ಮ ಮುಂದೆ. ಕಡಲ ತೀರದ ದಂಡೆಯ ಮ್ಯಾಲ ಇರುವೆವು ನಾವು ಬೆಸ್ತರೆಲ್ಲ, ಇರುವೆವು ನಾವು ಬೆಸ್ತರೆಲ್ಲ. ಕಡಲ ತೀರದ ದಂಡೆಯ ಮ್ಯಾಲ ಇರುವೆವು ನಾವು ಬೆಸ್ತರೆಲ್ಲ, ಇರುವೆವು ನಾವು ಬೆಸ್ತರೆಲ್ಲ. ಕೂಗು ಕೇಳಿದಾಗ ಓ ಕೋಳಿ ಕೂಗು ಹಾಕಿದಾಗ ಕಳಿನದ ಕೇಳಿದಾಗ ಓ ಈ ಮೀನು ಸಿಕ್ಕಿದಾಗ ಬಾನಿನಲ್ಲಿ ಭೂಮಿಯಲ್ಲಿ ನೆಲಾಲಿ ಕಡಲಿನಲ್ಲಿ, ಬಾನಿನಲ್ಲಿ ಭೂಮಿಯಲ್ಲಿ ನೆಲಾಲಿ ಕಡಲಿನಲ್ಲಿ. ಇದುವೇ ಈಗಿನ ಕಾಲ, ಇದುವೇ ಈಗಿನ ಕಾಲ, ಇದುವೇ ಈಗಿನ ಕಾಲ. ಕಡಲ ತೀರದ ದಂಡೆಯ ಮ್ಯಾಲ ಇರುವೆವು ನಾವು ಬೆಸ್ತರೆಲ್ಲ, ಇರುವೆವು ನಾವು ಬೆಸ್ತರೆಲ್ಲ. ಹುಣ್ಣಿಮೆ ಚಂದಿರನು ಓ ಅಗಸದಿ ಬಂದಾಗ ನಾವೆಲ್ಲ ನಲಿದಾಗ ಓ ನೀಲಿ ಬಂದಾಗ ಜಲದೇವಿ ಬಂದಮ್ಮ ಬೆಸರ ಕಾಯಮ್ಮ, ಜಲದೇವಿ ಬಂದಮ್ಮ ಬೆಸರ ಕಾಯಮ್ಮ. ನೀನಮ್ಮ ಸಲಮ್ಮ ಅಮ್ಮ ನಮಿಪೆವು ನೋಡಮ್ಮ, ನಿನ್ನ ನಮಿಪೆವು ನೋಡಮ್ಮ. ಕಡಲ ತೀರದ ದಂಡೆಯ ಮ್ಯಾಲ ಇರುವೆವು ನಾವು ಬೆಸ್ತರೆಲ್ಲ, ಇರುವೆವು ನಾವು ಬೆಸ್ತರೆಲ್ಲ. ಕಡಲ ತೀರದ ದಂಡೆಯ ಮ್ಯಾಲ ಇರುವೆವು ನಾವು ಬೆಸ್ತರೆಲ್ಲ, ಇರುವೆವು ನಾವು ಬೆಸ್ತರೆಲ್ಲ. ಹೆತ್ತ ತಾಯಿ ಮತ್ತು ಹೊತ್ತ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು ಎಂಬ ಮಾತಿದೆ. ಭವ್ಯ ಭಾರತವನ್ನು ಕೊಂಡಾಡುವ ಸುಮಧುರ ಗೀತೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಮಂಗಲವನ್ನು ಹಾಡುತ್ತಿದ್ದೇವೆ.
ಮಾತೆಗೆ ವಂದಿಪೆನು ಈ ಭೂಮಿಗೆ ನಮನ ಭಾರತ ಮಾತೆಗೆ ಅರಳ ಒತ್ತಿ ಹಿರಿಯಾಗಿರಿದು ಹಿಮದ ಹೂವಿನ ಅಂದರ ಮೂರು ಸಾಗರ ಮಿಲನಗೊಂಡಿಹ ಮಹಿಮೆಯಾಂತಿಹ ಮಂದಿರ ಒತ್ತಿಯ ಹಿರಿಯಾಗಿರಿದು ಹಿಮದ ಹೂವಿನ ಅಂದರ ಮೂರು ಸಾಗರ ಮಿಲನಗೊಂಡಿ ಮಹಿಮೆಯಾಂತಿಹ ಮಂದಿರ ಮೊದಲು ನುಡಿಗಳ ತಪ್ಪುತ್ತಿದ್ದು ತತ್ವ ತೋರಿದ ತಾಯಿಗೆ ಮೊದಲು ನುಡಿಗಳ ತಪ್ಪುತ್ತಿದ್ದು ತತ್ವ ತೋರಿದ ತಾಯಿಗೆ ಎಲ್ಲ ಮಕ್ಕಳಿಗೆಲ್ಲ ಮಮತೆ ಮಧುವ ನುಡಿಸಿದ ಮಾತೆಗೆ ವಂದಿಪೆನು ಈ ಭೂಮಿಗೆ ನಮನ ಭಾರತ ಮಾತೆಗೆ ವಂದಿಪೆನು ಈ ಭೂಮಿಗೆ ನಮನ ಭಾರತ ಮಾತೆಗೆ ಅರಳರೆಲ್ಲರ ತಮವ ತೊಳೆಯು ತೀರ್ಥ ತೊರೆಗಳ ತಾನವು ಉನ್ನತಿಯ ಉತ್ತುಂಗಕ್ಕೇರಿದ ಉತ್ತಮರ ಉದ್ಯಾನವು ಅರಳರೆಲ್ಲರ ತಮವ ತೊಳೆಯು ತೀರ್ಥ ತೊರೆಗಳ ತಾಣವು ಉನ್ನತಿಯ ಉತ್ತುಂಗಕ್ಕೇರಿದ ಉತ್ತಮರ ಉದ್ಯಾನವು ಸಪ್ತ ಸಾಗರ ಸುತ್ತಿ ತುಳಿದಿಯ ಸಂಸ್ಕೃತಿಯ ಸೌರಭ ಸಪ್ತ ಸಾಗರ ಸುತ್ತಿ ತುಳಿದಿಯ ಸಂಸ್ಕೃತಿಯ ಸಿರಿ ಸೌರಭ ಧರೆಗೆ ನಾರಿಯ ದೀಪದಂತೆಯ ದಿವ್ಯ ದರ್ಶನ ವಲ್ಲಭ ವಂದಿಪೆನು ಈ ಭೂಮಿಗೆ ನಮನ ಭಾರತ ಮಾತೆಗೆ ವಂದಿಪೆನು ಈ ಭೂಮಿಗೆ ನಮನ ಭಾರತ ಮಾತೆಗೆ ಹರಿ ಓಂ. ಆತ್ಮೀಯರೇ, ಸರಸ್ವತಿ ವಿದ್ಯಾಮಂದಿರ ಪುರುಷರ ಕಟ್ಟೆ ಸರಸ್ವತಿ ವಿದ್ಯಾಮಂದಿರದ ಶಾಲಾ ವರ್ಧಂತ್ಯುತ್ಸವ 2025-26ನೇ ಸಾಲಿನ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸಿ ಸುಮಾರು 40 ನಿಮಿಷಗಳ ಕಾಲ ಸಂಗೀತ ಸುಧೆಯನ್ನು ಹರಿಸಿರುವಂತಹ ಡಾಕ್ಟರ್ ಕಿರಣ್ ಕುಮಾರ್ ಗಾನ್ಸಿರಿ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಈಗ ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮದಲ್ಲಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಈಶ್ವರ ಭಟ್ ಪಂಜಗುಡ್ಡೆ ಹಾಗೂ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವಂತಹ ಶ್ರೀ ವಿನಯ ಸುವರ್ಣ ಇವರು, ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಶ್ರೀ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ಇದರ ಪ್ರಾಂಶುಪಾಲರಾಗಿರುವಂತಹ
ಅತ್ಯುತ್ತಮ ವಾಣಿಜ್ಯಶಾಸ್ತ್ರ ಉಪನ್ಯಾಸಕರು ಆಗಿರುವಂತಹ ಶ್ರೀ ಚಂದ್ರಶೇಖರ್ ಕೆ ಹಾಗೂ ನಮ್ಮವರೇ ಈ ಊರಿನ ಉದ್ಯಮಿಗಳು ಆಗಿರುವಂತಹ ಜೀವ ವಿಮಾ ಮುಖ್ಯ ಸಲಹೆಗಾರರಾಗಿರುವಂತಹ ಶ್ರೀಯುತ ಪ್ರಸನ್ನ ಭಟ್ ಇವರು ಈ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಸರಸ್ವತಿ ವಿದ್ಯಾಮಂದಿರ ತನ್ನ ಶಿಕ್ಷಣದ ಗುಣಮಟ್ಟ, ಸಂಸ್ಕಾರಯುತವಾದಂತಹ ವರ್ತನೆ ಹಾಗೂ ವಿದ್ಯಾರ್ಥಿಗಳ ಅಂಕ ಗಳಿಕೆಯೊಂದಿಗೆ ಅವರ ಪಠ್ಯೇತರವಾದ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಬಂದಿರುವಂಥ ವಿದ್ಯಾಸಂಸ್ಥೆ. ಈ ವಿದ್ಯಾಸಂಸ್ಥೆಯ ಎಲ್ಲ 450 ಪುಟಾಣಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳುತ್ತಾ ಕೆಲವೇ ನಿಮಿಷಗಳಲ್ಲಿ ಸಭಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. हरि ओम 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 हेलो 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 हरि ओम हरि ओम A warm and graceful evening to one and all gathered here. ಪ್ರತಿಭಾ ಸರಸ್ವತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ಶುಭ ಸಂಜೆಯ ಶುಭ ನಮನಗಳು. I am Manya of A Standard. I welcome you all on behalf of Saraswati Vidya Mandira on this 14th annual day celebration, Pratibha Saraswati 2025-26.
ಸರಸ್ವತಿ ವಿದ್ಯಾಮಂದಿರ ಪುರುಷರ ಕಟ್ಟೆ ಇದರ ಶಾಲಾ ವರ್ಧಂತ್ಯುತ್ಸವಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಆದರ ಸ್ವಾಗತ. Every great institution grows stronger when guided by visionaries, supported by well-wishers, and encouraged by inspiring personalities. It is our privilege to welcome such distinguished guests this evening. May I request our respected headmistress, Mrs. Akila, led by our respected correspondent, Mr. Avinash Kodankiri, to kindly escort our esteemed guests onto the stage. With heartfelt respect, we welcome the following dignitaries. Shri Ishwara Bhatt Panjigudde, President, Management Committee, Shri Mahalingeshwara Temple, Puttur. Shri Chandrasekhar K, Principal, Shri Ramakunjeshwara PU College, Ramakunja. Shri Vinay Suvarna, Member, Management Committee, Shri Mahalingeshwara Temple, Puttur. Shri G.K. Prasanna, Life Insurance Advisor, Puttur. Shri Vishnu Prasad, Block Educational Officer, Puttur. Srimati Shubha Avinash, Administrative Officer. Shri Tirtha Rama, President, Parents Teachers Association. Shri Sachin Kampa, President, School Safety Committee. Master Jeevit P.S., School Pupil Leader. ಸೇರಿರುವ ಎಲ್ಲ ಸಭಿಕರು ತಮ್ಮ ಕೈ ಚಪ್ಪಾಳೆಯ ಮೂಲಕ ಗಣ್ಯರನ್ನು ಆದರದಿಂದ ಸ್ವಾಗತಿಸಲು ಕೋರುತ್ತಿದ್ದೇವೆ. Ladies and gentlemen, to begin this beautiful evening on an auspicious note, let us seek the blessings of the Almighty. I now request Kumari Dhanvi and Kumari Shanvi to lead us in the invocation, the divine beginning of this annual day. That was truly a soulful prayer. Thank you, friends. ಕಾಲಸ್ಯ ಮಹತ್ವಂ ದರ್ಶಯತಿ ನಿತ್ಯ ಪಂಚಾಂಗ ಪಾಠಃ. ಕಾಲದ ಮಹತ್ವವನ್ನು ತಿಳಿಸುವುದು ನಿತ್ಯ ಪಂಚಾಂಗ ಪಠನ. Now I call upon Manasvi of first standard for ನಿತ್ಯ ಪಂಚಾಂಗ recitation. ನಿತ್ಯ ಪಂಚಾಂಗ
ವಿಶ್ವ ಸಂವತ್ಸರದ ಹೇಮಂತ ಋತು ಧನುರ್ಮಾಸದ ಶುಕ್ಲ ಪಕ್ಷ ತಿಥಿ ಸಪ್ತಮಿ ನಕ್ಷತ್ರ ಪೂರ್ವಭಾದ್ರ ವಾರ ಶನಿವಾರ ದಿನಾಂಕ 27/12/2025 ಶುಭ ದಿನ. ಥ್ಯಾಂಕ್ ಯು ಮನಸ್ವಿ. ಶುಭವಚನಾನಿ ಜೀವನಂ ಸುಂದರಂ ಕುರ್ವಂತಿ. Good words make life beautiful. To enlighten our minds, Master Vidata of LKG will now share Amrita Vachana. ಅಮೃತ ವಚನ. ಯಾವುದೇ ಕೆಲಸವನ್ನೇ ಆಗಲಿ ಉತ್ಸಾಹದಿಂದ ಮಾಡಬಲ್ಲವನು ತನ್ನ ಗುರಿ ತಪ್ಪದೆ ತಲುಪುವನು. ಮಹರ್ಷಿ ವಾಲ್ಮೀಕಿ. Thank you, Vidata. On this auspicious day and moment, let us listen to Subhashita presented by Master Rishank and Master Yasasvi of UKG. ಪ್ರಿಯವಾಕ್ಯ ಪ್ರಧಾನೇನ ಸರ್ವಂ ಶುಷ್ಯತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೇಕ ದರಿದ್ರತ. ಪ್ರಿಯವಾದ ಮಾತಿನಿಂದ ಎಲ್ಲ ಪ್ರಾಣಿಗಳು ಸಂತೋಷ ಪಡುತ್ತವೆ. ಆದ್ದರಿಂದ ಸದಾ ಪ್ರಿಯವಾದ ಮಾತನ್ನೇ ಆಡಬೇಕು. ಮಾತಿಗೆ ಬಡತನ. Thank you, friends. ಸಾನ್ನಿಧ್ಯದಿಂದಲೇ ಸಮಾರಂಭಕ್ಕೆ ಸಾರ್ಥಕತೆ, ಮೌಲ್ಯಗಳಿಂದಲೇ ಕ್ಷಣಗಳಿಗೆ ಮಹಿಮೆ, ಪ್ರೇರಣಾದಾಯಕ ವ್ಯಕ್ತಿಗಳ ಸೌಹಾರ್ದಮಯ ಸಾನ್ನಿಧ್ಯದಿಂದಲೇ ಇಂದಿನ ನಮ್ಮ ಕಾರ್ಯಕ್ರಮವು ಮತ್ತಷ್ಟು ಅರ್ಥಪೂರ್ಣವಾಗುವುದು. ಇಂತಹ ಗೌರವಾನ್ವಿತ ಕ್ಷಣದಲ್ಲಿ ಸರಸ್ವತಿ ವಿದ್ಯಾಮಂದಿರದ ಮಾನ್ಯ ಸಂಚಾಲಕರಾಗಿರುವ ಶ್ರೀ ಅವಿನಾಶ್ ಕೊಡಂಕೀರಿ ಇವರು ಸಾಂಪ್ರದಾಯಿಕವಾಗಿ ಅತಿಥಿಗಳನ್ನು ಪರಿಚಯಿಸಿ ಸ್ವಾಗತಿಸಬೇಕಾಗಿ ಅತ್ಯಂತ ಗೌರವಯುತವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವಂತಹ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಈಶ್ವರ ಭಟ್ ಪಂಜಗುಡ್ಡೆ ಅವರೇ, ಶ್ರೀ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಶ್ರೀ ಚಂದ್ರಶೇಖರ್ ಕೆ ಅವರೇ, ನಮ್ಮ ಊರಿನ ಗಣ್ಯ ಉದ್ಯಮಿಗಳಾಗಿರುವಂತಹ ನಮ್ಮವರೇ ಆಗಿರುವಂತಹ ಶ್ರೀ ಪ್ರಸನ್ನ ಭಟ್ರೆ, ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಸೇವೆಗೆ ವ್ಯವಸ್ಥಾಪನಾ ಸಮಿತಿಯಲ್ಲಿ ಸದಸ್ಯರಾಗಿ ನೇಮಕಗೊಂಡಿರುವಂತಹ ಶ್ರೀ ನಮ್ಮವರೇ ವಿನಯ ಸುವರ್ಣ ಅವರೇ, ನಮ್ಮ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾಗಿರುವಂತಹ ತೀರ್ಥರಾಮರೇ, ಸ್ಕೂಲ್ ಸೇಫ್ಟಿ ಕಮಿಟಿಯ ಸಚಿನ್ ಕಂಪ ಅವರೇ, ಶ್ರೀಯುತ ವಿಶ್ವನಾಥ ಬಲ್ಯಾಯರೇ, ಸುರೇಶ್ ಭಟ್ರೆ, ಮುಖ್ಯ ಗುರುಗಳೇ, ಆಡಳಿತಾಧಿಕಾರಿಗಳೇ, ವಿದ್ಯಾರ್ಥಿ ನಾಯಕರು ಮತ್ತು ಸೇರಿರುವಂತಹ ಎಲ್ಲ ಪೋಷಕರೇ, ವಿದ್ಯಾರ್ಥಿಗಳೇ, ಸರಸ್ವತಿ ವಿದ್ಯಾಮಂದಿರ ನರಿಮೊಗರಿನ ಈ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು 14 ವರ್ಷಗಳಿಂದ ಇಲ್ಲಿ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಅರ್ಪಿಸುವ ಒಂದು ವಿದ್ಯಾ ಸೇವೆಯ ಕೈಂಕರ್ಯವನ್ನು ಮಾಡುತ್ತಾ ಇದೆ. ಮೊದಲು ಬಾಡಿಗೆ ಕಟ್ಟಡದಲ್ಲಿ ಆರಂಭವಾದಂತಹ ಶಾಲೆ 3 ವರ್ಷಗಳ ನಂತರ ಈಗ ನಾವು ಇರುವಂತಹ ಈ ಸ್ಥಳದಲ್ಲಿ ಶಾಲೆಯ ಜಮೀನನ್ನು ಕೊಂಡುಕೊಂಡು ಇಲ್ಲಿ ಶಾಲೆಯನ್ನು ಸ್ಥಾಪನೆ ಮಾಡಿ ಹಂತ ಹಂತವಾಗಿ ಸರಕಾರದ ನೀತಿ ನಿಯಮಗಳಿಗೆ ಅನುಗುಣವಾಗಿ ಅನುಮತಿಗಳನ್ನು ರೆಕಗ್ನಿಷನನ್ನು ಪಡೆದುಕೊಂಡು ವಿದ್ಯಾಕ್ಷೇತ್ರದಲ್ಲಿ ದಾಪುಗಾಲಿಡ್ತಾ ಶೈಕ್ಷಣಿಕವಾದಂತಹ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ಶ್ರಮಿಸ್ತಾ ಇದೆ. ಹೆಸರೇ ಹೇಳುವಂತೆ ಇದು ಸರಸ್ವತಿಯ ಆರಾಧನೆ, ಸರಸ್ವತಿಯ ದೇಗುಲ, ಸರಸ್ವತಿ ವಿದ್ಯಾ ಮಂದಿರ. ಹಾಗಾಗಿ ಇಲ್ಲಿ ನಮ್ಮ ಧ್ಯೇಯ ಏನು ಅಂತ ಕೇಳಿದರೆ, ವಿದ್ಯಾರ್ಥಿಗಳನ್ನು ಸರ್ವತೋಮುಖವಾಗಿ ವಿದ್ಯಾವಂತರನ್ನಾಗಿ ಮಾಡುವಂಥದ್ದು. ಶಿಕ್ಷಿತರನ್ನಾಗಿ ಮಾತ್ರ ಅಲ್ಲ,
ಅವರನ್ನು ವಿದ್ಯಾವಂತರನ್ನಾಗಿ ಮಾಡುವುದು ನಮ್ಮ ಗುರಿ. ಅದಕ್ಕೋಸ್ಕರ ಈ ಸಂಸ್ಥೆ ಶೈಕ್ಷಣಿಕವಾಗಿ ಅತ್ಯುತ್ತಮವಾದ ಬೋಧಕ ವರ್ಗವನ್ನು ಹೊಂದಿದೆ, ಬೇಕಾದಂತಹ ಸೌಲಭ್ಯಗಳನ್ನು ಹೊಂದಿದೆ. ಹಾಗೆಯೇ ನಮ್ಮ 3 ಬ್ಯಾಚ್ಗಳು SSLCಯಲ್ಲಿ ಈಗ ಪಾಸಾಗಿ ಹೋಗಿರುವಂಥದ್ದು 3 ಕೂಡ 100% ದಾಖಲೆಯ ಫಲಿತಾಂಶವನ್ನು ಸತತವಾಗಿ ದಾಖಲಿಸ್ತಾ ಪ್ರತಿ ವರ್ಷವೂ ಕೂಡ 50%ಕ್ಕಿಂತ ಹೆಚ್ಚು ಡಿಸ್ಟಿಂಕ್ಷನ್ನಲ್ಲಿ ವಿದ್ಯಾರ್ಥಿಗಳು 10ನೇ ತರಗತಿಯಲ್ಲಿ ಪಾಸಾಗ್ತಾ ಇದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿ ಪ್ರಿ-KG KG ತರಗತಿಗೆ ಬಂದು ದಾಖಲಾದವರು ಯಾರನ್ನು ಕೂಡ ಅಂಕಗಳ ಮೇಲೆ ನಾವು ಆಯ್ಕೆ ಮಾಡಿಲ್ಲ. ಮೊದಲೇ ಗ್ರಾಮೀಣ ಪ್ರದೇಶ, ಇಲ್ಲಿ ಬಡವರಿದ್ದಾರೆ, ಮಧ್ಯಮ ವರ್ಗದವರಿದ್ದಾರೆ, ಚೆನ್ನಾಗಿ ಇರುವಂಥವರಿದ್ದಾರೆ. ಎಲ್ಲರೂ ಕೂಡ ತಮ್ಮ ಮಕ್ಕಳು ಒಳ್ಳೆಯ ಇಂಗ್ಲೀಷ್ ವಿದ್ಯಾಭ್ಯಾಸವನ್ನು ಪಡೆಯಲಿ ಅನ್ನುವಂಥ ಒಂದು ಧ್ಯೇಯದಿಂದ ನಮ್ಮ ಶಾಲೆಗೆ ಸೇರಿಸಿರ್ತಾರೆ. ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಚೆನ್ನಾಗಿ ಇಲ್ಲಿ ವಿದ್ಯಾಭ್ಯಾಸವನ್ನು ಕಲಿತು ನಮ್ಮ SSLCಯ 1 ವರ್ಷ, ಕಳೆದ ವರ್ಷ ಅಲ್ಲ ಅದಕ್ಕಿಂತ ಹಿಂದಿನ ವರ್ಷ 93 ಗುಣಾಂಕಗಳನ್ನು ಇಲಾಖೆ ನಮಗೆ ಕೊಟ್ಟಿತ್ತು. ಕಳೆದ ವರ್ಷ 91 ಗುಣಾಂಕಗಳನ್ನು ಶಾಲೆ ಪಡೆದಿದೆ, ಇಲಾಖೆಯಿಂದಲೇ ಮಾನ್ಯತೆಯನ್ನು ಗಳಿಸಿಕೊಂಡಿದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಯಕ್ಷಗಾನ, ಭರತನಾಟ್ಯ, ಸಂಗೀತ, ಹಾಗೆ ಕರಾಟೆ ಮತ್ತಿತರ ಎಲ್ಲ ಕಲಾ ಪ್ರಕಾರಗಳನ್ನು ಕೂಡ ಅವರಿಗೆ ಕೊಟ್ಟು ಅವರನ್ನು ತರಬೇತಿಗೊಳಿಸ್ತಾ ಇದ್ದೇವೆ. ಹಾಗೆ ಪಠ್ಯ ಮತ್ತು ಪಠ್ಯೇತರ ಎರಡರಲ್ಲಿಯೂ ಕೂಡ ಅತ್ಯುತ್ತಮವಾದ ದಾಖಲೆಯನ್ನು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಈ ಸಂಸ್ಥೆ ಆಧುನಿಕ ಗುಣಮಟ್ಟದ ಇಂಗ್ಲೀಷನ್ನು ಕೊಡ್ತಾ ಇದೆ. ಆದರೆ ಇಂಗ್ಲೀಷಿನ ಸಂಸ್ಕೃತಿ ಇಲ್ಲದೆ ಭಾರತೀಯವಾದ ಸಂಸ್ಕೃತಿಯನ್ನು ಮಕ್ಕಳಲ್ಲಿ ಒಡಮೂಡಿಸುವುದು, ಭಾಷೆ ಕೇವಲ ವ್ಯವಹಾರಕ್ಕೆ ಮಾತ್ರ, ಉಳಿದಂತೆ ನಾವೆಲ್ಲರೂ ಕೂಡ ಭಾರತೀಯ ಸಂಸ್ಕೃತಿಯಲ್ಲಿ ಬೆಳೆದವರಾಗಿರಬೇಕು ಅನ್ನುವುದರಿಂದ ವಿದ್ಯಾರ್ಥಿಗಳಿಗೆ ಅದನ್ನು ಅವರಲ್ಲಿ ಒಡಮೂಡಿಸ್ತಾ ಸಂಸ್ಕೃತ, ಇಂಗ್ಲೀಷು, ಹಿಂದಿ, ಕನ್ನಡ, ತುಳು ಹೀಗೆ 5 ಭಾಷೆಗಳ ಬೋಧನೆಯನ್ನು ಮಾಡುತ್ತಾ ಮಕ್ಕಳಿಗೆ ಶ್ಲೋಕ, ಪುರಾಣ ಇತ್ಯಾದಿಗಳನ್ನು ಕಲಿಸ್ತಾ ಅವರಿಗೆ ಎಲ್ಲ ರೀತಿಯ ಅವರ ಮನೋಭಿತ್ತಿಯಲ್ಲಿ ಸಮಗ್ರತೆಯನ್ನು ತಂದುಕೊಡುವ ಯತ್ನವನ್ನು ಶಾಲೆ ಮಾಡ್ತಾ ಇದೆ. ಅದಕ್ಕೋಸ್ಕರ ವಿವಿಧ ಸ್ಪರ್ಧೆಗಳು ಇದನ್ನೆಲ್ಲ ಮಾಡ್ತಾ ಇದೆ. ಶಾಲೆಯ ಸ್ಪರ್ಧೆಗಳು ಮಾತ್ರ ಅಲ್ಲ, ಹೊರಗಡೆಯ ಸ್ಪರ್ಧೆಗಳು ಕೂಡ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ಹಾಗಾಗಿ ಈ ಶಾಲೆಯಲ್ಲಿ ಕಲಿತ ಮಗು ಹೊರಗೆ ಹೋದರೂ ಕೂಡ ಅವರು ಸರಸ್ವತಿಯ ವಿದ್ಯಾರ್ಥಿಗಳು ಅಂತ ಅನಿಸಿಕೊಳ್ಳುತ್ತಾರೆ. ಅಲ್ಲಿ ಹೊರ ಶಾಲೆಗಳಿಂದ, ಹೊರ ಕಾಲೇಜುಗಳಿಂದ ನಮಗೆ ಪ್ರಶಂಸೆ ಕಂಡು ಬರ್ತದೆ. ನಿಮ್ಮ ಶಾಲೆಯ ವಿದ್ಯಾರ್ಥಿಗಳು ಬಹಳ ಶಿಸ್ತುಬದ್ಧವಾಗಿ, ಬಹಳ ಸಂಸ್ಕಾರಯುತವಾಗಿ ನಡ್ಕೊಳ್ತಾರೆ, ಖುಷಿಯಾಗ್ತದೆ ಅಂತ. ಅದನ್ನು ಕೇಳುವಾಗ ನಮಗೆ ಖುಷಿಯಾಗ್ತದೆ. ನಮ್ಮದೇ ವಿದ್ಯಾರ್ಥಿಗಳು ನಮಗೆ ಕೀರ್ತಿಯನ್ನು ಹೊರಗಡೆ ತಂದುಕೊಡ್ತಾ ಇದ್ದಾರೆ. ನಮ್ಮ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿಗಳು ಈ ವರ್ಷ ಇಂಜಿನಿಯರಿಂಗು, ಫಾರ್ಮಸಿ ಮತ್ತು ಮೆಡಿಕಲ್ ಇತ್ಯಾದಿಗಳ ಬೇರೆ ಬೇರೆ ವಿಭಾಗಗಳಲ್ಲಿ ಈಗ ಹೋಗ್ತಾ ಇದ್ದಾರೆ. ಹಾಗೆಯೇ ದ್ವಿತೀಯ PUCಯಲ್ಲಿದ್ದಾರೆ, ಪ್ರಥಮ PUCಯಲ್ಲಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದುಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಪ್ರಥಮ ಬ್ಯಾಚಿನ ಅನುಶ್ರೀ ಅವಳು ದ್ವಿತೀಯ PUCಯಲ್ಲಿ ವಿವೇಕಾನಂದ ಕಾಲೇಜಿನಲ್ಲಿ ರಾಜ್ಯಕ್ಕೆ 3ನೇ ರ್ಯಾಂಕನ್ನು ಗಳಿಸಿರ್ತಾಳೆ ವಾಣಿಜ್ಯ ವಿಭಾಗದಲ್ಲಿ. ಅದು ನಮಗೆ ಹೆಮ್ಮೆ. ಯಾಕೆಂದರೆ ಆ ಮಗು UKGಯಿಂದ 10ನೇ ತರಗತಿಯವರೆಗೆ ನಮ್ಮಲ್ಲೇ ವಿದ್ಯಾಭ್ಯಾಸವನ್ನು ಪಡೆದದ್ದು. ಆ ಗುಣಮಟ್ಟ ನಮ್ಮಲ್ಲಿತ್ತು ಅನ್ನುವಂಥದ್ದು ನಮಗೆ ಸಂತೋಷವನ್ನು ತಂದುಕೊಟ್ಟಿದೆ. ಈ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಶಾಲೆಯ ಕೀರ್ತಿ ಪತಾಕೆಯನ್ನು ಎಲ್ಲೆಡೆ ಹಾರಿಸ್ತಾ ಇದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಆಧುನಿಕವಾದಂಥ ಶಿಕ್ಷಣ, ಸಾಂಪ್ರದಾಯಿಕವಾದ ಶಿಕ್ಷಣ ಇದೆಲ್ಲವನ್ನು ಕೂಡ ನಾವು ಕೊಡುವಲ್ಲಿ ಯತ್ನ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಇವತ್ತು ನಮಗೆ ಮುಖ್ಯ ಅತಿಥಿಗಳಾಗಿ ನಾವು ಬರಬೇಕು ಅಂತ ಅವರೆಲ್ಲ ಕಾರ್ಯದ ಒತ್ತಡದ ಜೊತೆಗೆ ನಾವು ಈಶ್ವರ ಭಟ್ರನ್ನು ಕೇಳಿಕೊಂಡೆವು. ನಮಗೆಲ್ಲ ಗೊತ್ತಿದೆ ಎಷ್ಟು ನಿಸ್ಪೃಹವಾಗಿ 100% 100 ಅವರು ದೇವಸ್ಥಾನದ ಅಭಿವೃದ್ಧಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ನಾನು ಅವರಲ್ಲಿ ಮಾತಾಡಲಿಕ್ಕೆ ಹೋಗುವಾಗ ಅವರು ಮೊದಲು ಕೇಳಿದ್ದು, ನೀವು ಇಲ್ಲಿ ಬಾಯಾರಿಕೆ ಕುಡೀರಿ, ದೇವಸ್ಥಾನದ ಪ್ರಸಾದ ತಗೊಳ್ಳಿ, ಊಟ ಮಾಡಿ, ಎಲ್ಲ ಮುಗಿಸಿಕೊಂಡು ಹೋಗಬೇಕು. ಅವರು ಬರುವುದು ಮತ್ತೆ. ಹಾಗಾಗಿ ಅಂತಹ ಒಂದು ಕಳಕಳಿಯ ಒಬ್ಬ ಅಧ್ಯಕ್ಷರು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಸಿಕ್ಕಿದ್ದಾರೆ. ನಿರಂತರ ಅವರ ದುಡಿಮೆ ನಮಗೆ ಕಾಣ್ತಾ ಇದೆ. ದೇವಸ್ಥಾನದ ಜಮೀನುಗಳನ್ನು ಪುನಃ ದೇವಸ್ಥಾನಕ್ಕೆ ಒದಗಿಸಿಕೊಡುವಂಥದ್ದು, ದೇವಸ್ಥಾನದ ವ್ಯವಸ್ಥೆಗಳನ್ನು ಸುಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು, ಹೊಸ ಹೊಸ ಯೋಜನೆಗಳನ್ನು ತಂದು ಪುತ್ತೂರಿನಲ್ಲಿ ಶಾಶ್ವತವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ನೆಲೆ ನಿಲ್ಲುವಂತಹ ಕಾರ್ಯವನ್ನು ಮಾಡ್ತಾ ಇರುವಂತಹ ಶ್ರೀಯುತ ಪಂಜುಗುಡ್ಡೆ ಈಶ್ವರ ಭಟ್ರಿಗೆ ಸರಸ್ವತಿ ವಿದ್ಯಾಮಂದಿರದ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಚಂದ್ರಶೇಖರ್ ಇವರು
ನನ್ನ ಆತ್ಮೀಯರು, ನಾವು 9 ವರ್ಷಗಳ ಕಾಲ ಸಹೋದ್ಯೋಗಿಗಳಾಗಿ ಶ್ರೀ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜಲ್ಲಿ ನಾವಿದ್ದೆವು. ಆಗಲಿಂದ ನನಗೆ ಅವರು ಎಲ್ಲ ರೀತಿಯಲ್ಲೂ ಕೂಡ ಅವರು ನನ್ನ ಜೊತೆಗೆ ಒಂದು ಆತ್ಮೀಯತೆಯಲ್ಲಿ ಇದ್ದವರು. ಮುಖ್ಯವಾಗಿ ಅವರದ್ದು ಏನು ಅಂತ ಕೇಳಿದರೆ, ಅವರ ಸಾಧನೆ, ಅವರು ವಾಣಿಜ್ಯಶಾಸ್ತ್ರ ಉಪನ್ಯಾಸಕರು. ಅವರ ಸಬ್ಜೆಕ್ಟಿನಲ್ಲಿ ಒಬ್ಬನೇ ಒಬ್ಬ ವಿದ್ಯಾರ್ಥಿ ಫೇಲ್ ಇಲ್ಲ. ಅದು ಅವರ ಜೀವಮಾನದ ಸಾಧನೆ. ಇವತ್ತು ಕೂಡ ಅವರಲ್ಲಿ ಕಾಮರ್ಸ್ ಕಲಿತವರು ಎಲ್ಲಿ ಕೂಡ ಅವರು ಸೋಲಿಲ್ಲ. ಎಲ್ಲ CA ಇತ್ಯಾದಿಗಳನ್ನೇನೋ ಮಾಡ್ತಾ ಬಹಳ ಎತ್ತರ, ಅಷ್ಟೂ ಪ್ರೀತಿಯ ಒಬ್ಬ ಶಿಕ್ಷಕ, 100% ಶಿಕ್ಷಕ. ಹಾಗಾಗಿ ನನಗೆ ಅವರಲ್ಲಿ ಬಹಳ ಹೆಮ್ಮೆ. ನಾನು 100% ಹೇಳೋದಕ್ಕೆ ಏನು ಕಾರಣ ಅಂತ ಹೇಳಿದರೆ, ಅದು ತಲೆಯಲ್ಲಿರುವುದು ಪಾಠ ಮಾತ್ರ ಅಂತೇಳಿ. ಈಗ ಅವರು ಪ್ರಾಂಶುಪಾಲರಾಗಿದ್ದರೂ ಕೂಡ ಅವರ ಪ್ರಿಯವಾದ ಕ್ಷೇತ್ರ ಪಾಠವೇ. ಹಾಗಾಗಿ ಅವರು ವಿದ್ಯಾರ್ಥಿಗಳನ್ನು ತಯಾರು ಮಾಡುವಲ್ಲಿ ಮತ್ತು ಅವರ ವಿದ್ಯಾರ್ಥಿಗಳನ್ನು ಕೇಳಿದರೆ ಹೇಳ್ತಾರೆ ಅವರು ಎಂಥವರು ಅಂತ. ಅಂತಹ ಒಬ್ಬ ಮಹಾನ್ ಉಪನ್ಯಾಸಕ ಬಹಳ ಹೆಚ್ಚಾಗಿ ಗುರುತಿಸಿಕೊಳ್ಳೋದಿಲ್ಲ. ಅವರು ಪಬ್ಲಿಕಲ್ಲಿ ಹೆಚ್ಚು ಕಾಣಲಿಕ್ಕೆ ಸಿಗೋದಿಲ್ಲ. ಎಲೆಮರೆ ಕಾಯಿ ಅಂತ ಇರುವವರು, ಬಹಳ ಸಂಕೋಚ ಸ್ವಭಾವದ ವ್ಯಕ್ತಿ ನಮ್ಮಲ್ಲಿ ಬಂದಿದ್ದಾರೆ. ಸರ್, ತಮಗೆ ಸ್ವಾಗತ. ಶ್ರೀಯುತ ವಿನಯ ಸುವರ್ಣರು, ನನಗೆ ಬಹಳ ಅವರ ಬಗ್ಗೆ ಕೇಳಿ ಗೊತ್ತಿತ್ತಷ್ಟೇ ಹೊರತು ಹೆಚ್ಚು ಒಡನಾಟ ಇರಲಿಲ್ಲ. ನಾವು ಇತ್ತೀಚೆಗೆ ಅವರಲ್ಲಿ ಮಾತನಾಡ್ತಾ ಇದ್ದೆವು. ಮತ್ತು ನಮ್ಮ ಕ್ಯಾಂಪಸ್ ಮ್ಯಾನೇಜರು ಕೃಷ್ಣಪ್ಪರು ಎಲ್ಲ ಹೇಳಿ ಅವರು ಬಹಳಷ್ಟು ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಗೊತ್ತಾಯಿತು. ಅವರು ಉದ್ಯಮಿಗಳು. ಈಗ ಅವರಿಗೆ ಒಂದು ಅದ್ಭುತವಾದಂತಹ ಅವಕಾಶ, ಶ್ರೀ ದೇವರ ಸೇವೆ ಮತ್ತು ಇಂಥ ಉತ್ತಮವಾದಂಥ ಆಡಳಿತ ಮಂಡಳಿಯ ಜೊತೆಗೆ ಅವರು ತಮ್ಮ ಕೈಂಕರ್ಯವನ್ನು, ಅವರು ಅಲ್ಲೇ ಇರ್ತಾರೆ ದೇವಸ್ಥಾನದಲ್ಲಿ. ಅವರು ಇನ್ನೊಬ್ಬರು, ನಾನು ಪಂಜಿಗುಡ್ಡೆ ಈಶ್ವರ ಭಟ್ರಿಗೆ ಹೇಳಿದ ಹಾಗೆ ಅವರಿಗೂ ಸಹ ಹೇಳಬೇಕಾಗುತ್ತೆ, 100% ಅವರು ದೇವಸ್ಥಾನಕ್ಕೆ ಕೊಡ್ತಾ ಇದ್ರು. ನಾನು ಯಾವಾಗ ಫೋನ್ ಮಾಡಿದ್ರು ನಾನು ದೇವಸ್ಥಾನದಲ್ಲಿದ್ದೇನೆ ಅಂತ ಹೇಳ್ತಾರೆ. ಮತ್ತು ಹೋದವರನ್ನು ಕರೆದುಕೊಂಡು ಹೋಗಿ ಒಳಗೆ ಕೂತ್ಕೊಳಿಸಿ ಊಟ ಮಾಡಿ ಹೋಗಿ ಅಂತ. ನಾವು ಬೇಡ, ಇಲ್ಲ ಸ್ವಲ್ಪ ಅರ್ಜೆಂಟಲ್ಲಿ, ಇಲ್ಲ ಊಟ ಮುಗಿಸಿ ಹೋಗಿ ಎಳ್ಕೊಂಡು ಹೋಗಿ ಊಟ ಮಾಡಿಸಿ ಕಳಿಸುವಂತಹ ಒಬ್ಬ ಉದಾರ ಹೃದಯಿ ಶ್ರೀಯುತ ವಿನಯ ಸುವರ್ಣ ಅವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತ ಸರ್. ಹಾಗೆಯೇ ನಮ್ಮವರೇ, ಅವರು ಸದಾ ನಮ್ಮ ಜೊತೆಗೆ ಇರುವವರು, ಸದಾಕಾಲ ನಮಗೆ ಬೆನ್ನೆಲುಬಾಗಿದ್ದು ಶಾಲೆಯ ಅಭಿವೃದ್ಧಿಯಲ್ಲಿ ತಣ್ಣಗೆ ತನ್ನದಾದಂತಹ ಒಂದು ಸೇವೆಯನ್ನು, ಅದು ಹೊರಗಡೆ ನಾವು ಹೇಳಲಿಕ್ಕೆ ಗೊತ್ತಿಲ್ಲ, ಅಂತಹ ಒಂದು ಸಹಕಾರ ಬೆಂಬಲ ನಮಗೆ ಕೊಡ್ತಾ ಇರುವಂಥವರು ಪ್ರಸನ್ನ ಭಟ್ರು. ಈಗಾಗಲೇ ನಿಮಗೆ ಗೊತ್ತಿದೆ, ನಮ್ಮ ಬಡಕೋಡಿಯಲ್ಲಿ ಅದ್ಭುತವಾದಂತಹ ಒಂದು ಆರಾಧ್ಯ ಸಂಕೀರ್ಣವನ್ನೇ ಅವರು ನಿರ್ಮಾಣ ಮಾಡಿದ್ದಾರೆ. ಬಹುಶಃ ಗ್ರಾಮೀಣ ಪ್ರದೇಶದಲ್ಲಿ ಅಂತಹ ದೊಡ್ಡದಾದಂತಹ ಒಂದು ಕಟ್ಟಡ ನಾವು ನೋಡಲಿಲ್ಲ. ಪುತ್ತೂರಿನಲ್ಲೂ ಕೂಡ ನಮಗೆ ಸ್ವಲ್ಪ ಅಪರೂಪಕ್ಕೆ ಕಂಡಿತ್ತು. ಬಹಳ ಯೋಚನೆ ಮಾಡಿ, ಬಹಳ ಪೂರ್ವ ನಿಯೋಜಿತವಾದಂಥ ಭವಿಷ್ಯದ ಲೆಕ್ಕಾಚಾರಗಳನ್ನು ಹಾಕಿ ಅವರು ಮಾಡುವಂಥವರು, ಶ್ರೇಷ್ಠವಾದ ಉದ್ಯಮಿ. ಮುಖ್ಯವಾಗಿ ಅವರು LICಯ ಮುಖ್ಯ ಸಲಹೆಗಾರರು. ಹಾಗಾಗಿ ಬಹುತೇಕರಿಗೆ ಪುತ್ತೂರಲ್ಲಿ ಅವರ ಪರಿಚಯ. ಅವರಿಗೆ ಆತ್ಮೀಯವಾದ ಸ್ವಾಗತ. ಹಾಗೆ ನಮ್ಮ ಜೊತೆಗೆ ಸದಾ ಬೆನ್ನೆಲುಬಾಗಿರುವಂತಹ ನಮ್ಮ PTA ಏನಾಗಬೇಕು ಸರ್ ಅಂತ, ಅವರು ರೈಲ್ವೆಯಲ್ಲಿ ದುಡಿಯುವವರು, ತೀರ್ಥರಾಮರು. ಡ್ಯೂಟಿಯ ಎಡೆಯಲ್ಲಿ ಪುರುಸೊತ್ತು ಮಾಡಿಕೊಂಡು ನಾವು ಕರೆದಾಗ ಬಂದು ನಮ್ಮ ಜೊತೆಗೆ ನಿಲ್ತಾರೆ, ಏನಾಗಬೇಕು ಸರ್ ಅಂಥೇಳಿ. ಅವರ ಪ್ರೀತಿಪೂರ್ವಕವಾದಂತಹ ಬೆಂಬಲ ಶಾಲೆಯ ಅಭಿವೃದ್ಧಿಗೆ, ಅದಕ್ಕೆ ಅವರಿಗೆ ಸ್ವಾಗತ. ಸಚಿನ್ ಕಂಪ ಅವರು ಬಹಳ ವರ್ಷಗಳಿಂದ ನಮ್ಮ ಜೊತೆಗೆ ಇದ್ದವರು. ನಮಗೆ ವೈಯಕ್ತಿಕವಾಗಿ ಕೂಡ ಅವರು ಸ್ನೇಹಿತರು. ಹೆಚ್ಚು ಮಾತುಗಾರರಲ್ಲ, ಆದರೆ ಬಹಳ ಬುದ್ಧಿವಂತ ಅವರು. ಅವರು ಏನು ಹೇಳಿದರೂ ಕೂಡ ಅದು ತೂಕದ ಮಾತು. ಅದು 100 ಮಾತು ನಾವು ಹೇಳೋದಕ್ಕೆ ಅವರು 1 ಮಾತು ಹೇಳಿದರೆ ಸರಿ. ಅಂತಹ ಒಬ್ಬ ನಿಗರ್ವಿ ಮತ್ತು ಸ್ಪಷ್ಟವಾದಂತಹ ಒಂದು ಆಲೋಚನಾ ಶಕ್ತಿ ಇರುವಂಥವರು. ಶಾಲೆಯ ಆಗು ಹೋಗುಗಳ ಬಗ್ಗೆ ಸೂಕ್ಷ್ಮವಾಗಿ ಅವರ ಸಲಹೆಗಳು ಯಾವಾಗಲೂ ಇರ್ತದೆ. ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ. ನಮ್ಮ ಶಾಲೆಯ ಅಭಿವೃದ್ಧಿಯ ಸಮಿತಿಯಲ್ಲಿ ನಾವು ವಿಶ್ವನಾಥ ಬಲ್ಯಾಯರನ್ನು ನಾವು ಕೇಳಿಕೊಂಡಿದ್ದೇವೆ. ಅವರು ನಾವು ಕರೆದಾಗ ಅವರೆಲ್ಲ ಕೆಲಸವನ್ನು ಬಿಟ್ಟು ಅವರು ನಮ್ಮ ಜೊತೆಗೆ, ಅವರಿಗೆ ನಾವು ತೊಂದರೆ ಕೊಡೋದು ಯಾವಾಗಲೂ ಕೂಡ ಕಾಣ್ತದೆ ಹಾಗೆ. ಅವರು ವೈಯಕ್ತಿಕವಾಗಿ ಇಂಜಿನಿಯರ್, ಅವರು ಸಿವಿಲ್ ಇಂಜಿನಿಯರು. ಆದರೆ ಅವರ ಕೆಲಸವನ್ನು ಬಿಟ್ಟು ಅವರು ನಮ್ಮ ಜೊತೆಗೆ, ನಮ್ಮ ಸ್ನೇಹಕ್ಕೋಸ್ಕರ ಶಾಲೆಯ, ಅವರ ಮಗಳು ನಮ್ಮ ಕಳೆದ ವರ್ಷದ ವಿದ್ಯಾರ್ಥಿನಿ ಕೂಡ, ಅವಳು ಸಣ್ಣ ಪ್ರಾಯದಿಂದ ಇಲ್ಲೇ ಕಲಿತವಳು. ಆ ಒಂದು ಪ್ರೀತಿಯಿಂದ ಸದಾ ನಮ್ಮ ಜೊತೆಗಿರ್ತಾರೆ. ಬಲ್ಯಾಯರಿಗೆ ಸ್ವಾಗತ. ಸುರೇಶ ಭಟ್ರು ನಮಗೆ ಗೊತ್ತಿದೆ, ಬಹಳ ವರ್ಷಗಳಿಂದ ಅವರು KG ಅವರ ಮಗನನ್ನು ಇಲ್ಲಿ ಸೇರಿಸಿದ್ದಾರೆ. ಈಗ ಅವನು ಅಂಬಿಕಾದಲ್ಲಿ PU ಅಲ್ಲಿದ್ದಾನೆ. ಅಲ್ಲಿಂದ ಕೂಡ ಅವರು ಶಾಲೆಗೆ ಅದೊಂದು ನಿರ್ವ್ಯಾಜವಾದಂತಹ, ಯಾವುದೇ ಅಪೇಕ್ಷೆ ಇಲ್ಲದಂತಹ ಅವರ ಒಂದು ಸಪೋರ್ಟ್, ಅವರ ಒಂದು ಬೆಂಬಲ. ಮಧ್ಯರಾತ್ರಿ ನಾವು ಫೋನ್ ಮಾಡಿದರೂ ಕೂಡ ಅವರು ರೆಡಿ. ಅಂಥ ಒಬ್ಬ ಶಾಲಾ ಹಿತೈಷಿ, ಅವರಿಗೆ ಸ್ವಾಗತ. ನಮ್ಮ ವಿದ್ಯಾರ್ಥಿ ನಾಯಕ, ಸಹಜವಾಗಿ ವಿದ್ಯಾರ್ಥಿ ನಾಯಕ ಆಗಬೇಕಾದ್ರೆ ನಾಯಕತ್ವದ ಗುಣ ಇರಬೇಕು. ಅವನ ಅಣ್ಣ ಕಳೆದ ವರ್ಷ ಅಲ್ಲ, ಅದಕ್ಕಿಂತ ಹಿಂದಿನ ವರ್ಷದ ಟಾಪರ್ ನಮ್ಮಲ್ಲಿ SSLC 614 ಅಂಕಗಳನ್ನು ಗಳಿಸಿದ್ದ. ಈಗ ಇವನು ಕೂಡ ಅದೇ ಹಾದಿಯಲ್ಲಿದ್ದಾನೆ.
ಹಾಗಾಗಿ ಅವನಿಗೆ ಸ್ವಾಗತ. ಹಾಗೆ ಆಡಳಿತಾಧಿಕಾರಿಗಳು ನನ್ನ ಶ್ರೀಮತಿ ಶುಭಾ ಅವರಿಗೆ ಆತ್ಮೀಯವಾದ ಸ್ವಾಗತ. ಹಾಗೆ ಶಾಲೆಯನ್ನು ಮುನ್ನಡೆಸ್ತಾ ಇರುವಂತಹ ಅವರು ಈ ವರ್ಷ ನಮ್ಮಲ್ಲಿ ಮುಖ್ಯ ಗುರುಗಳಾಗಿ ಸೇರಿದ್ದಾರೆ ಶ್ರೀಮತಿ ಅಖಿಲ ಅವರು ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಸೇರಿರುವಂತಹ ಎಲ್ಲ ಪೋಷಕರಿಗೆ ನಿಮ್ಮೆಲ್ಲರ ಸಹಕಾರಕ್ಕೆ, ನಿಮ್ಮೆಲ್ಲರಿಂದಾಗಿ ಈ ಶಾಲೆ, ನಿಮ್ಮೆಲ್ಲರಿಂದಾಗಿ ಶಾಲೆಯ ಅಭಿವೃದ್ಧಿ. ಯಾವಾಗ ಕೇಳಿದರೂ ಕೂಡ ನಾವು ಪದೇ ಪದೇ ಏನೋ ಒಂದು ತೊಂದರೆಗಳನ್ನು ಕೊಡ್ತಾ ಇರ್ತೇವೆ, ಆದರೆ ಏನೂ ಎಣಿಸದೆ ಶಾಲೆಯ ಒಳ್ಳೆಯದಕ್ಕೆ ಅಂತ ಆಲೋಚನೆ ಮಾಡಿ ಸದಾ ಬೆನ್ನೆಲುಬಾಗಿ ನಿಂತ ಎಲ್ಲ ಪೋಷಕ ವೃಂದಕ್ಕೆ ಸ್ವಾಗತ. ಹಾಗೆ ವಿದ್ಯಾರ್ಥಿಗಳಿಲ್ಲದೆ ಶಾಲೆಯೇ ಇಲ್ಲ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೇಳಿದ ತಕ್ಷಣ ಅವರಿಗೆ ನಿರಂತರವಾದಂತಹ ಚಟುವಟಿಕೆಗಳನ್ನು ಇಲ್ಲಿ ಕೊಡ್ತೇವೆ. ಒಂದು ನಿಮಿಷ ಪುರುಸೊತ್ತಿಲ್ಲದೆ ಅದನ್ನೆಲ್ಲವನ್ನು ಚೆನ್ನಾಗಿ ಮಾಡುತ್ತಾ ತಮ್ಮ ಬೆಳವಣಿಗೆಯನ್ನು ಸಾಧಿಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಸ್ವಾಗತ. ಹಾಗೆ ಪತ್ರಿಕೆಯ ವರದಿಗಾರರಿದ್ದಾರೆ, ಅವರಿಗೆ ಸ್ವಾಗತ. ಹಿತೈಷಿಗಳಿದ್ದಾರೆ, ಜಯಂತರು ಇದ್ದಾರೆ, CRP. ನಮಗೆ ಶಾಲೆಗೆ ನಾವು ಕೇಳಿದಾಗ ಬಂದು ನಿಸ್ಪೃಹವಾಗಿ ಅವರಿಗೆ ನಾವು ಏನಾದರೂ ಕೊಟ್ಟರೆ ಕೂಡ ಅವ್ರಿಗೆ ಬೆಚ್ಚ ಆಗ್ತದೆ. ಅವರಿಗೆ ಏನು ಬೇಡ ಸರ್, ನಾನು ಬಂದದ್ದು ಅದಕ್ಕೆಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅವರ ಸಮಯವನ್ನು ಶಾಲೆಗೆ ಹೋಗಿ ವ್ಯಯ ಮಾಡಿದಂಥ ಹಿತೈಷಿಗಳು ಚಂದ್ರಶೇಖರ್ ಇದ್ದಾರೆ, ರತ್ನ ಮೇಡಮ್ ಇದ್ದಾರೆ, ನಿನ್ನೆ ಬಂದಿದ್ದರು. ಎಲ್ಲ ಹಿತೈಷಿಗಳಿಗೂ ಕೂಡ ನಾನು ಶಾಲೆಯ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಹಾಗೆ ನಮಗೆ ಸಹಕಾರವನ್ನಿತ್ತ ಎಲ್ಲ ದಾನಿಗಳಿಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀನಿ. Thank you, sir, for your gracious welcome. Now, it's a time for honoring the guests. I request Mr. Avinash Kodankiri, sir, correspondent of our school, to honor the guests. ಅಲ್ಲಿಗೆ ಆಗ್ಬೋದು. Thank you, sir. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ, ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ ಎನ್ನುವಂತೆ ನಮ್ಮ ಪುಟಾಣಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದ ಚಾಲೆಯನ್ನು ಇದೀಗ ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟಿಸಲಾಗುವುದು. ಸಾಕ್ಷರತೆಯ ಬೆಳಕು ಬಾಳನ್ನು ರೂಪಿಸುತ್ತದೆ ಎಂಬ ನಂಬಿಕೆಯಲ್ಲಿ ನಾವು ದೀಪ ಪ್ರಜ್ವಲನೆ ಮಾಡೋಣ. ಕಾರ್ಯಕ್ರಮದ ಶುಭಾರಂಭಕ್ಕಾಗಿ ದೀಪ ಬೆಳಗಿಸಲು ಮಾನ್ಯ ಅತಿಥಿ ಶ್ರೀ ಈಶ್ವರ್ ಭಟ್ ಪಂಜಿಗುಡ್ಡೆ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಅವರಲ್ಲಿ ಕೋರುತ್ತಿದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಅವರೊಂದಿಗೆ ಸೇರಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ಜ್ಯೋತಿ ಬೆಳಗಿಸು, ಆತ್ಮ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು, ಆತ್ಮ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು, ಮನದ ಜ್ಯೋತಿ ಬೆಳಗಿಸು,
ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ವಂದನೆಗಳು. Every successful institution has a story of dedication, growth, and excellence. To share this year's journey with us, I warmly invite Mrs. Akila, headmistress of our school, to present the annual report. A warm good evening to one and all present here. Respected President of today's function, Shri Avinash Kodankili sir, Chief Guest, Shri Ishwara Bhatt sir, Shri Chandrasekhar sir, Shri Vinaya Suvarna sir, Shri G.K. Prasanna sir, Administrative Officer Shubha ma'am, PTA President Shri Titarama sir, SSC President Shri Sachin Kampa sir, members of PTA, School Development Committee members Suresh Bhatt sir, Balaya sir, special invitees, press reporters, parents and students. A heartily welcome to you all. It's my privilege to present the annual report of Saraswati Vidya Mandira. With the vision of cultivating a generation that is value-based, skill-based and culture-oriented, our correspondent Shri Avinash Kodankili sir established the Saraswati Vidya Mandira under the management of the Kodankili Foundation. Shri Avinash Kodankili sir serves as a correspondent and managing trustee, while Mrs. Shubha Avinash ma'am is the administrative officer. The institution comprises 21 teaching and 5 non-teaching staffs and 2 care assistants. I, Mrs. Akila, serves as the headmistress, while Mrs. Divya and Mrs. Sri Lakshmi serves as the high school and primary coordinators, respectively. Mr. Krishnappa serves as the campus manager. This year we have the total enrollment of 450 students from pre-KG to class 10 with single division. Our school campus comprises positive environment featuring the eco-friendly building and spacious, well-ventilated classrooms equipped with all the facilities. Our facilities include Saraswati Sadan Auditorium, computer lab, a school band, a well-stocked library with a significant collection of books. For physical development, we have a sports ground with 200-meter track. We also have a hostel facility for the boys. We provide midday meal under the Annapurna Anna Yojana. We have excellent kindergarten education where play-based learning meets the academic excellence. We have 7 school bus facilities to safely transport children from all surrounding places. We provide various co-curricular activities alongside our academic programs. We have a special Scout and Guides, Cubs and Bulbul unit. This year we also added Bunny unit to the KG students. We offer Yakshagana led by Sri Balakrishna Uddangala sir, Bharatanatyam led by Vidushi Rohini, Karate led by Sri S. Kumar sir, Yoga under the guidance of Sri Ashok. This year we also included the Sugama Sangita under the guidance of Ganasare Kiran. Additionally, the school has introduced special JEE NEET coaching classes in association with the Vidata Coaching Center for the interested students in class 8, 9 and 10. The program progressing very well. ಸರಸ್ವತಿ ವಿದ್ಯಾಮಂದಿರ ಇಲ್ಲಿನ 10ನೇ ತರಗತಿಯ 3 ಬ್ಯಾಚ್ಗಳು ಈಗಾಗಲೇ ಅತ್ಯುತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗಿ ನಮಗೆ ಸಂಸ್ಥೆಗೆ ಕೀರ್ತಿಯನ್ನು ತಂದಿರುತ್ತಾರೆ. 3 ವರ್ಷವೂ ಸತತ 100% ಫಲಿತಾಂಶ ಬಂದಿರುತ್ತದೆ. ಪ್ರಥಮ ವರ್ಷದಲ್ಲಿ 100% ಫಲಿತಾಂಶದ ಜೊತೆಗೆ 50% ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಹಾಗೂ 50% ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ನಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಪ್ರಥಮ ಬ್ಯಾಚ್ನಲ್ಲಿ 607 ಅಂಕಗಳೊಂದಿಗೆ ಕುಮಾರಿ ಅನುಶ್ರೀ ಪ್ರಥಮ ಸ್ಥಾನಿಯಾಗಿದ್ದಾಳೆ. ದ್ವಿತೀಯ ಬ್ಯಾಚ್ನಲ್ಲಿ 100% ಫಲಿತಾಂಶದ ಜೊತೆಗೆ 50% ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಹಾಗೂ 50% ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ನಲ್ಲಿ ತೇರ್ಗಡೆ ಹೊಂದಿದ್ದಾರೆ. 614 ಅಂಕಗಳೊಂದಿಗೆ ಮೋಕ್ಷಿತ್ PS ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಈ 2 ಫಲಿತಾಂಶಗಳನ್ನು ಮೀರಿ 3ನೇ ಬ್ಯಾಚ್ ಶಾಲೆಗೆ ಅತ್ಯುನ್ನತ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ. 100% ಫಲಿತಾಂಶದ ಜೊತೆಗೆ 57% ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಹಾಗೂ 43% ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸಿನಲ್ಲಿ ತೇರ್ಗಡೆ ಹೊಂದಿದ್ದಾರೆ. 619 ಅಂಕಗಳೊಂದಿಗೆ ಅಚಿಂತ್ಯ ಉಂಗ್ರುಪುಳಿತ್ತಾಯ ಶಾಲೆಗೆ ಪ್ರಥಮ ಸ್ಥಾನಿ ಹಾಗೂ ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದಿರುತ್ತಾರೆ. ಯಶ್ವಿನ್ 615, ರಿಷಿ ಭಾರದ್ವಾಜ್ 613, ಅನಗಲಕ್ಷ್ಮಿ 608 ಅಂಕಗಳೊಂದಿಗೆ ತೇರ್ಗಡೆ ಹೊಂದಿ ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಶಿಕ್ಷಣ ಇಲಾಖೆ ಕೊಡಲ್ಪಡುವ ಶಾಲಾ ಗುಣಮಟ್ಟದಲ್ಲಿ 91% ಬಂದಿರುತ್ತದೆ.
SSLC ಮುಗಿಸಿ ಹೊರಹೋದ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಜೀವನದಲ್ಲಿ ಅತ್ಯುತ್ತಮವಾಗಿ ಮುನ್ನಡೆಯುತ್ತಿದ್ದಾರೆ. ವಿವಿಧ ಕೋರ್ಸ್ಗಳನ್ನು ಆಯ್ದುಕೊಂಡು ಉತ್ತಮ ಕಾಲೇಜಿನಲ್ಲಿ ಓದು ಮುಂದುವರಿಸುತ್ತಿದ್ದಾರೆ. ಪ್ರಥಮ ಬ್ಯಾಚ್ ನಮ್ಮ ಹೆಮ್ಮೆಯ ವಿದ್ಯಾರ್ಥಿನಿ ಅನುಶ್ರೀ ದ್ವಿತೀಯ PUCಯಲ್ಲಿ ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆದಿರುತ್ತಾಳೆ. ಎಲ್ಲ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುನ್ನಡೆಯಲಿ, ಒಳ್ಳೆಯ ಸ್ಥಾನಮಾನ ಗಳಿಸಿ, ಒಳ್ಳೆಯ ಹುದ್ದೆ ಅಲಂಕರಿಸಲಿ, ದೇಶದ ಉತ್ತಮ ಪ್ರಜೆಯಾಗಿ ಹೊರಹೊಮ್ಮಲಿ ಎಂಬುದು ಸರಸ್ವತಿ ವಿದ್ಯಾಮಂದಿರದ ಆಶಯ. ಈ ಶೈಕ್ಷಣಿಕ ವರ್ಷದಲ್ಲಿ 4ನೇ ಬ್ಯಾಚ್ ವಿದ್ಯಾರ್ಥಿಗಳು SSLC ಪರೀಕ್ಷೆ ಬರೆಯುತ್ತಿದ್ದಾರೆ. ಈ ವರ್ಷದ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು. ಆ ಮೂಲಕ ಈ ಸಂಸ್ಥೆಗೆ ಕೀರ್ತಿಯನ್ನು ಇನ್ನಷ್ಟು ಹೆಚ್ಚಿಸಬೇಕು ಎನ್ನುವುದು ನಮ್ಮ ಆಶಯ. ರಾಷ್ಟ್ರೀಯ ವೈಮಾಂತರಿಕ ಪ್ರಯೋಗಾಲಯ ನಡೆಸಿದ ರಾಜ್ಯ ಮಟ್ಟದ ವಿಜ್ಞಾನ ಪ್ರಬಂಧ ಸ್ಪರ್ಧೆ ಕಣಾದದಲ್ಲಿ ಭಾಗವಹಿಸಿದ ನಮ್ಮ ಶಾಲೆಯ 30 ವಿದ್ಯಾರ್ಥಿಗಳು ಬಹುಮಾನವನ್ನು ಪಡೆದಿದ್ದಾರೆ. ಇವರಲ್ಲಿ ಒಟ್ಟು 8 ಪ್ರಥಮ ಸ್ಥಾನ, 10 ದ್ವಿತೀಯ ಸ್ಥಾನ ಹಾಗೂ 11 ಮಂದಿ ತೃತೀಯ ಸ್ಥಾನ ಪಡೆದಿರುತ್ತಾರೆ. ಈ ಎಲ್ಲ ವಿದ್ಯಾರ್ಥಿಗಳು ಬೆಂಗಳೂರಿನ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಹುಮಾನವನ್ನು ಸ್ವೀಕರಿಸಿದ್ದಾರೆ. ಇವರೆಲ್ಲರಿಗೂ ಶ್ರೀಮತಿ ದಿವ್ಯಾ ಇವರು ಮಾರ್ಗದರ್ಶನ ನೀಡಿದ್ದಾರೆ. We began our academic year 2025-26 with the Prarambhosava and Diksha Samarambha on June 3rd. Formation of Student Council was held where Jeevit PS of class 10 is selected as SPL and Danusha of class 9 selected as ASPL. Formation of PTA SSC was held where Mr. Titarama was elected as the PTA president, Mrs. Asha Rai as the vice president and Mr. Sachin Kampa was elected as the SSC president. We have celebrated various programs like World Environmental Day, International Yoga Day, Guru Purnima, Vana Mahotsava, Raksha Bandhan, Independence Day, Gandhi Jayanti, Lal Bahadur Shastri Jayanti, Shri Krishna Janmashtami, Ayudha Puja, Sharada Puja. We have conducted competitions, programs to students during these events. We have also organized special programs for the teenagers, Hadihareda Makkala Arogya, free health camp checkup for the students, also control and prevention of crime. Those programs were organized with the help of other departments. To emphasize the physical activity among the students, we organized school annual sports meet for the students on December 16. Our physical education teacher, Mr. Radhakrishna and team organized it very well. Achievements of the students. Our students have participated in various games organized by Education Department and won several prizes. Mokshit of class 10 and Tejas of class 6 stood first in the zonal level chess match and were selected for the Taluk level. Tejas also won Taluk level chess and qualified for the district level. He also represented our school at the district chess competition. NS Ishan of class 10 and Abhay of class 8 stood first place in Taluk level artistic para Yogasana competition and selected for the district level. They also stood second place in rhythmic prayer Yogasana competition. Both represented our school at the district level. Anwarth of class 8 stood second place in Taluk level yoga competition in artistic single Yogasana. Dhanvi Sudhir of class 9 and Shanvi Sudhir of class 6 stood first place in Taluk level karate competition under the different categories and represented our school in district level. Girls team under 17 category stood first place in zonal level volleyball match and represented our school at Taluk level. Danusha of class 9 was awarded with the best all-rounder award. Girls team under 14 category stood second place in zonal level volleyball match and represented our school in Taluk level. Atmiya of class 8 was awarded as the best player. Boys team under 17 category won second place in zonal level throw ball match. Dhanvit of class 10 was awarded with best player award. Our students also participated in zonal level artistic athletic meet and won many prizes. Pruthvi of class 10 stood first in shot put and discus throw and third in javelin throw. Johan of class 10 stood first place in high jump. Jeevit of class 10 stood second in 3000 meter running race, third in 800 meter race. Sanika of class 7, Manvi of class 9 stood second in high jump. Danusha of class 9 stood third in the 100 meter running race. Banit of class 10 stood third in 400 meter running race. Prithvi Jain, Johan and Jeevit represented our school in Taluk level
athletic meet. Pratibha Karanji, both primary and high school students participated in zonal level Pratibha Karanji, won many prizes. Ahana Bhatt of class 3rd stood first in Desha Bhakti Gite and third in Bhakti Gite. Rishika of class 3rd stood second in drawing and third in storytelling. Aradhya of class 7 won first in Samskrita Kantabata. Shanvi Sudhir class 6 won first place in Bhakti Gite. Pramshi of class 7 won first place in clay modeling, third place in Abhinaya Gite. Dhanusha of class 9 won first place in Ashubhashana. Dhanvi Sudhir of class 9 won first place in Samskrita speech, third Bhavagite. Navami of class 3rd stood second place in Abhinaya Gite. Abhay of class 6 stood second place in Samskrita Dharmika Patana. Prapti of class 6 won second place in storytelling. Hasta of class 7 won second place in essay writing. Anargya of class 6 won third place in English recitation. Chittara of class 8 won third place in the folk song. Jeevit of class 10 third in debate. Prithvi Jain of class 10 third place in Rangoli. Bhavit of class 10 third place in Hindi speech. Apeksha third place in Bharatanatyam. Dhanusha, Dhanvi Sudhir, Ahana Bhatt, Pramshi, Aradhya represented our school in Taluk level. Dhanusha stood second place in Taluk level Ashubhashana competition in the Pratibha Karanji. Aradhya of class 7 won first place in Taluk level and won third place in the district level Pratibha Karanji competition. Inchara of class 8 won first place in Rangoli competition organized by the central government under the campaign Nasha Mukta Bharata. Every year our class 8 and 9 students are appearing for the junior and senior grade drawing exams. We got 100% result with the distinction and first class in the last year. Our students also participated in various inter-school competitions organized by various schools and organizations. Atmi and Digant won third place in national level Open Karate Championship. All these are possible only when there is a dedication, cooperation and commitments. I thank our correspondent and administrative officer for guiding us at each step. I convey my regards to the parents and for their cooperation and support. I congratulate the students and the teachers on their achievements. We hope for the best in the upcoming days. We will strive to provide the best to our students. Finally, I conclude by saying that we will create a generation that is skill-based and rooted to our cultures. Thank you. Thank you, ma'am. I now invite our beloved physical education teacher, Mr. Radhakrishna sir, to the stage to announce the names of our proud sports achievers. ಎಲ್ಲರಿಗೂ ನಮಸ್ಕಾರ. ಈ ಶೈಕ್ಷಣಿಕ ವರ್ಷದ ವಾರ್ಷಿಕ ಕ್ರೀಡಾಕೂಟದಲ್ಲಿ 6 ಜನ ವಿದ್ಯಾರ್ಥಿಗಳು ವೈಯಕ್ತಿಕ ಚಾಂಪಿಯನ್ಶಿಪ್ಗಳನ್ನು ಗಳಿಸಿಕೊಂಡಿದ್ದಾರೆ. ಈ ಟ್ರೋಫಿಗಳ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರು ನಮ್ಮ PTA ಅಧ್ಯಕ್ಷರಾದ ತೀರ್ಥರಾಮ ಸವಣೂರು ಇವರು ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗೆ ಜೋಹನ್ ಫ್ರಮ್ 10th ಸ್ಟ್ಯಾಂಡರ್ಡ್. Johan from 10th standard, first place in 100-meter race, high jump and long jump. Jeevit PS from 10th standard, first place in 800-meter race, 1500-meter race and 3000-meter race. Dhanusha from 9th standard, first place in 100-meter race, 200-meter race and long jump. Prithvi from 10th standard, first place in shot put, discus throw and javelin throw. Sudanwa from 7th standard, first place in 100-meter race, 200-meter race and 600-meter race. Sanika from 7th standard, first place in high jump, second place in long jump and second place in 600-meter race.
ಧನ್ಯವಾದಗಳು ಸರ್. ಈ ವರ್ಷದ ಕ್ರೀಡಾಕೂಟದಲ್ಲಿ ಸಮಗ್ರ ತಂಡ ಪ್ರಶಸ್ತಿಯನ್ನು ಗಳಿಸಿಕೊಂಡವರು. ಈ ಬಹುಮಾನವನ್ನು ವಿತರಿಸಬೇಕಾಗಿ ಶ್ರೀ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಚಂದ್ರಶೇಖರ್ ಕೆ ಇವರೆಲ್ಲ ನಾನು ಕೇಳಿಕೊಳ್ತಿದ್ದೇನೆ. ಹೈಯರ್ ಪ್ರೈಮರಿ ಗರ್ಲ್ಸ್ ಸೆಕ್ಷನ್ ಫಸ್ಟ್ ಪ್ಲೇಸ್, ಫಸ್ಟ್ ಓವರಾಲ್ ಚಾಂಪಿಯನ್ಶಿಪ್ ಗೋಸ್ ಟು ಬ್ಲೂ ಟೀಮ್, ಸಾನಿಕಾ ಆ್ಯಂಡ್ ಟೀಮ್. ಬಾಯ್ಸ್ ಸೆಕ್ಷನ್ ತರುಣೇಶ್ ಆ್ಯಂಡ್ ಟೀಮ್. High school section, first overall championship goes to Blue House, Jeevit and Dhanusha captain. Second overall championship goes to Red House, Mokshit and Hrithvi team captains. ಧನ್ಯವಾದಗಳು ಸರ್. ಅಭಿನಂದನೆಗಳು ವಿಜೇತರಿಗೆ. ಅವ್ರಿಗಿಂತ ಮುಂಚೆ ನಾನು ತನ್ವಿ ತಿಳಕ ಮುಂಚೆ ಮುಗ್ದಿದ್ದೆ ಆಹಾನ Thank you, sir. It is my privilege to invite Miss Anushri, alumna of our institution, to kindly come on stage for felicitation in recognition of her achievement. I also request her parents to come on stage. Miss Anushri, daughter of Mr. Satish Maraditaya and Mrs. Deepa Satish from Survey, scored 597 out of 600 marks in PUC Commerce stream and secured third rank in state and first topper in Vivekananda College, Puttur. She has studied in our institution from LKG to 10th standard. She was the topper of our first SSLC batch and an all-round performer in academics and co-curricular activities. She is currently pursuing a BCom degree along with CA at Trisha CA Coaching Center, Bijay, Mangalore, and has successfully cleared the CA Foundation course. I request our esteemed guest, Shri Ishwara Bhatt Panjigudde, President, Management Committee, Shri Mahalingeshwara Temple, Puttur, to honor our proud alumna Kumari Anushri. And other distinguished guests are requested to join them. Congratulations, Anushri. We are grateful for your commendable achievement. Your great achievement has enhanced the glory of our institution even to greater heights. We wish you a brightful future ahead in your academics as well as your life. Thank you, dignitaries, for your gracious gesture. We now lovingly invite Master Achintya Ungrupulitaya K, alumnus of our institution, to grace the stage for felicitation in recognition of his achievement. Master Achintya Ungrupulitaya K, son of Mr. Avinash Kodankiri, correspondent of our institution, and Mrs. Shubha Avinash, administrative officer, has excelled by scoring 98 marks in English second language, full marks in Sanskrit, 99 marks in Kannada third language, 98 marks in social science, full marks in science, 99 marks in maths, with an outstanding total of 619 out of 625, and secured state 7th rank in SSLC board exam, who has also emerged as the school topper and currently studying PUC in science stream, PCMB in Ambika Vidyalaya, Puttur. ನಮ್ಮ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ದಾನಿಗಳಾದ ಶ್ರೀ ರತ್ನಾಕರ ವಾರಿಂಬಳಿತಾಯ ಕೃಷಿಕರು ಪಂಜಿಗ ಇವರು 2024-25ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಶಾಲೆಗೆ ಪ್ರಥಮ ಸ್ಥಾನಿಯಾದ ಹಾಗೂ ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿ ಅಚಿಂತ್ಯ ಉಂಗ್ರುಪುಳಿತಾಯ ಇವರಿಗೆ ಉದಾರವಾಗಿ ರೂಪಾಯಿ 5,000 ಘೋಷಿಸಿರುತ್ತಾರೆ. ಇದರಲ್ಲಿ ರೂಪಾಯಿ 2,500
ಶಾಲೆಗೆ ಪ್ರಥಮ ಸ್ಥಾನಿಯಾದ ಕಾರಣ ಹಾಗೂ ರೂಪಾಯಿ 2500 ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದ ಕಾರಣ ನೀಡಿರುತ್ತಾರೆ. ಇವರಿಗೆ ನಮ್ಮ ಸಂಸ್ಥೆ ಸದಾ ಚಿರಋಣಿ. ನಮ್ಮ ಶಾಲಾ ಕರಾಟೆ ಶಿಕ್ಷಕರಾದ ಎಸ್ ಕುಮಾರ್ ಸರ್, ಮಾಸ್ಟರ್ ಅಚಿಂತ್ಯ ಉಂಗುರುಪುಳಿತಾಯ ಇವರು SSLC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 7ನೇ ರ್ಯಾಂಕ್ ಹಾಗೂ ಶಾಲೆಗೆ ಟಾಪರ್ ಆದ ಕಾರಣ ನಗದು ಬಹುಮಾನವನ್ನು ಉದಾರವಾಗಿ ಘೋಷಿಸಿರುತ್ತಾರೆ. ಇವರಿಗೂ ನಮ್ಮ ಸಂಸ್ಥೆ ಸದಾ ಚಿರಋಣಿ. Now I humbly request Sri Chandrasekhar K, Principal, Ramakunjeshwara PU College, Ramakunja, to honor our proud achiever, and other dignitaries guests are also requested to join them. Congratulations, Achintya. Your commendable achievement has brought laurels to our school. We wish all the best to your forthcoming life. Thank you, dignitaries, for your gracious gesture. We now request Master Achintya to share his thoughts with us. ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲರಿಗೂ ವಂದಿಸುತ್ತಾ, ನಾನು ನನ್ನ ವಿದ್ಯಾಭ್ಯಾಸವನ್ನು ಪ್ರಿ-KGಯಿಂದ 10ನೇ ತರಗತಿಯವರೆಗೂ ಈ ಶಾಲೆಯಲ್ಲೇ ಮಾಡಿರುತ್ತೇನೆ. ಈ ಸಮಯದಲ್ಲಿ ಈ ಶಾಲೆಯ ಎಲ್ಲ ಕಷ್ಟಗಳು ಹಾಗೂ ಈ ಶಾಲೆಯ ಎಲ್ಲ ಬೆಳವಣಿಗೆಗಳನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಅದರೊಟ್ಟಿಗೆ ನಾನು ಕಂಡದ್ದೇನೆಂದರೆ ಉತ್ತಮ ಶಿಕ್ಷಕರು. ಈ ಉತ್ತಮ ಶಿಕ್ಷಕರಿಂದಾಗಿ ನನಗೆ ಈ ಅಂಕ ಪಡೆಯಲು ಸಾಧ್ಯವಾಗಿದೆ. ಆದ್ದರಿಂದ ನಾನು ಯಾವಾಗಲೂ ಈ ಶಾಲೆ ಹಾಗೂ ಆ ಉತ್ತಮ ಶಿಕ್ಷಕರಿಗೆ ಚಿರಋಣಿಯಾಗುತ್ತೇನೆ ಎಂದು ಹೇಳುತ್ತೇನೆ. ಧನ್ಯವಾದಗಳು. Thank you, Achintya. ಕಠಿಣ ಪರಿಶ್ರಮದ ಸಿಹಿ ಫಲವೇ ಸಾಧನೆ, ಸತತ ಪ್ರಯತ್ನದ ಸನ್ಮಾರ್ಗವೇ ಸಾಧನೆ, ಗಮ್ಯದೆಡೆ ನಿರಂತರ ಗಮನವೇ ಸಾಧನೆ, ನಿತ್ಯ ನಿರಂತರ ಹೋರಾಟವೇ ಸಾಧನೆ, ಛಲದ ಉತ್ತುಂಗ ಶಿಖರವೇ ಸಾಧನೆ. ಇದೀಗ 2024-25ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸುವ ಕಾರ್ಯಕ್ರಮ. I request Mrs. Divya Ma'am to read out the names of the achievers. Good evening. Success is the sweet result of hard work, discipline, and determination. Every achievement begins with a dream and is achieved through effort. Today, we proudly felicitate our third batch SSLC students who have brought honor through their hard work and dedication. I am happy to announce that our school has achieved a 100% result in the SSLC examination of the academic year 2024-25. Out of 21 students who appeared for the exam, 57% of students secured distinction and 43% of students got first class marks. We are proud to announce that the SSLC board has awarded 91.46% of quality grade to our school for its academic excellence. With great pride, I invite our outstanding SSLC students of 2024-25 batch who have secured above 600 marks. I request our chief guest, Mr. Ishwar Bhat Panjigudde sir, to honor these students. I request the students to kindly come onto the stage for felicitation as I announce their name. First, Achintya Ungurupulittaya K, son of our respected correspondent Avinash Kodankiri sir and Shubha ma'am, who has secured 619 marks out of 625 with a percent of 99.04, has emerged as the school topper and has also secured a state 7th rank in the SSLC examination. Dear gathering, Achintya K shown excellence across all subjects. The subject-wise marks are as follows. In Sanskrit, he scored 125 out of 125. In English, he scored 98 out of 100. In Kannada, he scored 99 out of 100. In Maths, he scored 99 out of 100. In Science, 100 out of 100. And Social Science, 98 out of 100. Your success today is the foundation for your achievements tomorrow. We wish you all the very best in your future endeavors.
With great pride, I introduce our SSLC second topper, Yashwin M, son of M. Yatish and M. K. Mamata Mundatodi Narimogaru. Yashwin M secured 615 marks out of 625 with a percentage of 98.4. The subject-wise marks are as follows. In Sanskrit, he scored full marks. In a maths also, he scored full marks. In English, 99 out of 100. Kannada, 97 out of 100. Science, 95 out of 100. And social science, 99 out of 100. This achievement is just the beginning of your journey. Keep learning, keep dreaming, and keep achieving. Best wishes for your future. It gives me immense pleasure to introduce our SSLC third topper, Rishi Bharadwaj, son of Surdelu Balakrishna Suresha and Usha Parvati M, who has secured 613 marks out of 625 with a percentage of 98.08. The subject-wise marks are as follows. In Sanskrit, he scored 124 out of 125, English 99 out of 100, Kannada 99 out of 100, Maths 96 out of 100, Science 96 out of 100, and Social 99 out of 100. Heartiest congratulations on your outstanding achievement. Wishing you a bright and successful future. Next, we gladly invite to the stage SSLC fourth topper of our school, Anaga Lakshmi, daughter of Sarve Dhanya V. Bhatt and Mukambika D. Bhatt, who has secured 608 marks out of 625 with a percentage of 97.28. Subject-wise marks are as follows. Sanskrit 124 out of 125, English 97 out of 100, Kannada 98 out of 100, Maths 93 out of 100, Science 97 out of 100, and Social Science 99 out of 100. May this achievement be the first of many milestones ahead. Let us extend our warmest congratulations to all our SSLC toppers. Parents can join. Parents of these students can join. Dear audience, give a big round of applause to these students. ಆಯೋಜಿಸಿದ ವಿವಿಧ ಸ್ಪರ್ಧೆಗಳಲ್ಲಿ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳನ್ನು ಗುರುತಿಸುವ ಕಾರ್ಯಕ್ರಮ. ಇದನ್ನು ನೆರವೇರಿಸಿಕೊಡಬೇಕಾಗಿ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾಗಿರುವ ಶ್ರೀ ವಿನಯ ಸುವರ್ಣ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ಆರಾಧ್ಯ 7ನೇ ತರಗತಿ ಶಾಲಾ ಶಿಕ್ಷಣ ಇಲಾಖೆಯ ವತಿಯಿಂದ ನಡೆದ ಪ್ರತಿಭಾ ಕಾರಂಜಿ ಸಂಸ್ಕೃತ ಕಂಠಪಾಠ ಸ್ಪರ್ಧೆಯಲ್ಲಿ
ಕ್ಲಸ್ಟರ್ ಲೆವೆಲಲ್ಲಿ ಪ್ರಥಮ ಹಾಗೂ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟದಲ್ಲಿ ತೃತೀಯ ಸ್ಥಾನ ಪಡೆದು ನಮ್ಮ ಸಂಸ್ಥೆಗೆ ಗೌರವ ತಂದುಕೊಟ್ಟಿರುತ್ತಾರೆ. ಇವರು ಪುರುಷರಕಟ್ಟೆ ನಿವಾಸಿ ಕೇಶವ ಹಾಗೂ ವಿದ್ಯಾ ದಂಪತಿ ಪುತ್ರಿ. ಶಿಕ್ಷಣ ಇಲಾಖೆಯ ವತಿಯಿಂದ ನಡೆದ ಪುತ್ತೂರು ತಾಲೂಕು ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ 8ನೇ ತರಗತಿಯ ಅಭಯ TS, ಶಾಂತಿಗೂಡು ನಿವಾಸಿ ಸುಬ್ರಾಯ ಸರ್ ಹಾಗೂ ತುಳಸಿ ದಂಪತಿ ಪುತ್ರ ಹಾಗೂ 10ನೇ ತರಗತಿಯ ಈಶಾನ್ NS, ಮುಂಡೂರು ನಿವಾಸಿ ನವೀನ್ ಹಾಗೂ ಶ್ರುತಿ ದಂಪತಿ ಪುತ್ರ ಇವರು ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟವನ್ನು ಪ್ರತಿನಿಧಿಸಿದ್ದಾರೆ. ಇವರ ಪೋಷಕರು ಬಂದಿದ್ದಲ್ಲಿ ದಯವಿಟ್ಟು ವೇದಿಕೆಗೆ ಬರಬೇಕಾಗಿದೆ. ಅಭಯ TS ಹಾಗೂ ಈಶಾನ್. ಶಾಲಾ ಶಿಕ್ಷಣ ಇಲಾಖೆಯ ವತಿಯಿಂದ ನಡೆದ ಪುತ್ತೂರು ತಾಲೂಕು ಮಟ್ಟದ ಕರಾಟೆ ಪಂದ್ಯಾಟದಲ್ಲಿ ನಮ್ಮ ಶಾಲೆಯ 6ನೇ ತರಗತಿಯ ಶಾನ್ವಿ ಸುಧೀರ್ 14ನೇ ವಯೋಮಾನದ 38 ಕೆಜಿ ವಿಭಾಗದಲ್ಲಿ ಹಾಗೂ 9ನೇ ತರಗತಿಯ ಧನ್ವಿ ಸುಧೀರ್ 17ರ ವಯೋಮಾನದ 14 ಕೆಜಿ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟವನ್ನು ಪ್ರತಿನಿಧಿಸಿದ್ದಾರೆ. ಇವರು ಸರ್ವೆ ನಿವಾಸಿ ಸುಧೀರ್ ಕೃಷ್ಣ ಹಾಗೂ ಸುಷ್ಮಾ ದಂಪತಿಯವರ ಪುತ್ರಿಯರು. ಶಾನ್ವಿ ಸುಧೀರ್ ಹಾಗೂ ಧನ್ವಿ ಸುಧೀರ್ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಶಾಲಾ ಶಿಕ್ಷಣ ಇಲಾಖೆಯ ವತಿಯಿಂದ ಪುತ್ತೂರು ತಾಲೂಕು ಮಟ್ಟದ ಚೆಸ್ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ 6ನೇ ತರಗತಿಯ ವಿದ್ಯಾರ್ಥಿ ತೇಜಸ್ ಚತುರ್ಥ ಸ್ಥಾನ ಪಡೆದು ಜಿಲ್ಲಾ ಮಟ್ಟವನ್ನು ಪ್ರತಿನಿಧಿಸಿದ್ದಾರೆ. ಇವರು ಎಲಿಕ ನಿವಾಸಿ ಯಶವಂತ್ ವೈ ಹಾಗೂ ರೇಖಾ ನಾಯಕ್ ದಂಪತಿ ಪುತ್ರ. ವಿಜೇತ ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾರ್ಥಿಗಳನ್ನು ಗೌರವಿಸಿದ ಶ್ರೀಯುತರಿಗೆ ಧನ್ಯವಾದಗಳು. Students of our school have won several prizes in the state level science essay competition organized by National Aerospace Laboratories, Bangalore. The names of these students will be announced by Mrs. Smita, assistant teacher of our school. ಬೆಂಗಳೂರಿನ ರಾಷ್ಟ್ರೀಯ ವೈಮಾಂತರಿಕ್ಷ ಪ್ರಯೋಗಾಲಯ ತನ್ನ 51ನೇ ಕಣಾದ ವಾರ್ಷಿಕ ಸಂಚಿಕೆಗಾಗಿ ಏರ್ಪಡಿಸಿದ್ದ ರಾಜ್ಯ ಮಟ್ಟದ ವಿಜ್ಞಾನ ಪ್ರಬಂಧ ಸ್ಪರ್ಧೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿ ಒಟ್ಟು 29 ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಪ್ರಶಸ್ತಿಯನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನ ಕೊಟ್ಟು ಗೌರವಿಸಬೇಕಾಗಿ ಶ್ರೀ GK ಪ್ರಸನ್ನ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ಹಸಿರು ರಸಾಯನಶಾಸ್ತ್ರ ಹಾಗೂ ಪರಿಸರದ ಅಪಾಯವನ್ನು ತಗ್ಗಿಸುವಲ್ಲಿ ಅದರ ಪಾತ್ರ ಈ ಪ್ರಬಂಧದಲ್ಲಿ ಪ್ರಥಮ ಸ್ಥಾನವನ್ನು ಭೂಮಿಕಾ 8ನೇ ತರಗತಿ, ಇಂಚರ 8ನೇ ತರಗತಿ, ಮೋನಿಶ್ 8ನೇ ತರಗತಿ, ಪಡೆದುಕೊಂಡಿರುತ್ತಾರೆ. ದ್ವಿತೀಯ ಸ್ಥಾನವನ್ನು ಮಹಿನ್ ಕಶ್ಯಪ್ 9ನೇ ತರಗತಿ, ಮನ್ವಿತಾ PB 9ನೇ ತರಗತಿ, ಹೃತಿಕಾ 9ನೇ ತರಗತಿ, ಆತ್ಮಿ 8ನೇ ತರಗತಿ, ದಿಗಂತ್ 9ನೇ ತರಗತಿ ಹಾಗೂ ಆಕಾಂಕ್ಷ 8ನೇ ತರಗತಿ ಇವರು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಹೃತ್ವಿ ಜೈನ್ 10ನೇ ತರಗತಿ, ಸುಶಾಂತ್ 10ನೇ ತರಗತಿ, ದೀಪಿಕಾ 9ನೇ ತರಗತಿ, ವೈಭವ್ 8ನೇ ತರಗತಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಎರಡನೆಯದಾಗಿ ಆಧುನಿಕ ಯುದ್ಧ ನೀತಿಯಲ್ಲಿ ಡ್ರೋನ್ಗಳ ಬಳಕೆ
ಈ ಪ್ರಬಂಧ ವಿಷಯದಲ್ಲಿ ಮಿತಾಲಿ ಕೆ ಎ 10ನೇ ತರಗತಿ, ಧನ್ವಿ ಸುಧೀರ್ 9ನೇ ತರಗತಿ ಹಾಗೂ ವರ್ಷಿಣಿ 10ನೇ ತರಗತಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಅಪೇಕ್ಷಾ ಕೆಪಿ ಭಟ್ 10ನೇ ತರಗತಿ, ರಿಷಾ 8ನೇ ತರಗತಿ, ಪೂಜಿತ್ ಗೌಡ 8ನೇ ತರಗತಿ ಇವರು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಜೀವಿತ್ ಪಿ ಎಸ್ 10ನೇ ತರಗತಿ, ಶರತ್ 9ನೇ ತರಗತಿ, ಯಶ್ವಿ 8ನೇ ತರಗತಿ ಇವರು ತೃತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಪಠ್ಯಪುಸ್ತಕದಿಂದ ಈ ಪುಸ್ತಕದವರೆಗಿನ ಪಯಣ ಈ ಪ್ರಬಂಧ ವಿಷಯದಲ್ಲಿ ಅನೀಶ್ ಮಡಿತ್ತಾಯ ಹಾಗೂ ಮಾನ್ಯ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಸುಜನಾ 8ನೇ ತರಗತಿ, ಧನುಷಾ 9ನೇ ತರಗತಿ, ಪೂಜನಾ ಜೆಎಸ್ 9ನೇ ತರಗತಿ ಇವರು ತೃತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ವಿಜೇತರಾದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಹಾಗೂ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ ಅತಿಥಿಗಳಿಗೆ ಅಭಿನಂದನೆಗಳು. ಥ್ಯಾಂಕ್ ಯು ಮ್ಯಾಮ್. ಇದೀಗ ನಮ್ಮ ಶಾಲೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಕ್ಕಾಗಿ ಸನ್ಮಾನಿಸುವ ಕ್ಷಣ. ಈ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಶಾಲಾ ಸ್ಕೂಲ್ ಸೇಫ್ಟಿ ಕಮಿಟಿ ಪ್ರೆಸಿಡೆಂಟ್ ಆದ ಶ್ರೀ ಸಚಿನ್ ಕಂಪ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಮೊದಲನೇದಾಗಿ ಧನ್ವಿ ಸುಧೀರ್, ಭರತನಾಟ್ಯ ಸೀನಿಯರ್ ಎಕ್ಸಾಮ್ನಲ್ಲಿ 79% ಅಂಕಗಳೊಂದಿಗೆ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾಳೆ. ಈಕೆ ಸರ್ವೆ ನಿವಾಸಿ ಸುಧೀರ್ ಕೃಷ್ಣ ಹಾಗೂ ಸುಷ್ಮಾ ಕೆಎಸ್ ದಂಪತಿಗಳ ಪುತ್ರಿಯಾಗಿದ್ದು ನಮ್ಮ ಶಾಲಾ 9ನೇ ತರಗತಿ ವಿದ್ಯಾರ್ಥಿನಿಯಾಗಿದ್ದಾಳೆ. ಅಪೇಕ್ಷಾ ಕೆಪಿ ಭಟ್, ಭರತನಾಟ್ಯ ಸೀನಿಯರ್ ಎಕ್ಸಾಮ್ನಲ್ಲಿ 83% ಅಂಕಗಳೊಂದಿಗೆ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಈಕೆ ಶಾಂತಿಗೋಡು ಕೃಷ್ಣ ಪ್ರಕಾಶ್ ಮತ್ತು ಕೃಷ್ಣವೇಣಿ ದಂಪತಿಗಳ ಪುತ್ರಿಯಾಗಿದ್ದು ನಮ್ಮ ಶಾಲಾ 10ನೇ ತರಗತಿಯ ವಿದ್ಯಾರ್ಥಿನಿಯಾಗಿದ್ದಾಳೆ. ಶಾನ್ವಿ ಸುಧೀರ್, ಭರತನಾಟ್ಯ ಜೂನಿಯರ್ ಎಕ್ಸಾಮ್ನಲ್ಲಿ 89.25% ಅಂಕಗಳೊಂದಿಗೆ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾಳೆ. ಈಕೆ ಸರ್ವೆ ನಿವಾಸಿ ಸುಧೀರ್ ಕೃಷ್ಣ ಹಾಗೂ ಸುಷ್ಮಾ ಕೆಎಸ್ ದಂಪತಿಗಳ ಪುತ್ರಿಯಾಗಿದ್ದಾಳೆ ಹಾಗೂ ನಮ್ಮ ಶಾಲಾ 6ನೇ ತರಗತಿ ವಿದ್ಯಾರ್ಥಿನಿಯಾಗಿದ್ದಾಳೆ. ಈ ಮೂವರು ವಿದ್ಯಾರ್ಥಿನಿಯರು ಶಾಲಿನಿ ಆತ್ಮಭೂಷಣ್ ಇವರ ಶಿಷ್ಯರಾಗಿರುತ್ತಾರೆ. ಸಾಧನೆ ಮಾಡಿದ ವಿದ್ಯಾರ್ಥಿನಿಯರನ್ನು ಸನ್ಮಾನಿಸಿದ ಸರ್ ಅವರಿಗೆ ಧನ್ಯವಾದಗಳು ಹಾಗೂ ಸಾಧನೆ ಮಾಡಿದ ಎಲ್ಲ ವಿದ್ಯಾರ್ಥಿನಿಯರಿಗೂ ಧನ್ಯವಾದ. ಶ್ರೀ ಈಶ್ವರ್ ಭಟ್ ಪಂಚಿಗುಡ್ಡೆ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇವರು ಸಭೆಯನ್ನುದ್ದೇಶಿಸಿ ತಮ್ಮ ಹಿತನುಡಿಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಸೀಮಾಧಿಪತಿ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ಸೇರಿದ ಭಕ್ತವೃಂದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ, ಸರಸ್ವತಿ ವಿದ್ಯಾಮಂದಿರದ ವಾರ್ಷಿಕೋತ್ಸವದ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಈ ಕಾರ್ಯಕ್ರಮದ ಅಧ್ಯಕ್ಷರು, ನನ್ನ ಆತ್ಮೀಯರು, ಮಾರ್ಗದರ್ಶಕರೂ ಆದ ಈ ಶಾಲೆಯ ಸ್ಥಾಪಕರೂ ಆದ ಶ್ರೀ ಅವಿನಾಶ್ರವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಸೇರಿದ ಬಂಧು ಮಿತ್ರರುಗಳೇ, ಪತ್ರಿಕಾ ಮಾಧ್ಯಮದವರೇ, ಬಂಧುಗಳೇ, ಇವತ್ತೊಂದು ಶಾಲೆ, ಒಂದು ಕುಟುಂಬ ಒಳ್ಳೆಯ ಕುಟುಂಬ ಅಲ್ಲ, ಒಂದು ಒಳ್ಳೆಯ ಶಾಲೆ ಎನಿಸಿಕೊಳ್ಳಬೇಕಾದ್ರೆ, ಇವತ್ತೊಂದು ಕುಟುಂಬ ಒಳ್ಳೆಯ ಕುಟುಂಬ ಎನಿಸಿಕೊಳ್ಳಬೇಕಾದ್ರೆ ಆ ಮನೆಯ ಯಜಮಾನನ ಗುಣನಡತೆ, ಅವನ ಕೃಷಿ ಚಟುವಟಿಕೆಗಳು, ಅವನ ಹಟ್ಟಿಯಲ್ಲಿರುವ ದನಕರುಗಳು, ಪತಿ ಹೆಂಡತಿಯ ಸಂಬಂಧ, ಮಕ್ಕಳ ಗುಣನಡತೆ, ಇವುಗಳೆಲ್ಲವೂ ಸರಿಯಾಗಿದ್ದರೆ ಆ ಕುಟುಂಬ ಒಂದು ವ್ಯವಸ್ಥಿತ ರೂಪದಲ್ಲಿ ಹೋಗ್ತದೆ.
ಹಾಗೆ ಪ್ರತಿಯೊಂದು ಶಾಲೆಯೂ ಕೂಡ ಅಲ್ಲಿನ ಅಧ್ಯಾಪಕರು, ಶಾಲೆ ಮಕ್ಕಳು, ವಿದ್ಯಾರ್ಥಿಗಳು ಇವರೆಲ್ಲರೂ ಒಳ್ಳೆಯ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿದ್ದರೆ ಆ ಶಾಲೆ ಒಂದು ವ್ಯವಸ್ಥಿತ ರೂಪದಲ್ಲಿ ಹೋಗ್ತದೆ. ಇವತ್ತು ನಾವೆಲ್ಲರೂ ಈ ಒಂದು ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೇವೆ. ವಿದ್ಯಾರ್ಥಿಗಳೇ, ನೀವು ಇವತ್ತು ನಮ್ಮ ಈ ಶಾಲೆ ಎಂಬುದು ನಮ್ಮ ಜೀವನದ ಒಂದು ಮಹತ್ವದ ದಿನಗಳು ಅಂದರೆ ಈ ಶಾಲೆಯಲ್ಲಿ. ಯಾಕೆಂತ ಹೇಳಿದರೆ ನಾವು ಜೀವನದಲ್ಲಿ ಕಲಿಯುವುದು ವಿದ್ಯಾಭ್ಯಾಸ ಆಗಿರ್ಬೋದು, ಹಿರಿಯರಿಗೆ ಗೌರವ ಕೊಡೋದಿರ್ಬೋದು, ಆಟ ಸ್ಪರ್ಧೆ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಇವುಗಳನ್ನೆಲ್ಲ ನಾವು ಕಲಿಯುವುದು ಶಾಲೆಯಲ್ಲಿ. ಈ ಶಾಲೆ ಎನ್ನುವುದು ಇವತ್ತು ನಿನ್ನೆ ಬಂದದ್ದಲ್ಲ, ನಮ್ಮ ಹಿರಿಯರ ಕಾಲದಿಂದಲೂ ಬಂದದ್ದು. ಆದರೆ ಆವತ್ತಿಗೂ ಇವತ್ತಿಗೂ ಸ್ವಲ್ಪ ವ್ಯತ್ಯಾಸ ಉಂಟು. ಅಂದರೆ ಹೆಚ್ಚಾಗಿ ಶಾಲೆಗಳಿಗೆ ಬಡತನ, ಹೆಚ್ಚಿನವರಿಗೆ ವಿದ್ಯಾಭ್ಯಾಸಕ್ಕೆ ಹೋಗಲಿಕ್ಕೆ ಆ ಬಡತನದ ಇದರಿಂದಾಗಿ ಅವಕಾಶವಿರುವುದಿಲ್ಲ. ಮತ್ತು ಎಷ್ಟೋ ಮೈಲು ದೂರಗಳು ನಡಿಬೇಕು, ಸರಿಯಾದ ವ್ಯವಸ್ಥೆಗಳು ಇಲ್ಲದ ಕಾರಣ ಅಂದು ವಿದ್ಯಾಭ್ಯಾಸ ಕಲಿಯುವವರ ಸಂಖ್ಯೆ ಕಡಿಮೆ. ಆದರೆ ನಮ್ಮ ಇವತ್ತು ಹೇಗೆ ಅಂತ ಹೇಳಿದರೆ ಎಲ್ಲ ವ್ಯವಸ್ಥೆಗಳು ಈ ಶಾಲೆಗಳಿಗೆ ಉಂಟು. ಹೋಗಲಿಕ್ಕೆ ಬರಲಿಕ್ಕೆ ವಾಹನದ ವ್ಯವಸ್ಥೆ, ಊಟದ ವ್ಯವಸ್ಥೆ, ಒಳ್ಳೆ ಶಾಲೆ ವ್ಯವಸ್ಥೆ, ಒಳ್ಳೆ ಪುಸ್ತಕದ ವ್ಯವಸ್ಥೆ, ಇವುಗಳೆಲ್ಲ ಉಂಟು. ನಿಜವಾಗಿಯೂ ನೀವೆಲ್ಲರೂ ಭಾಗ್ಯವಂತರು. ನಮಗೆ ಹಿಂದೆ ಈ ವ್ಯವಸ್ಥೆಗಳೆಲ್ಲ ಇರಲಿಲ್ಲ. ಇದೆಲ್ಲ ನಿಮ್ಮ ಹಿರಿಯರು ಮಾಡಿದ ಪುಣ್ಯದ ಫಲದಿಂದ ಇವತ್ತು ನಿಮಗೆ ಪ್ರಾಪ್ತಿಯಾಗಿದೆ. ಸ್ನೇಹಿತರೆ, ಇವತ್ತು ವಿದ್ಯಾರ್ಥಿಗಳಲ್ಲಿ ನನ್ನದೊಂದು ಕಿವಿ ಮಾತು. ಇವತ್ತು ನೀವೆಲ್ಲರೂ ಇಲ್ಲಿ ಇವತ್ತು ವಿದ್ಯಾರ್ಥಿಗಳಾಗಿ ಈ ಶಾಲೆಗೆ ಇವತ್ತು ನಿಮ್ಮ ವಿದ್ಯಾಭ್ಯಾಸವನ್ನು ನಡೆಸ್ತೀರಿ. ನೀವು ಮುಂದಿನ ದಿವಸಗಳಲ್ಲಿ ವಕೀಲರಾಗಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಯಾವ ಹುದ್ದೆಗೂ ನೀವು ಸೇರಿ. ಆದರೆ ನಿಮ್ಮ ಹೆತ್ತವರನ್ನು, ಈ ಶಾಲೆಯನ್ನು, ನಿಮ್ಮ ಶಿಕ್ಷಕರನ್ನು ಯಾವತ್ತೂ ನೀವು ಮರಿಬೇಡಿ. ಯಾಕೆಂತ ಹೇಳಿದರೆ ಇವತ್ತು ನಿಮಗೆ ಫೌಂಡೇಶನ್ ಹಾಕಿಕೊಟ್ಟದ್ದು ಈ ಶಾಲೆ. ನಿಮ್ಮ ಎಷ್ಟೋ ಹೆತ್ತವರು ಇವತ್ತು ಎನ್ನ ಮಗೆ ಡಾಕ್ಟರ್ ಆವಡು, ಎನ್ನ ಮಗೆ ಇಂಜಿನಿಯರ್ ಆವಡು ಅಂತ ಹೇಳುವ ಒಂದು ಆಸೆಯಲ್ಲಿ ಬೇರೆಯವರ ಮನೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ, ಕೂಲಿ ಕೆಲಸಗಳನ್ನು ಮಾಡಿ ಇವತ್ತು ನಿಮ್ಮನ್ನು ಶಾಲೆಗೆ ಕಳಿಸ್ತಾರೆ. ಇವತ್ತು ಎಷ್ಟೋ ಅಧ್ಯಾಪಕರು ನಮ್ಮ ಮಕ್ಕಳಂತೆ ನಮ್ಮ ಶಾಲೆ ಹುಷಾರಿಯಾಗಬೇಕು, ನಮ್ಮ ಮಕ್ಕಳು ಹುಷಾರಿಯಾಗಬೇಕಂತೇಳಿ ಹೇಳಿ ವಿದ್ಯಾಭ್ಯಾಸ ನಿಮಗೆ ಮಾಡಿಸ್ತಾರೆ. ಯಾವತ್ತೂ ನೀವು ಅವರ ಆ ಆಸೆಗೆ ಮಸಿ ಬೆಳೆಯುವಂಥ ಕೆಲಸವನ್ನು ಯಾವ ವಿದ್ಯಾರ್ಥಿಗಳು ಕೂಡ ಮಾಡಬೇಡಿ. ಯಾಕಂತ ಹೇಳಿದರೆ ಇವತ್ತು ನಮ್ಮ ಸಮಾಜದಲ್ಲಿ ಎಷ್ಟೋ ಶಾಲೆಗಳಲ್ಲಿ ಕೆಟ್ಟ ಚಟುವಟಿಕೆಗಳು ನಡೆಯುವುದನ್ನು ನಾವು ಕಾಣ್ತೇವೆ. ನೀವು ಪ್ರತಿಯೊಬ್ಬರೂ ಕೂಡ ಒಳ್ಳೆಯವರ ಸಹವಾಸ ಮಾಡಿ. ಸಮಾಜದಲ್ಲಿ ನೀವು ಒಳ್ಳೆಯವರ ಸಹವಾಸ ಮಾಡಿದರೆ ಕೆಟ್ಟವರು ಕೂಡ ಒಳ್ಳೆಯವರಾಗುತ್ತಾರೆ. ಆದ ಕಾರಣ ನೀವು ಎಲ್ಲ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ನಿಮಗೆ ತಿಳಿದುಕೊಳ್ಳಲಿಕ್ಕೆ ಉಂಟು. ನಮ್ಮ ಧರ್ಮದ ಬಗ್ಗೆ ಕಲೀಲಿಕ್ಕೆ ಉಂಟು. ನಿಜವಾಗಿ ನಮ್ಮ ಧರ್ಮದ ಬಗ್ಗೆ ನಾವು ಕಲೀಲಿಕ್ಕೆ ಸಮುದ್ರದಲ್ಲಿ ನೀರಿದ್ದಷ್ಟು ಉಂಟು. ಆದರೆ ನಾವು ಕಲಿಯುವುದು ಮಾತ್ರ ಒಂದು ಹನಿಯ ನೀರಿನಷ್ಟು. ಎಷ್ಟೋ ವಿಷಯಗಳ ಬಗ್ಗೆ ಪ್ರತಿಯೊಂದು ಧರ್ಮವನ್ನು ನಾವು ಗೌರವಿಸುವಂಥ ಕೆಲಸ ಮಾಡಬೇಕು. ಧರ್ಮದ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು. ಎಲ್ಲ ಧರ್ಮ ಕೂಡ ಶ್ರೇಷ್ಠದ್ದೇ. ಯಾರ ಧರ್ಮಕ್ಕೂ, ಪ್ರತಿಯೊಂದು ಧರ್ಮವನ್ನು ನಾವು ಗೌರವಿಸಬೇಕು. ಪ್ರತಿಯೊಂದು ಧರ್ಮಕ್ಕೂ ಅದರದ್ದಾದ ಸಿದ್ಧಾಂತಗಳಿವೆ. ನಮ್ಮ ಧರ್ಮಕ್ಕೂ ಅದರದ್ದಾದ ಸಿದ್ಧಾಂತಗಳಿವೆ. ಆದ ಕಾರಣ ಪ್ರತಿಯೊಂದು ಧರ್ಮವನ್ನು ಕೂಡ ನೀವು ಗೌರವಿಸುವಂಥ ಕೆಲಸ ನಿಮ್ಮಲ್ಲಿ ಆಗಬೇಕು. ಹಾಗೆ ನೋಡಿ, ಇವತ್ತು ಸ್ವಾತಂತ್ರ್ಯಕ್ಕಾಗಿ ನಮ್ಮ ಹಿರಿಯರು ಹೋರಾಡುವಾಗ ನಾನು ಹಿಂದೂ, ನಾನು ಕ್ರೈಸ್ತ, ನಾನು ಮುಸಲ್ಮಾನ ಅಂತ ಯಾರು ಕೂಡ ಹೋರಾಟ ಮಾಡಲಿಲ್ಲ. ನಾವೆಲ್ಲರೂ ಭಾರತೀಯರೆಂಬ ಭಾವನೆಯಿಂದ ಹೋರಾಟ ಮಾಡಿದ್ರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು. ಅಂದು ನಮ್ಮ ಹಿರಿಯರು ಹಾಕಿಕೊಟ್ಟ ಸ್ವಾತಂತ್ರ್ಯವನ್ನು ಉಳಿಸಿ ಬೆಳೆಸುವಂಥ ಕೆಲಸ ನಿಮ್ಮಂಥ ವಿದ್ಯಾರ್ಥಿಗಳಿಂದ ಆಗಬೇಕಂತ ಹೇಳುತ್ತಾ, ಹಾಗೆ ಇವತ್ತು ನಮ್ಮ ಹಿರಿಯರು ಎಷ್ಟು ಕಷ್ಟ ಬಂದಿದ್ದಾರೆ ಅಂತೇಳಿ ನಿಮಗೆ ಗೊತ್ತುಂಟು. ಬ್ರಿಟಿಷರ ವಿರುದ್ಧ ಲಾಠಿ, ನೇಣುಕಂಬ, ಉಪವಾಸ ಇದನ್ನೆಲ್ಲ ಇದು ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಅದು ನಮ್ಮ ಹಿರಿಯರು ಮಾಡಿದ ಪುಣ್ಯದ ಫಲದಿಂದ ಇವತ್ತು ನಿಮಗೆ ಈ ಓಡಾಡುವುದು, ಆಟೋಟ ಸ್ಪರ್ಧೆ ಮಾಡಿಸುವುದು ಇದೆಲ್ಲ ಪ್ರಾಪ್ತಿಯಾಗಿದೆ. ಇದನ್ನೆಲ್ಲ ಉಳಿಸಿ ಬೆಳೆಸುವಂಥ ಕೆಲಸ ನಿಮ್ಮಂಥ ಯುವ ಪೀಳಿಗೆಯಿಂದ ಆಗಬೇಕಂತ ಹೇಳುತ್ತಾ, ಹಾಗೆ ಇವತ್ತು ನೀವು ಈ ಒಂದು ಕಾರ್ಯಕ್ರಮದೊಂದಿಗೆ, ನಿಮ್ಮ ವಿದ್ಯಾಭ್ಯಾಸದೊಂದಿಗೆ ನಮ್ಮ ಸಂಸ್ಕೃತಿಯನ್ನೆಲ್ಲ ಉಳಿಸುವಂಥ ಕೆಲಸವನ್ನು ನೀವು ವಿದ್ಯಾರ್ಥಿಗಳು ಮಾಡಬೇಕು. ನಮ್ಮ ಸಂಸ್ಕೃತಿಯನ್ನು ಉಳಿಸುವುದಂತ ಹೇಳಿದರೆ ಹೇಗೆ?
ನಮ್ಮ ಭಾಷೆ ಇರಬಹುದು, ನಮ್ಮ ಸಂಸ್ಕೃತಿಯನ್ನು ಉಳಿಸುವುದಂದ್ರೆ ಹೇಗೆ? ನೀವು ನಾನು ನೋಡಿ, ನಾವೆಲ್ಲ ನಿಮ್ಮ ಅಧ್ಯಾಪಕರ ಚಿಕ್ಕದಿರುವಾಗ ಮನೆಯಲ್ಲಿ ಹೇಳ್ತಿದ್ರು, ತಂದೆ ತಾಯಿ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಅಲ್ಲ. ಈಗ ನೀವು ಹೇಳುದು ಹೇಗೆ? ಡ್ಯಾಡಿ, ಮಮ್ಮಿ, ಆಂಟಿ, ಅಂಕಲ್, ದೋಂಟಿ, ಇದೆಲ್ಲ ನಮ್ಮ ಸಂಸ್ಕೃತಿ ಅಲ್ಲ. ನಮ್ಮ ಸಂಸ್ಕೃತಿಯನ್ನು ನೀವು ಕಳಿಸಬೇಕು. ನೋಡಿ, ಈಗ ನೀವು ಮಕ್ಕಳಿಗೆ ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ದೀಪವನ್ನು ಆರಿಸ್ತೀರಿ. ದೀಪವನ್ನು ಆರಿಸುವುದು ನಮ್ಮ ಸಂಸ್ಕೃತಿ ಅಲ್ಲ. ಇವತ್ತು ನೀವು ಅಲ್ಲಿ ಈಗ ಇದು MC ಮಾಡುವಾಗ ಹೇಳ್ತೀರಿ ಈಶ್ವರ ಭಟ್ರು ದೀಪ ಉರಿಸ್ತಾರೆ ಅಂತೇಳಿ. ದೀಪ ಉರಿಸುವುದು ನಮ್ಮ ಸಂಸ್ಕೃತಿ. ಈಗಲೂ ಕೂಡ ದೀಪ ಉರಿತಿದೆ. ದೀಪ ಆರಿಸುವುದು ನಮ್ಮ ಸಂಸ್ಕೃತಿ ಅಲ್ಲ. ಇದೆಲ್ಲ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು. ನಮಗೆ ಎಷ್ಟು ವಿಷಯಗಳು ನಮ್ಮ ಸಮಾಜದಲ್ಲಿ ಕಲೀಲಿಕ್ಕೆ ಉಂಟು. ಈಗ ನೋಡಿ, ಒಂದು ಈ ಶಾಲೆ ಸುತ್ತ ಮರ ಗಿಡಗಳನ್ನು ನೆಡುವ ಕೆಲಸ ಮಾಡಬೇಕು. ಗಿಡವನ್ನು ನೀವು ಪ್ರೀತಿಸಬೇಕು. ನಾನು ಕೂಡ ಒಬ್ಬ ಕೃಷಿಕನೇ, ಖಂಡಿತವಾಗಿಯೂ ನಿಮಗೆ ಅದು ಒಳಿತನ್ನು ಮಾಡ್ತದೆ. ನೋಡಿ, ಈಗ ಒಂದು ಅಶ್ವತ್ಥ ಮರ, ಅದಕ್ಕೆ ಎಷ್ಟು ಮಹತ್ವವಿದೆ. ನಮ್ಮ ಧರ್ಮದಲ್ಲಿ ಅಶ್ವತ್ಥ ಮರಕ್ಕೆ ಬಹಳ ಮಹತ್ವವಿದೆ. ನಮ್ಮ ಪುರೋಹಿತರು ಹೇಳ್ತಾರೆ, ಅಶ್ವತ್ಥ ಮರಕ್ಕೆ 12 ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ ಅಂತೇಳಿ 12 ಸುತ್ತು ಬರಬೇಕಂತೆ. ನಮ್ಮ ಇಷ್ಟಾರ್ಥ ಪ್ರಾಪ್ತಿ ಆಗ್ತದಂತೆ. ಅದು ನಮ್ಮ ಪುರೋಹಿತರು ಹೇಳ್ತಾರೆ. ವೈಜ್ಞಾನಿಕವಾಗಿ ಏನು ಹೇಳ್ತಾರೆ? ಅಶ್ವತ್ಥ ಮರಕ್ಕೆ ಅತಿ ಹೆಚ್ಚು ಆಮ್ಲಜನಕವನ್ನು ಬಿಡುಗಡೆ ಮಾಡುವ ಶಕ್ತಿ ಇರುವುದು ಅಶ್ವತ್ಥ ಮರಕ್ಕೆ ಅಂತೇಳಿ. ಆದ ಕಾರಣ ನೀವು ಪ್ರಕೃತಿಯನ್ನು ಉಳಿಸುವಂತ ಕೆಲಸವನ್ನು ಮಾಡಬೇಕು. ಗಿಡ ಮರಗಳ ಸಸ್ಯಗಳನ್ನೆಲ್ಲ ನೆಡುವಂತ ಕೆಲಸಗಳನ್ನು ನೀವು ಮಾಡಬೇಕು. ಯಾಕೆಂತ ಹೇಳಿದ್ರೆ, ಇವತ್ತು ನೀವೊಂದು ಗಿಡ ನಡಿ, 100 ವರ್ಷ ಬಾಳಿದ ಮರ ಅದು ಸತ್ರೆ ಮತ್ತು 100 ವರ್ಷ ನಮಗೆ ಉಪಯೋಗಕ್ಕೆ ಬರ್ತದೆ. ಆದ್ರೆ 100 ವರ್ಷ ಬಾಳಿದ ಮನುಷ್ಯ ಸತ್ರೆ 3 ದಿವಸದಲ್ಲಿ ಮಣ್ಣಾಗ್ತಾನೆ. ಆದ್ರಿಂದ ಈ ಪ್ರಕೃತಿಯನ್ನು ಉಳಿಸುವಂತ ಕೆಲಸ ನಿಮ್ಮಿಂದ ಆಗಬೇಕು. ಈಗ ಇದು ಗೋವುಗಳನ್ನು ಉಳಿಸುವಂತ ಕೆಲಸ ನಿಮ್ಮಂತ ವಿದ್ಯಾರ್ಥಿಗಳಿಂದ ಆಗಬೇಕು. ನಾನು ಈಗಲೂ ಕೂಡ 45 ವರ್ಷ ಆಯ್ತು. ನಾನು ಬೆಳಿಗ್ಗೆ ಎದ್ದು ಮೊದಲು ಗೋವಿಗೆ ನಮಸ್ಕಾರ ಮಾಡಿ ಅದಕ್ಕೆ ತಿನ್ನಲಿಕ್ಕೆ ಇಟ್ಟು ಅದಕ್ಕೆ ಹಾಲು ಕರೆದು ನಾನು ಹೋಗುದು. ಈಗ ಮಕ್ಕಳಿಗೆ ಗೋವಿನ ಮಹತ್ವ ಗೊತ್ತಿಲ್ಲ. ಗೋವಿನ ನಡೆದಾಡುವ ದೇವರಂತೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಯಾಕೆಂತ ಹೇಳಿದ್ರೆ, ನೋಡಿ, ಇವತ್ತು ನಾವೊಂದು ಹೋಮ ಮಾಡಬೇಕು. ಅರ್ಚಕರು ಹೇಳ್ತಾರೆ, ಗೋಮೂತ್ರ ತನ್ನಿ, ಗೋಮಯ ತನ್ನಿ, ಗೋ ಹಾಲು ತನ್ನಿ ಅಂತೇಳಿ. ನಾವು ನಮ್ಮ ಪುತ್ತೂರಲ್ಲಿ ಎಲ್ಲ ಅಂಗಡಿಯಲ್ಲಿ ಸಿಗ್ತದೆ. ಆದರೆ ಗೋವಿನ ಮೂತ್ರ, ಗೋಮಯ, ಗೋ ಹಾಲು ಗೋವಿಂದಲೇ ಬರಬೇಕು. ಆದ ಕಾರಣ ಗೋವನ್ನು ನಾವು ಸಾಕಬೇಕು. ಈಗ ನಮ್ಮ ಮನೆಯಲ್ಲಿ ಏನಾದರೂ ಗಣಪತಿ ಹೋಮ ಇದ್ರೆ ನಮ್ಮ ಅರ್ಚಕರು ಹೇಳ್ತಾರೆ, ಇದು ಒಂದು ಹರಿವಣ ತನ್ನಿ ಅಂತ ಹೇಳಿ, ಅದಕ್ಕೆ ಸ್ವಲ್ಪ ಅನ್ನ ಹಾಕಿ, ಪಾಯಸ ಹಾಕಿ, ಹಪ್ಪಳ ಹಾಕಿ ಅಂತ ಹೇಳ್ತಾರೆ. ಮೊದಲು ಅದನ್ನು ಗೋವಿಗಿಡಿ ಅಂತ ಹೇಳ್ತಾರೆ. ಯಾಕೆ? ಇಂದಿನ ಮಕ್ಕಳಿಗೆ ಯಾರಿಗಾದ್ರೂ ಗೊತ್ತುಂಟಾ? ನಮ್ಮ ಶತ್ರುಗಳು ಯಾರಾದ್ರೂ ಆ ಅನ್ನಕ್ಕೆ ವಿಷ ಹಾಕಿದ್ರೆ ಅದನ್ನು ಅಮೃತವನ್ನಾಗಿ ಮಾಡುವ ಶಕ್ತಿ ಇರುವುದು ಗೋವಿಗೆ ಮಾತ್ರ. ಇದು ಯಾವ ಮಕ್ಕಳಿಗೂ ಗೊತ್ತಿಲ್ಲ. ಈಗ ನಾವು ಹೇಳ್ತೇವೆ, ನಾನು 10 ಗೋವನ್ನು ಸಾಕ್ತೇನೆ, ನಾನು 20 ಗೋವನ್ನು ಸಾಕ್ತೇನೆ ಅಂತೇಳಿ. ಖಂಡಿತವಾಗಿ ಗೋವನ್ನು ಸಾಕುದು ನಾವಲ್ಲ, ಗೋ ನಮ್ಮನ್ನು ಸಾಕುದು. ಈ ಹಿಂದೆ ನಮ್ಮ ಹಿರಿಯರು ಹೇಳ್ತಾರೆ, ಇದು ಮನೆಯ ಹಿಂದೆ ಒಂದು ಹಟ್ಟಿ ಕಟ್ಟಿ ಅಂತೇಳಿ. ಯಾಕೆ ಹೇಳ್ತಾರೆ? ನಮಗೇನಾದ್ರೂ ಪೆಟ್ಟು ಬಂದ್ರೆ ದೇವರ ಹತ್ರ ಗೋ ಹೇಳ್ತದಂತೆ, ದೇವರೇ ನನ್ನ ಯಜಮಾನನಿಗೆ ಪೆಟ್ಟು ಕೊಡಬೇಡಿ, ಆ ಪೆಟ್ಟನ್ನು ನನಗೆ ಕೊಡಿಯಾನೆ ಅಂತೇಳಿ ಬೆನ್ನು ಕೊಡ್ತದಂತೆ. ಆದ್ರಿಂದ ನಮ್ಮಂತ ವಿದ್ಯಾರ್ಥಿಗಳ ಕೈಯಲ್ಲಿ ಈ ಗೋವನ್ನೆಲ್ಲ ಉಳಿಸುವ ಭವಿಷ್ಯವಿದೆ. ನೀವೆಲ್ಲರೂ ಅದನ್ನು ಉಳಿಸುವಂತ ಕೆಲಸವನ್ನು ನೀವು ಮಾಡಬೇಕು. ಹಾಗೆ ನೀವು ಈಗ ಇಲ್ಲಿ ನಿಮ್ಮದೊಂದು ದೊಡ್ಡ ಭಾಗ್ಯ ಅಂತ ಹೇಳಿದ್ರೆ, ನೋಡಿ, ನಮ್ಮ ಸುಬ್ರಹ್ಮಣ್ಯ, ಸೌತಡ್ಕ, ಧರ್ಮಸ್ಥಳ ಅಲ್ಲೆಲ್ಲ ನೀವು ಭೇಟಿ ಕೊಡ್ತೀರಿ. ಯಾಕೆ ಅಂತ ಹೇಳಿದ್ರೆ ನಮಗೆ ದೇವರನ್ನು ನೋಡಬೇಕಂತೇಳಿ. ಆದ್ರೆ ಪುತ್ತೂರು ಅಂದ್ರೆ ಮಾಲಿಂಗೇಶ್ವರ ಅಂತ ಹೇಳಿದ್ರೆ ಪುತ್ತೂರು. ಆ ಮಾಲಿಂಗೇಶ್ವರ ದೇವರೇ ನಿಮ್ಮ ಬಾಗಿಲಲ್ಲಿ ಬರುವಂತ ಕೆಲಸ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಮಾಲಿಂಗೇಶ್ವರ ದೇವರ ಈಗ ಜೀರ್ಣೋದ್ಧಾರ ಕೆಲಸಗಳು ಮುಂದಿನ ದಿವಸಗಳಲ್ಲಿ ಆಗ್ತವೆ. ನೀವೆಲ್ಲರೂ ಈ ಶಾಲೆ ಮಕ್ಕಳು ಎಲ್ಲರೂ ಬನ್ನಿ, ನಿಮ್ಮ ಕೈಲಾದ ಅಲ್ಲಿ ಕೆಲಸ ಕಾರ್ಯವನ್ನು
ಮಾಡಿ, ಖಂಡಿತ ನಿಮಗೆ ಒಳ್ಳೆಯದಾಗ್ತದೆ. ಹಾಗೆ ನಮಗೆ ನಮ್ಮ ಇವರು ಹೇಳಿದರು, ಅವಿನಾಶ್ರವರು, ಈ ಶಾಲೆಯ ಸ್ಥಾಪಕರು, ಬಹಳ ಕಷ್ಟ ಬಂದು ಅವರ ಈ ಶಾಲೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಮುಂದಿನ ದಿವಸದಲ್ಲಿ ಖಂಡಿತವಾಗಿಯೂ ನಾನು ನಿಮ್ಮಲ್ಲೆಲ್ಲರೂ ಒಂದು ವಿನಂತಿ ಮಾಡುತ್ತೇನೆ, ಇವತ್ತು ಈ ಶಾಲೆ ಗ್ರೌಂಡು ಇದು ನಮ್ಮದು ಸ್ವಂತದಲ್ಲ, ಹೆಗ್ಡೆ ಪ್ಲಾಸ್ಟಿಕ್ ಅಂಗಡಿಯವರದ್ದು. ಬಹಳ ಸಂತೋಷ ಆಯಿತು ನನಗೆ ಅವರಲ್ಲಿ. ನಿಜವಾಗಿ ಅವರು ಒಳ್ಳೆ ವ್ಯಾಪಾರಸ್ಥರು, ನನಗೆ ಗೊತ್ತುಂಟು. ನರಸಿಂಹ ಹೆಗ್ಡೆ ನನ್ನ ತಂದೆ ಕಾಲದಿಂದಲೂ ಅವರು ವ್ಯಾಪಾರ ಮಾಡ್ತಿದ್ರು. ನೋಡಿ, ಈಗ ನಾನೇ ಆದ್ರೆ ಇಲ್ಲಿ ಅಡಿಕೆ ಸಸಿ ಆಗ್ತಿದ್ದೆ, ಬೇರೆಯವರಾದ್ರೆ ಸೈಟ್ ಮಾಡಿ ಮಾಡ್ತಿದ್ರು. ಎಷ್ಟು ಶಾಲೆ ಮಕ್ಕಳಿಗೆ ಪಾಪ ಹೆಲ್ಪ್ ಮಾಡಿದ್ದಾರೆ ಅವರು. ಮುಂದಿನ ದಿವಸದಲ್ಲಿ ಇಲ್ಲಿ ಮಹಾಲಿಂಗೇಶ್ವರ ದೇವರು ಹೋಗುವಾಗ ನೀವು ಮೊದಲು ಶಾಲೆಯಿಂದ ಇದು ಇಲ್ಲಿಂದ ಹಣ್ಣುಗಾಯಿಯನ್ನು ತಗೊಂಡೋಗಿ ಆ ರಸ್ತೆ ಬದಿಯಲ್ಲಿ ಶಾಲೆ ಲೆಕ್ಕದಲ್ಲಿ ಇಡಿ. ಮುಂದಿನ ದಿವಸದಲ್ಲಿ ನೀವು ವಾರ್ಷಿಕೋತ್ಸವ ಮಾಡುವಾಗ ಈ ಶಾಲೆ ಗ್ರೌಂಡು ನಿಮ್ಮದು ಸ್ವಂತ ಖಂಡಿತವಾಗ್ತದೆ. ಅದು ಎಲ್ಲರೂ ಕೂಡ ಹೆತ್ತವರು ಇದಕ್ಕೆ ಸಹಕರಿಸಬೇಕು. ನಾನು ಕೂಡ ನನ್ನ ಕೈಲಾದ ಸಹಾಯವನ್ನು ಮಾಡ್ತೇನೆ. ಒಂದು ವಾರದಲ್ಲಿ ನೀವು ತೆಗೊಳ್ಳುವುದಾದ್ರೆ ನಾನು ಕೂಡ ನನ್ನ ಮೊತ್ತವನ್ನು ಘೋಷಣೆ ಮಾಡ್ತೇನೆ. ಅದಲ್ಲದೆ ನೋಡಿ, ಈಗ ಯಾರು ನನ್ನ ಹತ್ರ ದುಡ್ಡಿಲ್ಲ ಅಂತ ಇದರಲ್ಲಿ ಹಿಂಜರಿಬೇಡಿ. ನಿಮಗೆ ನಾನು ಸಣ್ಣ ಉದಾಹರಣೆ ಹೇಳ್ತೇನೆ. ಮೊನ್ನೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಈಗ ಅನ್ನ ಪ್ರಸಾದ ಎಲ್ಲ ಒಂದು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಆಗ್ತಾ ಇದೆ, ನಿಮಗೆಲ್ಲರಿಗೂ ಗೊತ್ತುಂಟು. ಮೊನ್ನೆ ಇದು ಈಗ ಸೋಮವಾರ 4,000 5,000 ಜನ ಆಗ್ತದೆ. ನಾನು ಇದು ನಮ್ಮ ವಿನಯ ಸುವರ್ಣ ಹತ್ರ ಹೇಳಿದೆ, ಇದು ಎಂತ ಮಾರೆ ಹರಿಮಾತ ಇಜ್ಜತ್ತ, ನಾನು 2ಕ್ಕೆ ಎಣ್ಣೆ ಅಂತ ಹೇಳಿ ನಾನು ಹೋಗಿ ಮಹಾಲಿಂಗೇಶ್ವರ ದೇವರಿಗೆ ಅಡ್ಡ ಬಿದ್ದು ಒಂದು ಪ್ರಾರ್ಥನೆ ಮಾಡಿದೆ. ಒಬ್ಬರಿಗೆ ಫೋನ್ ಮಾಡಿದೆ, ಇನ್ನು ಹೀಗೆ ಅಕ್ಕಿ ಇಲ್ಲ ಅಂತೇಳಿ. ಆಗ ಅವರು ಹೇಳಿದರು, ನಾನು ತಿಂಗಳಿಗೆ 1 ಕ್ವಿಂಟಲ್ ಹಾಗೆ ವರ್ಷಕ್ಕೆ 12 ಕ್ವಿಂಟಲ್ ಅಕ್ಕಿ ಕೊಡ್ತೇನೆ ಅಂತ ಹೇಳಿದರು. ಹಾಗೆ ಪ್ರತಿಯೊಬ್ಬನ ಹತ್ರ ಕೇಳಿದೆ, ಹಾಗೆ ಕೊಟ್ಟರು. ಆಗ ಒಬ್ಬ ಹೇಳಿದ, ಅಣ್ಣರೇ ಎನ್ನಡ 1 ಕ್ವಿಂಟಲ್ ಅರಿ ಕೊರ್ಪೆ ಆಂಡ 1 ಮಣ್ಪುವೆ ಈಗ 4 ಜನ ಪುದರು ಕೊರ್ಪೆ ಅಂತ ಹೇಳಿದ. ನನಗೆ ಭಾರಿ ಖುಷಿ ಆಯಿತು. 1 ಕ್ವಿಂಟಲ್ ಅಕ್ಕಿ ಕೊಟ್ಟ, ಒಂದು 4 ಜನರ ಹೆಸರು ಕೊಟ್ಟ. ನಾನು ಫೋನ್ ಮಾಡಿದೆ, 4 ಹೋಗಿ 8 ಆಯ್ತು, 8 ಹೋಗಿ 16 ಆಯ್ತು, 16 ಹೋಗಿ 32 ಆಯ್ತು. ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ 500 ಕ್ವಿಂಟಲ್ ಅಕ್ಕಿ ಬರುವಂತ ವ್ಯವಸ್ಥೆ ಆಯ್ತು. ಹಾಗೆ ನೀವು ಕೂಡ ನಿಮ್ಮ ಕೈಲಾದ ಸಹಾಯ ಕೊಡಿ. 1,000 5,000 10,000 ಕೊಡಿ. ಒಂದು 4 ದಾನಿಗಳ ಹೆಸರು ಹೇಳಿ, ನಮ್ಮ ಅವಿನಾಶರವರ ಹತ್ರ ಹೇಳಿ. ಹಾಗೆ ಆಗಿ ಮುಂದಿನ ದಿವಸದಲ್ಲಿ ಖಂಡಿತವಾಗಿ ಇದು ಈ ಜಾಗ ನಿಮ್ಮ ಸ್ವಂತದ್ದಾಗ್ತದೆ. ಇಷ್ಟುವರೆಗೆ ನಮ್ಮ ನರಸಿಂಹರ ಹೆಗ್ಡೆಯವರು ಸಹಕರಿಸಿದ್ದಾರೆ. ಅವರಿಗೆ ಮಹಾಲಿಂಗೇಶ್ವರ ದೇವರು ಆರೋಗ್ಯ ಭಾಗ್ಯವನ್ನು ಕೂಡ ಕೊಡ್ಲಿ. ಅವರು ಖಂಡಿತವಾಗಿ ಈ ಜಾಗೆಯನ್ನು ಶಾಲಾ ಮಕ್ಕಳಿಗೆ ನಿಮಗೆ ಕೊಡ್ತಾರೆ. ಇವತ್ತು ಅವಿನಾಶವರು ಅವರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಬಹಳ ಸಂತೋಷ ಆಯಿತು ನನಗೆ. ನಿಜವಾಗಿ ಅವರಿಗೆ ಈ ಶಾಲೆ ನಡೆಸುವ ಅಗತ್ಯ ಇರಲಿಲ್ಲ. ನೋಡಿ, ತನ್ನ ಜೀವವನ್ನೇ ಅವರು ಮುಡುಪಾಗಿಟ್ಟಿದ್ದಾರೆ ಈ ಶಾಲೆ ಅಂತ ಹೇಳಿದರೆ. ಯಾರ ಮಕ್ಕಳಿಗೋಸ್ಕರ? ನಮ್ಮೆಲ್ಲ ಎಲ್ಲರ ಮಕ್ಕಳಿಗೋಸ್ಕರ ಅಲ್ಲ. ನಮ್ಮ ಶಾಲೆ ಒಳ್ಳೇದಾದ್ರೆ ನಮ್ಮ ಊರು ಒಳ್ಳೇದಾಗ್ತದೆ, ನಮ್ಮ ಊರು ಒಳ್ಳೇದಾದ್ರೆ ನಮ್ಮ ತಾಲೂಕು ಒಳ್ಳೇದಾಗ್ತದೆ, ಜಿಲ್ಲೆ ಒಳ್ಳೇದಾಗ್ತದೆ, ನಮ್ಮ ರಾಜ್ಯ ಒಳ್ಳೇದಾಗ್ತದೆ, ನಮ್ಮ ದೇಶವೇ ಒಳ್ಳೇದಾಗ್ತದೆ ಒಂದು ಶಾಲೆಯಿಂದಾಗಿ. ಅಂತ ನೀವೆಲ್ಲರೂ ಈ ಶಾಲೆಯ ಜಾಗೆಯನ್ನು ಪರ್ಚೇಸ್ ಮಾಡಲಿಕ್ಕೆ ಸಹಕಾರ ಮಾಡಬೇಕು. ಇದು ಖಂಡಿತವಾಗಿಯೂ ಮಹಾಲಿಂಗೇಶ್ವರ ದೇವರು ನಿಮಗೆ ಪ್ರೇರಣೆ ಕೊಡುವಂತ, ಇದನ್ನು ತಗೊಳ್ಳುವಂತ ಶಕ್ತಿಯನ್ನು ಆ ಮಹಾಲಿಂಗೇಶ್ವರ ದೇವರು ಕೊಡಲಿ ಅಂತೇಳಿ ಮಹಾಲಿಂಗೇಶ್ವರ ದೇವರ ಹತ್ರ ನಾನು ಪ್ರಾರ್ಥಿಸುತ್ತಾ, ಇಲ್ಲಿರುವ ವಿದ್ಯಾರ್ಥಿಗಳೆಲ್ಲರೂ ನಿಜವಾಗಿ ಈ ಶಾಲೆಗೆ ನಾನು ಭಾಷಣದಲ್ಲಿ ಅವಿನಾಶರವನನ್ನು ಹೊಗಳಿ ನನಗೆ ಏನಾಗಬೇಕಂತ ಇಲ್ಲ, ಅವರಿಗೆ ನನ್ನಿಂದ ಹೊಗಳಿಸಿಕೊಂಡು ಏನಾಗಬೇಕಂತ ಇಲ್ಲ. ಈ ಶಾಲೆಗೆ ಪುತ್ತೂರು ತಾಲೂಕಲ್ಲೇ ಒಳ್ಳೆ ಹೆಸರುಂಟು, ಒಳ್ಳೆ ವಿದ್ಯಾರ್ಥಿಗಳೆಂಬ ಭಾವನೆ ಎಲ್ಲರಲ್ಲಿ ಉಂಟು. ಎಲ್ಲರ ಜನರ ಪ್ರೀತಿ ವಿಶ್ವಾಸಕ್ಕೆ ನಮ್ಮ ಸರಸ್ವತಿ ವಿದ್ಯಾಮಂದಿರ ಇವತ್ತು ಪ್ರೀತಿ ವಿಶ್ವಾಸಕ್ಕೆ ಪಾತ್ರವಾಗಿದೆ. ಆದ ಕಾರಣ ನೀವೆಲ್ಲರೂ ಈ ಜಾಗ ಪರ್ಚೇಸ್ ಮಾಡಿದಲ್ಲಿ ಕೈ ಜೋಡಿಸ್ತೀರಂತೇಳಿ ನಾನು ನಂಬುತ್ತೇನೆ. ನಿಮಗೆಲ್ಲರಿಗೂ ದೇವರು, ನನಗೆ ಇನ್ನೂ 2 ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ಉಂಟು. ಖಂಡಿತವಾಗಿಯೂ ಮುಂದಿನ ಜಾಗೆ ಇದನ್ನು ಪರ್ಚೇಸ್ ಮಾಡಲಿಕ್ಕೆ ನಾನು ಕೂಡ ಕೈ ಜೋಡಿಸ್ತೇನೆ ಅಂತೇಳಿ ಹೇಳುತ್ತಾ, ನಿಮಗೆಲ್ಲರಿಗೂ ಮಹಾಲಿಂಗೇಶ್ವರ ದೇವರು ಆರೋಗ್ಯ ಭಾಗ್ಯ ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ದೇವರಲ್ಲಿ ನಾನು ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್ ತಮ್ಮ ಪ್ರೇರಣಾದಾಯಕ ಮಾತುಗಳಿಗಾಗಿ. ಶಿಕ್ಷಣ ಪ್ರತಿಯೊಂದು ವಿದ್ಯಾರ್ಥಿಯ ಮೂಲಭೂತ ಹಕ್ಕು. ಪ್ರತಿಭಾವಂತ ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಅನೇಕ ದಾನಿಗಳು ಹಾಗೂ ನಮ್ಮ ಶಾಲಾ ಆಡಳಿತ ಮಂಡಳಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಘೋಷಿಸಿರುತ್ತಾರೆ. ಈ ವಿದ್ಯಾರ್ಥಿಗಳ ವಿವರಗಳನ್ನು ವಾಚಿಸಲಿದ್ದಾರೆ ನಮ್ಮ ಶಾಲಾ ಶಿಕ್ಷಕಿ ಶ್ರೀ ಲಕ್ಷ್ಮೀ ಮೊಳೆಯಾರಿವರು. ಆತ್ಮೀಯರೇ, ಶ್ರೀಯುತ ಈಶ್ವರ ಭಟ್ರು ತಮ್ಮ ಅವಿರತವಾದ ಬಿಡುವಿಲ್ಲದ ಸಮಯದ ನಡುವೆಯೂ ಅವರಿಗೆ ಕೇವಲ ನಾನು 2-3 ದಿವಸದ ಹಿಂದೆ ಅವರಲ್ಲಿ ಕೇಳಿಕೊಂಡದ್ದು, ಅವರ ಟೈಮ್ ನಮಗೆ ಸೆಟ್ ಆಗಿರಲಿಲ್ಲ.
ಆದರೂ ಪ್ರೀತಿಯಿಂದ 10 ನಿಮಿಷ ನಾನು ಬರುವುದು ಅಂತ ಹೇಳಿದ್ದಾರೆ. ಇಲ್ಲಿ ಸಾಮಾನ್ಯ 1 ಗಂಟೆಯನ್ನು ಅವರು ನಮಗೋಸ್ಕರ ನೀಡಿದ್ದಾರೆ. ಅವರ ಅಮೂಲ್ಯ ಸಮಯವನ್ನು ಅವರು ನಮಗೆ ನೀಡಿದ್ದಕ್ಕಾಗಿ ಶ್ರೀಯುತ ಪಂಜುಗುಡ್ಡ ಈಶ್ವರ ಭಟ್ರಿಗೆ ಮತ್ತು ಅವರ ಎಲ್ಲ ಸದಾಶಯಗಳ ಮಾತುಗಳಿಗೆ ಮತ್ತು ಮಹಾಲಿಂಗೇಶ್ವರ ಅವರಲ್ಲಿ ಈ ಮಾತನ್ನು ಹೇಳಿಸಿ ನಮಗೆ ಅನುಗ್ರಹ ಮಾಡಿದ್ದಾನೆ. ಅವರಿಗೆ ಧನ್ಯವಾದಗಳನ್ನು ಶಾಲೆಯ ವತಿಯಿಂದ ಹೇಳ್ತಾ ಇದ್ದೇನೆ. ಸರ್, ತಮಗೆ ಒಂದು ಶಾಲೆಯ ಸ್ಮರಣಿಕೆಯನ್ನು ನೀಡಿ ಧನ್ಯವಾದವನ್ನು ಹೇಳ್ತೇನೆ. ಶ್ರೀಯುತ ಈಶ್ವರ ಭಟ್ರು ಇಲ್ಲಿ ಬರಲಿಕ್ಕೆ ಇನ್ನೊಂದು ಒತ್ತಾಸೆ ಏನು ಅಂದರೆ ವಿನಯ ಸುವರ್ಣರು, ಇವರು ನಮ್ಮವರೇ, ನಮ್ಮ ನೆರೆಕರೆಯವರೇ. ಆ ಪ್ರೀತಿಯಿಂದ ಅವರು ಅವರ ಜೊತೆಗೆ ಅವರನ್ನು ಕರ್ಕೊಂಡು ಬಂದಿದ್ದಾರೆ. ಅವರು ಕಾರ್ಯಕ್ರಮಗಳಿಗೆ ಅವರ ಜೊತೆಗೆ ಹೋಗುವವರು. ಹಾಗಾಗಿ ಅವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಸ್ಮರಣಿಕೆಯನ್ನು ನೀಡಿ ಅವರನ್ನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. Respected dignitaries in and out of the dais, it is my pleasure to read the names of scholarship recipients. With the objective of promoting academic advancement of economically disadvantaged students, a benevolent donor has instituted a scholarship program. I extend my sincere appreciation to the donor for this noble contribution. I invite the scholarship recipients to come on the stage to receive it. I request our correspondent, Sri Avinash Kodankeri sir, to present this to the students. Hasta of 7th standard, Prajwal of 7th standard, Divyam of 8th standard, Vibha of 8th standard, Manvita PP of 8th standard. Congratulations to the scholarship winners. Thank you, sir. Thank you, ma'am. Great leaders inspire through their words. I now invite Sri Chandrasekhar K, Principal, Ramakunjeshwara PU College, Ramakunja, to address the gathering. ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಪ್ರೀತಿಯ ಪೋಷಕರೇ ಮತ್ತು ವಿದ್ಯಾರ್ಥಿಗಳೇ, ಸರಸ್ವತಿ ವಿದ್ಯಾಮಂದಿರ ಒಳ್ಳೆಯ ಹೆಸರನ್ನು ಇಟ್ಟಿದ್ದಾರೆ ಅದಕ್ಕೆ. ನಾನು ಯಾವತ್ತೂ ಮಕ್ಕಳಿಗೆ ಹೇಳುವುದಂತ ಇದೆ, ದೇವಸ್ಥಾನ ಅಥವಾ ಮಸೀದಿ ಅಥವಾ ಚರ್ಚ್ ಇವುಗಳಿಗಿಂತಲೂ ಪವಿತ್ರವಾದ ಜಾಗ ಯಾವುದಾದ್ರೂ ಇದ್ರೆ ಅದು ಶಾಲೆ. ಯಾಕೆಂದ್ರೆ ದೇವಸ್ಥಾನದಲ್ಲಿ ಹಿಂದೂಗಳು ಹೋಗ್ತಾರೆ, ಪ್ರಾರ್ಥಿಸಿಕೊಳ್ತಾರೆ, ನನ್ನನ್ನು ಒಳ್ಳೇದು ಮಾಡು ಅಂತ ಹೇಳ್ತಾರೆ, ಲೋಕ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ, ಇರಬಹುದು. ಮುಸಲ್ಮಾನರು ಅವರ ಮಸೀದಿಗೆ ಹೋಗ್ತಾರೆ, ಆ ರೀತಿ ಕೇಳಿಕೊಳ್ತಾರೆ. ಕ್ರಿಶ್ಚಿಯನ್ರು ಅವರನ್ನು ಕೇಳಿಕೊಳ್ತಾರೆ. ಆದರೆ ಶಾಲೆ ಅಂತ ಹೇಳುವಾಗ ಇಲ್ಲಿ ಹಿಂದೂ, ಮುಸಲ್ಮಾನ, ಕ್ರೈಸ್ತ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ತಮ್ಮ ತಮ್ಮ ಜೀವನದ ಉನ್ನತಿಯನ್ನು ಸಾಧಿಸಿಕೊಳ್ಳಿಕ್ಕೆ, ತಮ್ಮ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಇರುವಂತ ಒಂದು ಪವಿತ್ರ ಜಾಗ. ಇಲ್ಲಿ ಯಾವುದೇ ತಾರತಮ್ಯಗಳು ಇಲ್ಲ, ಯಾವುದೇ ಮೇಲು ಕೀಳು ಇಲ್ಲ, ಯಾವುದೇ ಹಿಂದೆ ಮುಂದೆ ಅಂತ ಇಲ್ಲ. ಈ ಶಾಲೆ ಎಲ್ಲರಿಗೂ ಸೇರಿದ್ದು. ಅಂತ ಒಂದು ಶಾಲೆಯನ್ನ ಸ್ಥಾಪಿಸಿದಂತ ಅವಿನಾಶ್ ಕೊಡಂಕಿ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಅವರು ಈ ಶಾಲೆ ಸ್ಥಾಪಿಸಿದ ಸಂದರ್ಭದಲ್ಲಿ ನಾನು ಮತ್ತು ಅವರು ಸಹೋದ್ಯೋಗಿಗಳಾಗಿದ್ದೆವು. ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಅವರು ಇಂಗ್ಲಿಷ್ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ರು. ಆವಾಗೆಲ್ಲ ಬಹಳ ಆತ್ಮೀಯರಾಗಿ ಪರಸ್ಪರ ಒಂದು ಡಿಸ್ಕಷನ್ ಮಾಡ್ತಾ ಇದ್ದೆವು, ಸಾಮಾಜಿಕ ಚಿಂತನೆಗಳನ್ನು ಹಂಚಿಕೊಳ್ತಾ ಇದ್ದೆವು. ನನಗೆ ಗೊತ್ತು ಅವರು ಹಿಂದೊಂದು ಶಾಲೆಯನ್ನು ಕಟ್ಟಿದ್ರು,
ಅಲ್ಲಿ ಏನೋ ಒಂದು ಸರಿ ಹೋಗದೆ ಅದನ್ನು ಬಿಟ್ಟರು. ಆನಂತರ ವಿವೇಕಾನಂದದಂಥ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರು, ಇಂಡಸ್ನಂಥ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರು, ರಾಮಕುಂಜದಲ್ಲಿ ಕೆಲಸ ಮಾಡಿದ್ರು. ಏನಿದ್ರು ಕೂಡ ಅವರ ತುಡಿತ ಒಂದಿತ್ತು, ಇದು ನನ್ನ ಜಾಗ ಅಲ್ಲ, ನಾನೇ ಆಗಿ ಒಂದು ಶಾಲೆಯನ್ನು ಕಟ್ಟಬೇಕು ಅಂತ. ಆ ಶಾಲೆಯನ್ನು ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹೇಳೋದಿದ್ರೆ, ಸಾಮಾನ್ಯವಾಗಿ ಶಿಕ್ಷಣ ಸಂಸ್ಥೆಗಳನ್ನು ಯಾವುದೋ ಸಂಘ ಸಂಸ್ಥೆಗಳು ಸೇರಿಕೊಂಡು ಕಟ್ಟುವಂಥದ್ದು, ಅಥವಾ ಉದ್ಯಮಿಗಳು, ದೊಡ್ಡ ದೊಡ್ಡ ಉದ್ಯಮಿಗಳಿರ್ತಾರೆ, ಅವರು ಸೇರಿಕೊಂಡು ಕಟ್ತಾರೆ. ಆದರೆ ಅವಿನಾಶ್ ಕೊಡೆಂಕಿರಿ ಅವರು ಏಕಾಂಗಿಯಾಗಿ ಮಧ್ಯಮ ವರ್ಗದವರು, ಶ್ರೀಮಂತರೂ ಅಲ್ಲ, ಮಧ್ಯಮ ವರ್ಗದವರು ಏಕಾಂಗಿಯಾಗಿ ಶಾಲೆಯನ್ನು ಕಟ್ಟಿದ್ದಾರೆ. ಸಾಧನೆ ಹೇಗೆ ಮಾಡಬೇಕೆನ್ನುವುದಕ್ಕೆ ಬಹುಶಃ ಅವಿನಾಶ್ ಕೊಡೆಂಕಿರಿ ಅವರಿಗಿಂತ ಬೇರೆ ಉದಾಹರಣೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನಾನು ಹೇಳ್ತೇನೆ ಅಂದ್ರೆ, ಒಬ್ಬನೇ ಯಾವುದೇ ಉದ್ಯೋಗ ಇಲ್ಲ, ಮನೆಯಲ್ಲಿರುವ ಅಲ್ಪ ಸ್ವಲ್ಪ ಕೃಷಿಯನ್ನು ನಂಬಿಕೊಂಡು ಈ ಶಾಲೆಯನ್ನು ಕಟ್ಟಿ ಬೆಳೆಸಿದ್ದಾರೆ. ಹೊಸತಾಗಿ ಶಾಲೆ ಆರಂಭವಾಗುವಾಗ ಸಾಮಾನ್ಯವಾಗಿ ಒಂದು ರೀತಿ ಹೆದರಿಕೆ ಇರ್ತದೆ, ಅಥವಾ ಹೊಸ ಶಾಲೆ ಸರಿಯಾಗಿ ಪಾಠ ಮಾಡ್ತಾರಾ ಇಲ್ವಾ ಅಂತ ಒಂದು ಹೆದರಿಕೆ ಇರ್ತದೆ. ಜನರಿಗೆ ಆ ರೀತಿಯಾದ ಹೆದರಿಕೆ ಬರಬಾರದು ಎನ್ನುವ ಸಂದೇಶ ಕೊಡ್ಲಿಕ್ಕಾಗಿ ಅವರ 2 ಮಕ್ಕಳನ್ನು ಇದೇ ಶಾಲೆಯಲ್ಲಿ, ಎಲ್ಲಾ ಶಿಕ್ಷಣವನ್ನ ಇದೇ ಶಾಲೆಯಲ್ಲಿ ಮಾಡಿಸಿದ್ರು. ಅದು ಬೇರೆಯವರಿಗೆ ಪ್ರೇರೇಪಣೆ ಆಯಿತು. ಆ ತರದ ಒಂದು ರಿಸ್ಕ್ ತೆಗೆದುಕೊಂಡು ಅವರ ಮಕ್ಕಳನ್ನು ಬೆಳೆಸಿದ್ರು, ಅವರೂ ಬೆಳೆಸಿದ್ರು, ಊರಿನವರೆಲ್ಲರೂ ಬೆಳೆದರು. ಹಾಗಾಗಿ ಸಾಧನೆ ಅಂದ್ರೆ ಅದು ಎನ್ನುವುದು ನನ್ನ ಒಂದು ಅಭಿಪ್ರಾಯ. ಇನ್ನು ಈಗಿನ ಜಗತ್ತು ಬಹಳ ಸ್ಪರ್ಧಾತ್ಮಕವಾದಂತ ಜಗತ್ತು. ನಾವೆಲ್ಲ ಓದುವಾಗ ಒಂದು 60% ಮಾರ್ಕ್ ತೆಗೆದ್ರೆ ಅವ ಶಾಲೆಯಲ್ಲಿ ದೊಡ್ಡ ಹೀರೋ, 80% ಮಾರ್ಕ್ ಎಲ್ಲ ಬಂದ್ರೆ ಅದು ರ್ಯಾಂಕಿ. ಆ ರೀತಿಯ ಪರಿಸ್ಥಿತಿ ಇತ್ತು. ಈಗ ನಾವು ಕಣ್ಣಾರೆ ನೋಡಿದ್ದೇವೆ. ಇಲ್ಲಿ ಕಳೆದ SSLCಯಲ್ಲಿ 600ಕ್ಕಿಂತ ಹೆಚ್ಚು ಮಾರ್ಕ್ ತೆಗೆದವರನ್ನು ಸನ್ಮಾನ ಮಾಡಿದ್ರು. ಆದರೆ ಅವರ ಮಾರ್ಕ್ ಕೂಡ ಸಾಕಾಗುವುದಿಲ್ಲ ಎನ್ನುವಂತ ಪರಿಸ್ಥಿತಿ ಈಗಿನ ಕಾಲದಲ್ಲಿದೆ. ಎಲ್ಲ ಔಟ್ ಸ್ಕೋರ್ ಮಾಡುವಂತ ವಿದ್ಯಾರ್ಥಿಗಳು. ಅಂತ ವಿದ್ಯಾರ್ಥಿ ಅಂದ್ರೆ ಈಗ ವಿದ್ಯಾರ್ಥಿ ಜೀವನದಲ್ಲಿ ಕಾಂಪಿಟಿಷನ್ ಬಹಳ ಇದೆ. ನಾವು ಮಕ್ಕಳನ್ನು ಆ ಕಾಂಪಿಟಿಷನ್ಗೆ ಸರಿದೂಗಿಸುವ ಹಾಗೆ ಬೆಳೆಸಬೇಕು ಅಂತಾದ್ರೆ ಪೋಷಕರ ಪಾತ್ರ ಬಹಳ ಮುಖ್ಯವಾಗಿದೆ. ಕೆಲವು ಸರ್ತಿ ನಾವು ಹೇಳ್ತೇವೆ, ಮಕ್ಕಳು ಪ್ರಯೋಜನ ಇಲ್ಲ, ಮಕ್ಕಳು ಓದುವುದಿಲ್ಲ, ಮಕ್ಕಳು ಹಾಳಾಗ್ತಾರೆ, ಮಕ್ಕಳು ಎಷ್ಟೊತ್ತಿಗೂ ಮೊಬೈಲ್ ನೋಡ್ತಾ ಇರ್ತಾರೆ. ಈ ಮೊಬೈಲ್ನದೊಂದು ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಕಂಪ್ಲೇಂಟ್. ಇದಕ್ಕೆ ಕಾರಣ ಯಾರು ಅಂತ ಹುಡುಕ್ತಾ ಹೋದ್ರೆ, ಮಗು ಸಣ್ಣದಿರುವಾಗ ಊಟ ಮಾಡಲಿಕ್ಕೆ ಅದು ಹಠ ಹಿಡಿತದೆ, ಇದು ಕೂಗ್ತದೆ ಅಂತ ಹೇಳಿ ಅಮ್ಮ ಮೊಬೈಲ್ ತೋರಿಸ್ಲಿಕ್ಕೆ ಶುರು ಮಾಡಿದ್ದು. ಅಲ್ಲಿಂದ ಮಗು ಅದಕ್ಕೆ ಅಡಿಕ್ಟ್ ಆಗ್ತದೆ. ಎಲ್ಲರೂ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಮನೆಯಲ್ಲಿ ಆಚೆ ಈಚೆ ಏನಾದರೂ ಕೆಲಸಕ್ಕೆ ಹೋಗಬೇಕಿದ್ರೆ, ಮಗು ಸುಮ್ಮನೆ ಇರಬೇಕಿದ್ರೆ ಮಗುವಿಗೆ ಒಂದು ವಿಡಿಯೋವನ್ನು ತೋರಿಸಿ ಹೋಗುವುದು. ಹೀಗೆ ಆ ಮಗುವಿಗೆ ವಿಡಿಯೋವನ್ನು ಅಥವಾ ಮೊಬೈಲ್ ಅನ್ನು ಉಪಯೋಗಿಸಲಿಕ್ಕೆ ಕಲಿಸಿದಂಥದ್ದು ಯಾರು ಅಂದ್ರೆ ಪೋಷಕರೇ. ಮತ್ತೆ ಮಗು ಅದಕ್ಕೆ ಒಂದು ಗೀಳಿಗೆ ಅಂಟಿಕೊಳ್ಳುತ್ತದೆ. ಅದರಿಂದ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ. ಹೊರಗೆ ಬರಲಿಕ್ಕೆ ಆಗದೇ ಇದ್ರೆ ಆಗ್ಲೂ ಕೂಡ ಅಷ್ಟೇ, ನಾವು ನಮ್ಮ ಮಗು ಬಹಳ ಬ್ರಿಲಿಯಂಟ್ ಅಂತ ಹೇಳ್ತೇವೆ. ಆದರೆ ಯಾವಾಗ ಮಕ್ಕಳು ಮೊಬೈಲ್ನ ಗೀಳನ್ನು ಹೊಂದಿರ್ತಾರ, ನಾನೀಗ PUC ಲೆಕ್ಚರ್ ಆಗಿ ಹೇಳ್ತಾ ಇದ್ದೇನೆ, PUC ಹಂತದಲ್ಲಿ ಬರುವಾಗ ಮಕ್ಕಳು ಟ್ರ್ಯಾಕ್ ತಪ್ಪುದು ಅಂತ ಹೇಳ್ತೇವೆ, ದಾರಿ ತಪ್ಪಿ ಹೋಗ್ತಾರೆ. ಹಾಗಾಗಿ ಬಾಲ್ಯದಿಂದಲೇ ಬೆಳೆಯುವ ಮಕ್ಕಳಿಗೆ ಸಣ್ಣ ಪ್ರಾಯದಿಂದಲೇ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯನ್ನ ಕೊಡಬೇಕಾಗ್ತದೆ. ಈ ಸರಸ್ವತಿ ವಿದ್ಯಾಮಂದಿರ ಅಂತ ಸಂಸ್ಕೃತಿ ಸಂಸ್ಕಾರವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಉಂಟೆನ್ನುವುದು ಅವರ ವರದಿಯನ್ನು ನೋಡಿದಾಗ, ಇಲ್ಲಿ ಮಕ್ಕಳು ಬಂದು ಬಹುಮಾನ ತಗೊಂಡಾಗೆಲ್ಲ ನಮಗೆ ಸ್ಪಷ್ಟವಾಗಿ ಅರಿವಿಗೆ ಬಂದಿದೆ. ನಮ್ಮ ಭಾರತದ ಚರಿತ್ರೆಯನ್ನು ಓದುವಾಗೆಲ್ಲ ನಾವು ಹೇಳ್ತೇವೆ, ಅಲ್ಲಿ ಹಾಗೆ ಆಯಿತು, ಅವರು ಬಂದರು ಇವರು ಬಂದರು ಅಂತ. ಆದರೆ ಬ್ರಿಟಿಷರು ಬಂದು ದೇಶ ಹಾಳಾದದ್ದು ಅಲ್ಲ, ಮೊಘಲರು ಬಂದು ದೇಶ ಹಾಳಾದದ್ದು ಅಲ್ಲ. ಯಾಕೆ ಅಂದ್ರೆ ಅವರೆಲ್ಲರಿಗೂ ಕೂಡ, ಅವರು ಬರುವಾಗ 100ರಲ್ಲಿ 1000 ಸಂಖ್ಯೆಯಲ್ಲೆಲ್ಲ ಬಂದವರು, ಅವರು ಬಂದು ನಮ್ಮ ಕೆಟ್ಟತನವನ್ನು ಉಪಯೋಗಿಸಿಕೊಂಡ್ರು, ದೇಶವನ್ನು ಆಳಿದ್ರು, ನಮ್ಮ ದೇಶದ ಸೈನಿಕರನ್ನೇ ಅವರು ಬಳಸಿಕೊಂಡ್ರು. ಜಲಿಯನ್ ವಾಲಾಬಾಗ್ನಲ್ಲಿ ಫೈರ್ ಮಾಡುವಂತ ಹೇಳಿದ ಕೂಡಲೇ ಫೈರ್ ಮಾಡಿದ್ದು ಭಾರತದ ಸೈನಿಕರೇ. ಯಾರಾದ್ರೂ ಒಬ್ಬ ಸೈನಿಕ ತಿರುಗಿ ಯಾರು ಆರ್ಡರ್ ಮಾಡಿದ್ನು ಅವನಿಗೆ ಹೊಡಿತಿದ್ರೆ ಆವಾಗಲೇ ಸರಿ ಆಗ್ತಾ ಇತ್ತು. ಅಂದರೆ ಈ ಗುಲಾಮಗಿರಿಯ ಒಂದು ಮನೋಭಾವನೆ ನಮ್ಮಲ್ಲಿದೆ. ಮೊಘಲರು ಬಂದವರು ಅಷ್ಟೇ 1000 ಸಂಖ್ಯೆಗಳಲ್ಲಿ ಬಂದದ್ದು, ನಮ್ಮವರನ್ನೆಲ್ಲ ಅವರ ಅಡಿಯಾಳಾಗಿ ಮಾಡಿಕೊಂಡ್ರು, ಗುಲಾಮರಾಗಿ ಮಾಡಿಕೊಂಡ್ರು. ಈ ತರ ಮಾಡಿಕೊಂಡು ನಮ್ಮವರೇ ನಮಗೆ ಎದುರಾದದ್ದು. ಇವತ್ತಿನ ಪರಿಸ್ಥಿತಿಯು ಅದೇ ಇದೆ. ನಮಗೆ ಯಾವುದೋ ಪಾಕಿಸ್ತಾನದಿಂದ ತೊಂದರೆಯೋ ಬಾಂಗ್ಲಾದಿಂದ ತೊಂದರೆ ಅಂತ ಕೇಳಿದರೆ ಖಂಡಿತ ಅಲ್ಲ.
ನಮ್ಮ ದೇಶಕ್ಕೆ ತೊಂದರೆ ಇರುವಂಥದ್ದು, ನಮ್ಮ ದೇಶಕ್ಕೆ ಥ್ರೆಟ್ ಇರುವಂಥದ್ದು ನಮ್ಮ ದೇಶದ ಒಳಗಿರುವಂತಹ ರಾಷ್ಟ್ರದ್ರೋಹಿಗಳಿಂದಲೇ. ಹಾಗಾಗಿ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ರಾಷ್ಟ್ರ ಪ್ರೇಮವನ್ನು ಬೆಳೆಸುವಂತ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು. ನಮಗೆಲ್ಲ ಹೇಗೆ ಆಗಿದೆ ಅಂತ ಹೇಳಿದ್ರೆ, ನಾವು ದೇಶಕ್ಕೆ ನಿಷ್ಠೆ ಇಲ್ಲ, ನಾವು ನಮ್ಮ ಉದರಕ್ಕೆ, ನಮ್ಮ ಹೊಟ್ಟೆಗೆ ನಿಷ್ಠೆ. ಧರ್ಮಕ್ಕೆ ಯಾರಾದರೂ ಕೊಟ್ರೆ ಅವನ ಅಡಿ ಹಾಳಾಗ್ತೇವೆ, ಉಚಿತವಾಗಿ ಕೊಟ್ರೆ ಅವನಿಗೆ ನಮಸ್ಕಾರ ಆಗ್ತೇವೆ, ಅವನಿಗೆ ಓಟ ಹಾಕ್ತೇವೆ. ನಮ್ಮ ಹೊಟ್ಟೆ ತುಂಬಿದ್ರೆ ಆಯಿತು. ಆ ರೀತಿಯಾದ ಭಾವನೆ ಇರಬಾರ್ದು. ನಮ್ಮ ರಾಷ್ಟ್ರೀಯ ಪ್ರಜ್ಞೆ ಅದು ಪ್ರತಿಯೊಂದು ಮಗುವಿನಲ್ಲಿ ಬೆಳೆಯಬೇಕು. ಇಲ್ಲಿರುವಂತ ಪ್ರತಿಯೊಂದು ಮಗುವು ಕೂಡ ದೇಶದ ಆಸ್ತಿ ಆಗಬೇಕು. ಅದಕ್ಕೆ ಪೂರಕವಾಗಿ ಈ ಸಂಸ್ಥೆಯಲ್ಲಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಸಂಸ್ಕೃತ ಓದಿದವಲ್ಲ, ಸಂಸ್ಕೃತ ಓದಿದ ಹಿನ್ನೆಲೆಯೂ ಇಲ್ಲ, ಆದರೆ ನನ್ನ ಮಕ್ಕಳಿಬ್ಬರು ಸಂಸ್ಕೃತ ಓದ್ತಾರೆ. ಆ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ, ಇಲ್ಲಿ ಸಂಸ್ಕೃತ ಕಲಿಸ್ತಾರೆ, ಸಂಸ್ಕೃತ ಕಲಿತರೆ ಜೊತೆ ಜೊತೆಯಾಗಿ ಮಕ್ಕಳಿಗೆ ಸಂಸ್ಕೃತಿಯೂ ಬರ್ತದೆ, ಸಂಸ್ಕಾರವೂ ಬರ್ತದೆ. ಮಾತ್ರವಲ್ಲದೆ ಒಂದು ವಿಷಯದಲ್ಲಿ ಒಳ್ಳೆ ಹಿಡಿತವೂ ಬರ್ತದೆ, ನೆನಪು ಶಕ್ತಿ ಬರ್ತದೆ. 1000 ಹೇಳಬಹುದು ಸಂಸ್ಕೃತದ ಲಾಭಗಳನ್ನು. ಹಾಗಾಗಿ ಆದಷ್ಟು ಹೆಚ್ಚು ಜನರು ಸಂಸ್ಕೃತವನ್ನ ಕಲೀಲಿಕ್ಕೆ ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ. ಇಂಥ ಶಾಲೆಗಳು ಇಲ್ಲಿ ಯಾವುದು ಇಲ್ಲ ಅಂತ ಕೇಳಿದರೆ ಯಾವುದು ಉಂಟು ಅಂತ ಕೇಳಿದರೆ ಯಾವುದು ಇಲ್ಲ ಅಂತ ಪ್ರಶ್ನೆ ಮಾಡಬೇಕಂತ ಎಲ್ಲ ವ್ಯವಸ್ಥೆಗಳನ್ನ ಈ ಶಾಲೆ ಮಾಡಿಕೊಟ್ಟಿದೆ. ಮಕ್ಕಳು ಹಾಗೆ ಈಗಾಗಲೇ ಈಶ್ವರ್ ಭಟ್ ಹೇಳಿದ್ರು, ಕಲಿತಂತ ಶಾಲೆಯನ್ನ ಮರಿಬೇಡಿ, ಅಪ್ಪ ಅಮ್ಮನನ್ನು ಮರಿಬೇಡಿ, ಅಪ್ಪ ಅಮ್ಮನಿಗೆ ಗೌರವ ಕೊಡಿ, ಅಪ್ಪ ಅಮ್ಮ ಹೇಳಿದ್ದನ್ನು ಕೇಳಿ. ನಾಳೆ ಮಕ್ಕಳು ಪೇರೆಂಟ್ಸ್ಗಳು ಕೂಡ ಹಾಗೆ, ಪೋಷಕರು ಕೂಡ ಹಾಗೆ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಿ. ಅವರಿಗೆ ಬೇಜಾರಾಗ್ತದೆ ಅಂತ ಬೈಯದೇ ಇರಬೇಡಿ, ಅವರಿಗೆ ಬೇಜಾರಾಗ್ತದೆ ಅಂತ ಹೊಡೆಯದೇ ಇರಬೇಡಿ. ತಪ್ಪು ಮಾಡಿದಾಗ ತಿದ್ದುವಂತ ಕೆಲಸ ಪೋಷಕರದ್ದಿರ್ತದೆ, ಆ ಕೆಲಸವನ್ನು ಮಾಡಿ. ಇವತ್ತು ನೀವು ಮಕ್ಕಳನ್ನು ತಿದ್ದದೇ ಇದ್ದರೆ ನಿಮ್ಮ ವೃದ್ಧಾಪ್ಯದಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಕೈಗೆ ಸಿಗುವುದಿಲ್ಲ. ಮಕ್ಕಳನ್ನು ಪ್ರೀತಿಸಿ, ಜೊತೆಗೆ ಮಕ್ಕಳನ್ನು ತಿದ್ದುವಂತ ಕೆಲಸವನ್ನು ಮಾಡಿ, ಮಕ್ಕಳಲ್ಲಿ ರಾಷ್ಟ್ರಭಕ್ತಿಯ ಪ್ರಜ್ಞೆಯನ್ನು ಮೂಡುವ ಹಾಗೆ ಮಾಡಿ. ಹೀಗೆ ಮಾಡಿದ್ರೆ ಮುಂದಿನ ಜನಾಂಗ ಇನ್ನಷ್ಟು ಯಾರು ಹಿಂದೆ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನ ಗಳಿಸಿದ್ರ ಆ ಸ್ವಾತಂತ್ರ್ಯವನ್ನ ಉಳಿಸಿಕೊಳ್ಳಿಕ್ಕೆ ಮುಂದಿನ ಜನಾಂಗಕ್ಕೆ ಸಾಧ್ಯ ಇದೆ. ಇನ್ನೊಂದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕು, ಈ ಮೊಬೈಲ್ ಗೀಳು ಅದು ಇದು ಅಂತ ಹೇಳಿ, ಅಥವಾ ಈಗ ಸ್ಕೂಲ್ ಬಸ್ಗಳ ವ್ಯವಸ್ಥೆ ಎಲ್ಲ ಆದದ್ರಿಂದಾಗಿ ಮಕ್ಕಳು ನಡೆಯುವುದಿಲ್ಲ. ಶಾಲೆಯಲ್ಲಿಯೂ ಆಟ ಆಡ್ಲಿಕ್ಕೆ ಅವಕಾಶಗಳು ಕಡಿಮೆ. ಯಾಕೆಂದ್ರೆ ಪೇರೆಂಟ್ಸ್ಗಳ ಪ್ರೆಷರ್, ಓದು 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 ಅಂತ ಹೇಳಿ 98% ಮಾರ್ಕ್ ತೆಗೆದ್ರು ಕಡಿಮೆ. ನೀವು ಇತ್ತೀಚೆಗೆ ಕೇಳಿದಿರಿ, ನೀಟ್ ಎಕ್ಸಾಮ್ನಲ್ಲಿ 99% ತೆಗೆದವ 1% ಕಡಿಮೆ ಆಯಿತು ಅಂತ ಮರಣ ಹೊಂದಿದ, ಆತ್ಮಹತ್ಯೆ ಮಾಡಿಕೊಂಡ. ಆ ರೀತಿಯಾದ ಸ್ಟ್ರೆಸ್, ಒತ್ತಡಗಳನ್ನ ಮನೆಯವರು ಯಾವುದೇ ರೀತಿಯಲ್ಲಿ ಹಾಕಬೇಡಿ. ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ದದಕ್ಕೆ ಮಕ್ಕಳು ಕಲೀಲಿ. ಖಂಡಿತವಾಗಿಯೂ ಮಕ್ಕಳ ಭವಿಷ್ಯ ಚೆನ್ನಾಗಿರ್ತದೆ. ಯಾರು ಕೂಡ ಮಕ್ಕಳಿಗೆ ಪ್ರತಿಯೊಂದು ಮಗುವಿನಲ್ಲಿ ಕೂಡ ಒಂದು ವೈಶಿಷ್ಟ್ಯತೆ ಇರ್ತದೆ. ಆ ವೈಶಿಷ್ಟ್ಯತೆಯಲ್ಲಿ, ಆ ಇಂಟೆಲಿಜೆನ್ಸ್ನಲ್ಲಿ ಮಗು ಖಂಡಿತ ಬೆಳೀತದೆ. ನಾವು ಈಗಿನ ದಿನಗಳಲ್ಲೆಲ್ಲ ನೋಡ್ತಾ ಇದ್ದೇವೆ, ಎಲ್ಲ ವಾರ್ತೆಗಳನ್ನೆಲ್ಲ ನೋಡುವಾಗ ಅಲ್ಲಿ ಹಾಗೆ ಆಯ್ತಂತೆ, ಹೀಗೆ ಆಯ್ತಂತೆ, ಬಾಂಬ್ ಬ್ಲಾಸ್ಟ್ ಆಯಿತು, ಮಾಡಿದ್ದು ಯಾರು? MBBS ಮಾಡಿದವ. ಒಂದು ರಸ್ತೆ ಆಗಿದೆ, ಡಾಮರೀಕರಣ ಆಗಿದೆ, ಒಂದೇ ತಿಂಗಳಲ್ಲಿ ಅದೆಲ್ಲ ಎದ್ದು ಹೋಗಿದೆ. ಇದು ಸರಿ ಉಂಟ ಅಂತ ಸರ್ಟಿಫಿಕೇಟ್ ಕೊಟ್ಟವ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್, ಬಹಳ ಬ್ರಿಲಿಯಂಟ್, ಸೀಟ್ ಎಕ್ಸಾಮ್ ಬರೆದು ಹೋಗಿ ಸೀಲ್ ಮಾಡಿದವ. ಕಂಪನಿಗಳಲ್ಲಿ ಎಲ್ಲ ಕೋಟಿ ಕೋಟಿ ದುಡ್ಡನ್ನು ಲಪಟಾಯಿಸುವ ಅಥವಾ ತೆರಿಗೆ ವಂಚಿಸುವ ಕೆಲಸವನ್ನು ಮಾಡುವವರು ಯಾರು ಅಂದ್ರೆ ನಮ್ಮ ಹಾಗೆ ಚಾರ್ಟರ್ಡ್ ಅಕೌಂಟೆಂಟ್ ಕಲ್ತವರು. ಎದುರೆದುರಿ ಮರ್ಡರ್ ಮಾಡಿದ್ರು ಇಲ್ಲ ಅಂತ ಹೇಳಿ ಅವನು ಮರ್ಡರ್ ಮಾಡಲೇ ಇಲ್ಲ ಅಂತ ಕೇಸ್ ಖುಲಾಸೆ ಮಾಡಿಸುವವರು ವಕೀಲರು. ನಾನು ಹೇಳಿದ್ದು, ನಮ್ಮ ದೇಶ ಇವತ್ತು ಹಾಳಾಗುವುದು ಅವಿದ್ಯಾವಂತರು ಅಂತ ನಾವು ಯಾರನ್ನ ಹೇಳ್ತೇವ ಅವರಿಂದ ಅಲ್ಲ. ವಿದ್ಯಾವಂತರು ಅಂತ ಯಾರನ್ನ ಹೇಳ್ತೇವ ಅದನ್ನಾಗ ಅವಿನಾಶ್ ಸರ್ ಹೇಳಿದ್ರು, ವಿದ್ಯಾವಂತರು ಅಂತ, ಅಕ್ಷರಸ್ಥರು ಅಲ್ಲ, ವಿದ್ಯಾವಂತರು ಆಗಬೇಕು ನಾವು. ಸೊ ಈ ಅಕ್ಷರಸ್ಥರು ಅಂತ ಯಾರು ಹೇಳಿಕೊಳ್ತೇವ ಅವರಿಂದಾಗಿ ದೇಶದ ಹಾಳಾಗ್ತದೆ. ಹಾಗಾಗಿ ಅದು ಹಾಗೆ ಆಗ್ಲಿಕ್ಕೆ ಕಾರಣ ಏನು ಅಂದ್ರೆ ಅವರಿಗೆ ಸಣ್ಣ ಪ್ರಾಯದಲ್ಲಿ ಒಳ್ಳೆಯ ಸಂಸ್ಕಾರ ಸಿಗ್ಲಿಲ್ಲ. ಸೊ ಸಂಸ್ಕಾರ ಕೊಡುವಂತ ಒಂದು ಕೇಂದ್ರ ಇದಾಗ್ಲಿ. ಬಹಳ ಹಚ್ಚ ಹಸಿರಿನ ವಾತಾವರಣ ಇದೆ, ಬಹಳ ಚೆನ್ನಾದಂತ ಒಂದು ಪರಿಸರ. ಈ ಪರಿಸರದಲ್ಲಿ ಶಾಲೆ ಉತ್ತರೋತ್ತರವಾಗಿ ಯಶಸ್ವಿ ಆಗಲಿ. ಮತ್ತೆ ಅವಿನಾಶ್ ಕೊಡಂಕಿ ಅವರು ಏನೋ ದುಡ್ಡು ಮಾಡ್ಲಿಕ್ಕಾಗಿ ಶಾಲೆ ಮಾಡಿದವರಲ್ಲ. ಹಾಗಿದ್ರೆ ಅವರು ಒಳ್ಳೆ ಸಾಹಿತಿ. ರಾಮಕುಂಜದಲ್ಲಿರುವಾಗ ಹಿಂದೂ ಧರ್ಮದ ಬಗ್ಗೆ ಪುಸ್ತಕ ಬರೆದಿದ್ರು.
ಪುಸ್ತಕಗಳನ್ನು ಬರೀತಾ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಬಹುದಾಗಿತ್ತು ಅವರು, ಅದಕ್ಕೆ ಹೋಗಲಿಲ್ಲ. ಬಹುಶಃ ನಾನು ಕೂಡ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡುವ ಕಾರಣ ನನಗೆ ಗೊತ್ತಿರ್ತದೆ ಒಂದು ಶಾಲೆ ನಡೆಸಬೇಕಿದ್ರೆ ಎಷ್ಟು ಕಷ್ಟ ಇರ್ತದೆ, ಎಷ್ಟು ಖರ್ಚಿರ್ತದೆ ಅಂತ. ಅಂಥದ್ರಲ್ಲಿ ಇವತ್ತಿನವರೆಗೂ ಲಾಸಿನಲ್ಲೇ ಅವರು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇರಬಹುದು. ನನ್ನ ಲೆಕ್ಕದಲ್ಲಿ ಲಾಸೇ, ಖಂಡಿತವಾಗಿ ಪ್ರಾಫಿಟ್ ಇಲ್ಲ. ಇನ್ನು ಅವರಿಗೂ ಕೂಡ ರಿಟೈರ್ಮೆಂಟ್ನ ಹೇಜು ಹತ್ರ ಆಗ್ತಾ ಬರ್ತದೆ, ಅಂದರೆ ಪ್ರಾಯದಲ್ಲಿ ಹೇಳಿದ್ದು ನಾನು. ಆದರೂ ಅವರು ಲೈಫನ್ನು ಎಂಜಾಯ್ ಮಾಡಲಿಕ್ಕೆ ಹೋಗದೆ ಈ ಊರಿನ ಜನರಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕೆನ್ನುವಂಥ ಒಂದು ಉದ್ದೇಶದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದಾರೆ. ದಿನವೂ ಅಲ್ಲಿ ಬಂದು ಮಕ್ಕಳೊಟ್ಟಿಗೆ ಬೆರೀತಾ ಇರ್ತಾರೆ. ಈ ರೀತಿಯಾಗಿ ಈ ಸಂಸ್ಥೆಗೆ ವಿದ್ಯಾರ್ಥಿಗಳನ್ನ ಕಳಿಸಿದಂತಹ ಪೋಷಕರು ನೀವೆಲ್ಲರೂ ಧನ್ಯರು. ಖಂಡಿತವಾಗಿಯೂ ಇಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಕೂಡ ಒಂದು ದೇಶದ ಅತ್ಯುತ್ತಮ ಸತ್ಪ್ರಜೆಗಳಾಗ್ತಾರೆ ಎನ್ನುವಂಥದ್ದು ನನ್ನ ಹಾರೈಕೆ. ಹಾಗಾಗಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ್ರೆ ಅದು ಖಂಡಿತವಾಗಿ ಒಳ್ಳೆಯದಾಗ್ತದೆ. ಸಂಸ್ಕಾರ ಕೊಡುವ ಕೆಲಸವನ್ನು ಮನೆಯಲ್ಲಿ ಪೋಷಕರು ಮಾಡಬೇಕು, ಶಾಲೆಗಳಲ್ಲಿ ಆ ಕೆಲಸವನ್ನು ಮಾಡಲಿಕ್ಕೆ ಶಿಕ್ಷಕ ಶಿಕ್ಷಕಿಯರಿದ್ದಾರೆ. ಹಿಂದೊಮ್ಮೆ ನಾನೊಬ್ಬ ಶಿಕ್ಷಕನಾಗಿ ಕೆಲವು ಸರ್ತಿ ನಮಗೂ ಬೇಜಾರಾಗ್ತದೆ. ಒಬ್ಬರು ರಾಜಕೀಯ ವ್ಯಕ್ತಿ ಸಂಸತ್ ಸದಸ್ಯರಾಗಿದ್ದರು. ಅವರೊಂದು ಶಾಲೆಯ ಫಂಕ್ಷನ್ ಅಲ್ಲಿ ಬಂದು ಹೇಳಿದ್ರು, ಈಗಿನ ಶಿಕ್ಷಕರಿಗೆ ಏನು ಅಂತ ಹೇಳಿದ್ರೆ ಎರಡೇ ಇರುವಂತದ್ದು, ಒಂದು ಬೆಲ್ ಮತ್ತೊಂದು ಬಿಲ್ ಅಂತ ಹೇಳಿ. ಬೆಲ್ ಕೊಡುವುದು ಯಾವಾಗ ಅಂತ ಕಾಯ್ತಾ ಇರ್ತಾರೆ, ಬಿಲ್ ಯಾವಾಗ ಬರ್ತದೆ ಅಂದ್ರೆ ಪೇಮೆಂಟ್ ಯಾವಾಗ ಬರ್ತದೆ ಅಂತ ಕಾಯ್ತಾ ಇರ್ತಾರೆ. ಖಂಡಿತ ಹಾಗಿಲ್ಲ. ಅವರಿಗೆ ಕಲಿಸಿದವರು ಹಾಗೆ ಇದ್ದಿರ್ಲಿಕ್ಕೂ ಸಾಕು. ಮತ್ತೆ ಅವರ ಹಾಗೆ ಎಲ್ಲಿಯಾದರೂ ಸಂಬಳ ಸಿಗ್ತಿದ್ರೆ ಬಿಲ್ಲಿನ ಬಗ್ಗೆ ಟೀಚರ್ಸ್ ಗಮನ ಕೊಡ್ತಾ ಇರಲಿಲ್ಲ. ಟೀಚರ್ಸ್ಗಳಿಗೆ ಸೀಮಿತವಾದ, ಅದು ಗೌರ್ಮೆಂಟ್ ಶಾಲೆ ಆದರೂ ಕೂಡ ಒಂದು ಸೀಮಿತವಾದ ಸಂಬಳದಲ್ಲಿ ಅವರು ದುಡಿದುಕೊಂಡು ಸಂಸಾರವನ್ನು ಸಾಗಿಸ್ತಾ ಎಷ್ಟೇ ಮನೆಯಲ್ಲಿ ಕಷ್ಟ ನಷ್ಟಗಳಿದ್ರೂ ಮಕ್ಕಳಲ್ಲಿ ಖುಷಿಯಾಗಿ ಮಾತಾಡ್ತಾ ಪಾಠ ಮಾಡ್ತಾ ಇರ್ತಾರೆ. ಅಂತಹ ಒಳ್ಳೆಯ ಟೀಚರ್ಸ್ಗಳ ಒಂದು ತಂಡ ಕೂಡ ಈ ಶಾಲೆಯಲ್ಲಿ ಇದೆ ಅಂತ ಸಂಚಾಲಕರು ಹೇಳಿದ್ರು. ಹಾಗಾಗಿ ಈ ಟೀಚರ್ಸ್ಗಳ ಒಂದು ತಂಡ ಒಳ್ಳೆಯ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾ ಇದೆ. ಖಂಡಿತವಾಗಿಯೂ ಸಂಸ್ಥೆ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಸಾಧಿಸಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದನೆ. ಥ್ಯಾಂಕ್ ಯು ಸರ್ ಫಾರ್ ಯೋರ್ ವ್ಯಾಲ್ಯೂಯಬಲ್ ಮೆಸೇಜ್. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳ ಕ್ರೀಡಾಕೂಟವು 21/12/2025 ನಮ್ಮ ಶಾಲಾ ಕ್ರೀಡಾಂಗಣದಲ್ಲಿ ನಡೆಯಿತು. ಈ ಕ್ರೀಡಾಕೂಟದಲ್ಲಿ ವಿಜೇತರಾದವರ ಪಟ್ಟಿಯನ್ನು ವಾಚಿಸಲಿದ್ದಾರೆ ಶ್ರೀಮತಿ ಶ್ರೀಲಕ್ಷ್ಮಿ ಮ್ಯಾಮ್ ಇವರು. Respected dignitaries in and out of the dais, I am humbled to read the list of winners in Senior Students Sports Meet 2025-26, which was held at our school. I invite the winners to come on the stage to receive the prizes. I request our guest Vishwanath Balliye sir to present these prizes. 100-meter race girls, first prize goes to Preksha, second prize Pretika, third prize Likita. Please come forward quickly, dear students. Preksha, Pretika, Likita. 100-meter race boys, first prize goes to Vivek, second prize goes to Shreyas. 200-meter race girls, first prize Diksha, second prize Likita Naik. 200-meter race boys, first prize Vivek, second prize Vivek, third prize Shreyas. 400-meter race girls, first prize Diksha, second prize Likita, third prize Pratiksha. 400-meter race boys, first prize Shreyas. 100
distributing the prizes. To distribute the next prizes, I request Suresh Bhatt sir. Short put boys. First prize Vivek. Second prize Yasin. Third prize Mokshit. Girls Throwball winners Diksha and team. Boys volleyball winners Yasin and team. Congratulations to the winners. Thank you, sir, for presenting the prizes. Thank you, ma'am. Now I kindly request Shri G.K. Prasanna, Life Insurance Advisor, Puttur, to address the gathering. ಸರಸ್ವತಿ ವಿದ್ಯಾಮಂದಿರ ಪುರುಷರ ಕಟ್ಟೆ ಇದರ ವಾರ್ಷಿಕ ಉತ್ಸವದ ಅಧ್ಯಕ್ಷರಾದ ನಮ್ಮ ಪ್ರೀತಿಯ ಅವಿನಾಶ್ ಕೋಡಂಕಿ ಸರ್ ಅವರೇ, ಹಾಗೂ ನಮ್ಮ ನೆರೆಯ ರಾಮಕುಂಜ ಶಾಲೆಯ ಚಂದ್ರಶೇಖರ್ ಸರ್ ಅವರೇ, ಹಾಗೂ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ, ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಮಕ್ಕಳ ತಾಯಂದಿರೇ ಹಾಗೂ ಶಾಲೆಯ ಪೋಷಕರೇ. ನಾವು ಶಾಲೆ ಅಂತ ಹೇಳಿದ ಕೂಡಲೇ ಒಂದು ವರ್ಷದ ಉತ್ಸವ ಅಂತ ಹೇಳ್ಬೋದು. ಈ ಉತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಇದು ಏನಂತ ಹೇಳಿದ್ರೆ, ನಾವು ಬೇರೆ ಬೇರೆ ಉತ್ಸವವನ್ನು ನೋಡ್ಬೋದು, ಅದರಲ್ಲಿ ಒಂದೊಂದು ಧರ್ಮದವರು ಇರ್ಬೋದು. ಬಟ್ ಶಾಲೆಯ ಉತ್ಸವದಲ್ಲಿ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳುವ ಒಂದು ಪದ್ಯದ ಹಾಗೆ ನಾವೆಲ್ಲ ಧರ್ಮದವರು ಒಟ್ಟಿಗೆ ಸೇರಿ ಮಾಡುವಂತ ನಮ್ಮ ಊರ ಶಾಲೆಯ ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಈಗ ತಾನೇ ನಿರ್ಗಮಿಸಿದಂಥ ಪಂಜಿಗುಡ್ಡ ಈಶ್ವರ್ ಭಟ್ರವರು ನಮ್ಮ ಶಾಲೆಯ ಬಗ್ಗೆ, ಅವಿನಾಶ್ ಸರ್ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಇದನ್ನು ನೋಡಿ ಅನುಭವಿಸಿದವರು. ಅವಿನಾಶ್ ಸರ್ ಅವರು ನನ್ನ ಹತ್ರ ಹೇಳಿದರು, ನನ್ನ ಬಗ್ಗೆ ಏನು ಹೇಳಬೇಡಿ, ಎಲ್ಲ ಹೇಳಿದ್ದೇನೆ ಅಂತ. ಆದರೆ ನನಗೆ ಕಾಣ್ತದೆ, ಒಂದು ಒಳ್ಳೆಯ ಒಂದು ಶಾಲೆ ಆಗಬೇಕಿದ್ರೆ, ಒಂದು ಒಳ್ಳೆಯ ಒಂದು ಮೂರ್ತಿ ಆಗಬೇಕಿದ್ರೆ, ಆ ಕೆತ್ತುವ ಶಿಲ್ಪಿ ಎಷ್ಟು ಕಷ್ಟಪಡ್ತಾನೋ ಅದರಿಂದ ಒಂದು 10 ಪಟ್ಟು ಈ ಅವಿನಾಶ್ ಸರ್ ಅವರು ಕಷ್ಟಪಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಅನುಮಾನ ಇಲ್ಲ. ನಾನೇನೋ ದೊಡ್ಡ ಭಾಷಣಗಾರಲ್ಲ, ಆದರೆ ಒಂದು ಮಕ್ಕಳಿಗೆ ಒಂದು ಸಣ್ಣ ಒಂದು ಮಾನವೀಯತೆಯ ಬಗ್ಗೆ ಒಂದು ಸಣ್ಣ ಒಂದು ಕಥೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಒಂದು ಅಹಮದಾಬಾದ್ ಅಂತ ಹೇಳುವ ಒಂದು ಜಾಗೆಯಲ್ಲಿ ಒಂದು ಫಲಕ್ ಮಂಚಿಲ್ ಅಂತ ಹೇಳುವ ಒಂದು ಹುಡುಗಿದ್ಲು. ಅವಳ ಏಜ್ ಈಗ 36 ವರ್ಷ. ಅವಳು 9ನೇ ಕ್ಲಾಸಲ್ಲಿರುವಾಗ ದೊಡ್ಡ ಸಂಗೀತಗಾರ್ತಿ ಅವಳು. ನೀವು ಫೇಸ್ಬುಕ್ ಅಲ್ಲಿ ಇದರಲ್ಲಿ ನೋಡಿದ್ರೆ ಗೊತ್ತಾಗ್ಬೋದು. ಒಂದು ಘಟನೆ ನಡೆಯಿತು. ಏನಂತ ಹೇಳಿದ್ರೆ, ಶಾಲೆಯಲ್ಲಿ ಸಂಗೀತ, ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ಲು, ಭಾರಿ ಚಂದ ಆಡ್ತಾ ಇದ್ಲು. ಆಗ ಒಂದು ದಿವಸ ಅವಳು 9ನೇ ಕ್ಲಾಸಲ್ಲಿ ಕುಳಿತುಕೊಳ್ಳುವಾಗ ಅವರ ಹತ್ತಿರದ ಒಬ್ಬ ಹುಡುಗ ತುಂಬಾ ಅಳ್ತಾ ಇದ್ದ. ಯಾಕೆ ಅಳುದು ಅಂತ ಮಾಸ್ಟರ್ ಕೇಳಿದ್ರು. ಆಗ ಮಾಸ್ಟರ್ ಹತ್ರ ಹೇಳಿದ, ನನಗೆ ಹಾರ್ಟ್ ಆಪರೇಷನ್ ಆಗಬೇಕು, ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ, ನನಗೊಂದು 6 ಲಕ್ಷ ಖರ್ಚಿಗೆ ಬೇಕಾಗ್ತದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಎಲ್ರಿಗೂ ಭಾರಿ
ಬೇಸರ ಆಯಿತು, ಏನು ಮಾಡೋದು ಅಂತ. ಆಗ ಈ ಚಿಕ್ಕ ಹುಡುಗಿ ಈಗ ಸಹ ಮನಸ್ಸಲ್ಲಿ ತುಂಬ ಬೇಸರ ಆಯಿತು. ಮನೆಯಲ್ಲಿ ಹೋಗಿ ಹೇಳಿದ್ಲು ಅಮ್ಮನ ಹತ್ರ, ನನಗೆ ಸಹಪಾಠಿಗೆ ಒಂದು 6 ಲಕ್ಷ ಖರ್ಚಿದೆ, ಏನು ಮಾಡುದಮ್ಮ, ಏನು ಮಾಡುದು ಅಂತ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಶಾಲೆಯಲ್ಲಿ ವಿದ್ಯಾಭ್ಯಾಸದೊಂದಿಗೆ ಮಾನವೀಯ ಮೌಲ್ಯವನ್ನು ಜಾಸ್ತಿ ರೂಢಿಸಬೇಕಂತ ಹೇಳೋ ವಿಷಯದ ಬಗ್ಗೆ ಹೇಳ್ತಾ ಇದ್ದೇನೆ. ಆಗ ಅವಳ ಅಮ್ಮ ಹೇಳಿದರು, ನೀನು ಒಂದು ಸಂಗೀತ ಕಾರ್ಯಕ್ರಮ ಅಹಮದಾಬಾದಲ್ಲಿ ಮಾಡು, ಶಾಲೆ ಹತ್ರ, ಎಲ್ಲ ನಿಮಗೆ ಸಹಾಯ ಮಾಡ್ತೇವೆ ಅಂತೇಳಿ. ಹಾಗೆ ಶಾಲೆಯಲ್ಲಿ ಹೆಡ್ ಮಾಸ್ಟ್ರು ಮಕ್ಕಳನ್ನು ಎಲ್ಲ ಮಾತಾಡಿಸಿ ಅವಳು ಒಂದು ಸಂಜೆ ಒಂದು ಸಂಗೀತ ಕಾರ್ಯಕ್ರಮ, ಎಲ್ಲ ಮಕ್ಕಳು ಟಿಕೆಟ್ ಹಂಚಿ ಒಂದು ಸಂಗೀತ ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ ಅವಳು ಬ್ಯೂಟಿಫುಲ್ ಆಗಿ ಹಾಡಿ ಕೊನೆಯ ಒಂದು ಹಾಡಿಗೆ ಆಗುವಾಗ ಹಾಡನ್ನು ನಿಲ್ಲಿಸಿದ್ಲು. ಆಗ ಅವಳು ಹೇಳ್ತಾಳೆ, ನಾನು ಹಾಡಿದ್ದು ಹಣಕ್ಕಲ್ಲ, ನನ್ನ ಸಹಪಾಠಿಗೆ ಒಂದು ಹಾರ್ಟ್ ಆಪರೇಷನ್ಗಿದೆ, ಅದಕ್ಕೆ ಒಂದು 6 ಲಕ್ಷ ಬೇಕಾಗಿದೆ, ಹಾಗೆ ನಾನು ಈ ಹಾಡನ್ನು ಹಾಡಿದ್ದೇನೆ ಅಂತೇಳಿ. ಆಗ ಬಂದ ಎಲ್ಲ ವೀಕ್ಷಕರು ಮಕ್ಕಳು ಎಲ್ಲ ವೀಕ್ಷಕರ ಹತ್ರ ಹೋಗಿ ಕಲೆಕ್ಟ್ ಆಯಿತು 6 ಲಕ್ಷ ರೂಪಾಯಿ. ಅದನ್ನು ಅವಳು ಅವನ ಗೆಳೆಯರಿಗೆ ಕೊಡ್ತಾನೆ. ಆಗ ಆ ವಿಡಿಯೋ ಇಡೀ ನಮ್ಮ ದೇಶದಲ್ಲಿ ಸಂಚಲನ ಮೂಡಿಸಿತ್ತು. ಯಾವಾಗ 15 ವರ್ಷ ಹಿಂದೆ, ಈಗ ಅವಳಿಗೆ 36 ವರ್ಷ. ಆ ವಿಡಿಯೋವನ್ನು ನೋಡಿ ನಮ್ಮ ಊರಿನ ಡಾಕ್ಟ್ರು ಪ್ರಸಾದ್ ಡಾಕ್ಟ್ರು, ನಮ್ಮ ಬ್ಯಾಂಗ್ಳೂರಲ್ಲಿ ಹಾರ್ಟ್ ಹೃದಯ ತಜ್ಞ ದೇವಿ ಪ್ರಸಾದ್ ಡಾಕ್ಟ್ರು ಅವಳಿಗೆ ಫೋನ್ ಮಾಡಿ, ನಾನು ಫ್ರೀಯಾಗಿ ಮಾಡಿಕೊಡ್ತೇನೆ, 1 ಪೈಸೆ ಖರ್ಚು ಮಾಡೋದು ಬೇಡ ನೀನು, ಆ ಹುಡುಗನಿಗೆ ನಾನು ಫ್ರೀಯಾಗಿ ಮಾಡಿಕೊಡ್ತೇನೆ ಅಂತೇಳಿ ಆ ಹುಡುಗನಿಗೆ ಎಲ್ಲ ಖರ್ಚನ್ನು ಅವರು ಮಾಡಿದ್ರು. ಪುನಃ ಈ ಹುಡುಗ ಆ ಹುಡುಗಿ ಹತ್ರ ಈ 6 ಲಕ್ಷ ರೂಪಾಯಿಯನ್ನು ಕೊಂಡೋಗಿ ಕೊಡ್ತಾರೆ. ಅವಳು ಹೇಳ್ತಾಳೆ ಅಮ್ಮನ ಹತ್ರ, ನಾನು ಏನು ಮಾಡುದು ಅಂತ. ಆಗ ಅಮ್ಮ ಹೇಳ್ತಾಳೆ, ನೀನೊಂದು ಚಾರಿಟಿ ಮಾಡು ಅಂತ. ಬಂಧುಗಳು, ನೀವು ಹೇಳಿದ್ ನಂಬಲಿಕ್ಕಿಲ್ಲ, ಈಗ ಅವಳ 36 ವರ್ಷಕ್ಕೆ ಅವಳ ಚಾರಿಟಿ ಹಣ 700 ಕೋಟಿಯಿಂದ ಹೆಚ್ಚು ದಾಟಿದೆ. ಈಗ ಅವಳು 1350 ಮಕ್ಕಳಿಗೆ, ಬಡ ಮಕ್ಕಳಿಗೆ ಹಾರ್ಟ್ ಆಪರೇಷನ್ ಮಾಡಿಸಿದ್ದಾಳೆ. ಇದು ನೋಡಿ ಆ ಮಾನವೀಯತೆ ಮೌಲ್ಯ ಅಂತ ಹೇಳಿದ್ರೆ. ಹೀಗೆ ನಮ್ಮ ಈ ಊರಿನಲ್ಲಿ ಆದ ಶಾಲೆಯಲ್ಲಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ನಮ್ಮ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಶಿಕ್ಷಣ ಅಂತ ಹೇಳಿದರೆ ಶಿಕ್ಷಣ ಅಲ್ಲ, ಮಾನವೀಯ ಮೌಲ್ಯಗಳನ್ನು ಕಲಿಸುವುದೇ ಶಿಕ್ಷಣ ಅಂತ. ಅದನ್ನು ನಮ್ಮ ಅವಿನಾಶ್ ಕೋಡಂಕರಿ ಸರ್ ಅವರು ರೂಢಿ ಮಾಡಿಕೊಂಡಿದ್ದಾರೆ. ಅವರ ಈ ಶಾಲೆ ಇನ್ನು 10 ಹಲವು ವರ್ಷ ಅತಿ ಉನ್ನತ ಶಾಲೆಯಾಗಿ ಬೆಳೀಲಿ. ಎಲ್ಲರೂ ಸೇರಿ ಕೈ ಜೋಡಿಸುವ. ಈಗ ತಾನೇ ನಮ್ಮ ಈಶ್ವರ ಭಟ್ರು ಹೇಳಿದ ಹಾಗೆ ಎಲ್ಲ ವಿಷಯ ಅವರಿಗೆ ಒಳ್ಳೆಯ ವಿಷಯ ಒದಗಿ ಬರಲಿ, ದೇವರ ಆಶೀರ್ವಾದ ಸದಾ ಇರಲಿ, ನಿಮ್ಮೆಲ್ಲರ ಪ್ರೀತಿ ಇರಲಿ ಅಂತೇಳಿ ಹಾರೈಸ್ತಾ ನನ್ನೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಾಲೆಗೆ ನಾವೆಲ್ಲ ದುಡಿತೇವೆ, ನಾವೆಲ್ಲ ಶಾಲೆಗೆ ಸಂಬಂಧಪಟ್ಟವರು. ಆದರೆ ಈ ಶಾಲೆಗೆ ನೇರವಾಗಿ ಅವರು ಸಂಬಂಧಪಟ್ಟವರಲ್ಲದಿದ್ದರೂ, ಒಬ್ಬ ಪೋಷಕರಾಗಿದ್ದರೂ ಕೂಡ ಶಾಲೆ ಕರೆದಾಗ ಇಡೀ ವರ್ಷದಲ್ಲಿ ಯಾವ ಕ್ಷಣಕ್ಕೆ ತನ್ನ ಎಲ್ಲ ಕೆಲಸ ಬಿಟ್ಟು ಶಾಲೆಗೋಸ್ಕರ ಓಡೋಡಿ ಬರುವ ಒಬ್ಬ ವ್ಯಕ್ತಿಗೆ ನಾವು ಗೌರವಿಸಬೇಕು ಅಂತ ಮಾಡಿದ್ದೇವೆ. ಶ್ರೀಯುತ ಗಣೇಶರು ಅವರು ತಕ್ಷಣ ವೇದಿಕೆಗೆ ಬರಬೇಕು, ನಮ್ಮ ಒಂದು ಗೌರವವನ್ನು ಸ್ವೀಕರಿಸಬೇಕು. ಗಣೇಶರಿಗೆ ನಾವು ಪ್ರೀತಿಯಿಂದ ಆಪದ್ ಬಾಂಧವ ಅಂತ ಹೇಳೋದು. ಯಾವ ಕ್ಷಣದಲ್ಲಿ ಎಲ್ಲಿ ಏನಾದರೂ ಕೂಡ ಒಂದು ವ್ಯಾನ್ ಬಾಕಿ ಆದರೂ ಇನ್ನೇನಾದರೂ, ನಿನ್ನೆ ಮೊನ್ನೆಯಿಂದ ಅವರು ಇಲ್ಲಿ ಬಂದು ಅವರ ಕೆಲಸ ಬಿಟ್ಟು ದುಡಿತಾ ಇದ್ರು. ಶ್ರೀಯುತ ಗಣೇಶರಿಗೆ ಚಂದ್ರಶೇಖರ್ ಅವರು ನಮ್ಮ ಶಾಲೆಯ ಲೆಕ್ಕದಲ್ಲಿ ಅದನ್ನು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿದರು. There is an end to every good events, but we believe that there is never an end, but always a beginning. I request Master Jeevit PS of 10th Standard, SPL of our school to deliver vote of thanks.
respected dignitaries on the dais, esteemed guests, teachers, parents, and my dear friends, I extend my warm greetings to one and all. I am Jeevit PS, SPL of Saraswati Vidya Mandira, feeling pleasure to propose the vote of thanks. First and foremost, I express my heartfelt gratitude to the correspondent of Saraswati Vidya Mandira for your excellent management, continuous guidance, support, efforts in overall development of the school, and for making today's program a grand success. Thank you, sir. I express my sincere gratitude to Panjigude Ishwara Bhatt, President of Sri Mahalingeshwara Temple Management Committee. Your presence had increased the value of today's program. Thank you, sir. We are extremely grateful to have Sri Chandrasekhar K, Principal of Sri Ramakunjeshwara PU College, Ramakunja, as our respected chief guest. Your presence and inspiring words have truly made this occasion memorable and motivated all of us. Thank you, sir. I feel grateful to thank another chief guest of today's program, Sri Vinay Suvarna, member of Vyavasthapana Samiti, Sri Mahalingeshwara Temple, Puttur. Your presence and motivating words are really memorable. Thank you, sir, for your presence. I am proud to thank Sri G.K. Prasanna, Life Insurance Advisor, Puttur, chief guest of today's program, for your inspiring words and valuable presence. Thank you, sir. I sincerely thank our administrative officer, Srimati Shubha ma'am, for your coordination with the school management and your smooth administration in every sphere of work. Your presence is gracious today. Thank you, ma'am. I thank the President of PTA, Sri Tirtharama, for your support and dignified presence. Thank you, sir. I thank the Vice President of PTA, Srimati Asha Rai, for your precious presence. Thank you, ma'am. I thank the President of Child Safety Committee, Sri Sachin Kampa, for your active role in all the programs and for your presence today. Thank you, sir. I thank our administrator, Srimati Akhila ma'am, for your leadership and constant support. Thank you, ma'am. I thank all the teaching and non-teaching staff for your hard work, commitment, and wholehearted cooperation, which have contributed immensely to the success of today's program. Thank you all. I thank all the parents for your trust, confidence, and faith with us. Your active participation inspires our students to achieve excellence in all the fields. Thank you all. I thank all the students of SVM. Finally, I thank each and everyone for your gracious presence and efforts, which has made this program a resounding success. Thank you for the opportunity. ಥ್ಯಾಂಕ್ ಯು ಜೀವಿತ್. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಬೇಕಾಗಿ ವಿನಂತಿ. ಇದೀಗ ನಿಮ್ಮೆಲ್ಲರ ನಿರೀಕ್ಷಿತ ಕಾರ್ಯಕ್ರಮವಾದ ಮನರಂಜನಾ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದೆ. ನಮ್ಮ ಶಾಲಾ ಯೋಗ ಶಿಕ್ಷಕ ಶ್ರೀ ಅಶೋಕ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಯೋಗ ಪ್ರದರ್ಶನ ನಡೆಯಲಿಕ್ಕಿದೆ. ಓವರ್ ಟು ಶ್ರೀಲಕ್ಷ್ಮಿ ಮ್ಯಾಮ್. Yoga has been introduced as a co-curricular activity in our school. It improves the physical and mental health. It helps to gain balance between body, mind, and emotions. Yoga is an ancient practice that began in India more than 5,000 years ago. The roots of yoga are found in ancient Indian texts called the Vedas. Now, our students are presenting yoga in different rhythmic styles. They are performing yoga postures with the tiger dance to nurture our folk art. Are you waiting eagerly? Yes, let us watch the yoga performance. Along with the tiger costume symbolizes the promotion and preservation of Dakshina Kannada's folk art. I welcome all the yoga students.
कुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते ऐगिरि नन्दिनि नन्दितमेदिनि विश्वविनोदिनि नन्दनुते गिरिवरविन्ध्यशिरोदिनि वासिनि विष्णुविलासिनि विष्णुते भगवति देशिकण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि
ಅದ್ಭುತ, ಅತ್ಯದ್ಭುತ, ವಿಭಿನ್ನ ಪ್ರಸ್ತುತಿ. ವಿದ್ಯಾರ್ಥಿಗಳೇ, ಹುಲಿ ವೇಷದೊಂದಿಗೆ ವಿವಿಧ ಆಸನಗಳನ್ನು ಪ್ರಸ್ತುತಪಡಿಸಿ ನೋಡುಗರ ಮನವನ್ನು ಗೆದ್ದ ಯೋಗ ತಂಡಕ್ಕೆ ಕೃತಜ್ಞತೆಗಳು. ಇವರ ಗುರುಗಳಾದ ಶ್ರೀ ಅಶೋಕ್ ಇವರಿಗೂ ಅನಂತ ವಂದನೆಗಳು. ಮುಂದಿನ ಕಾರ್ಯಕ್ರಮ ತುಳುನಾಡ ವೈಭವ. ತುಳುನಾಡಿನ ಎಲ್ಲ ಪರಂಪರಾಧಾರಿತ ನೃತ್ಯ ಪ್ರಸ್ತುತಿ ತುಳುನಾಡ ವೈಭವ. ಬನ್ನಿ, ನೋಡಿ, ಆನಂದಿಸಿ. ಪರಶುರಾಮ ಸೃಷ್ಟಿದ ನಮ್ಮ ತುಳುನಾಡು ಬಗೆ ಬಗೆತ್ತ ಸಂಸ್ಕೃತಿಗೂ ಪುದರು ಪೋಯಿನಂಚಿನ ಜಾಗು ಏ ತೊಂಜಿ ಪೊರ್ಲು ನಮ್ಮ ತುಳುನಾಡು. ತುಳುನಾಡು ಪನ್ನಗ ನಮಕ್ ನೆನಪಾಪನು ದಾದ ಪಂಡ ಕೃಷಿತ್ತ ಜೀವನ. ಕೃಷಿತ್ತ ಒಟ್ಟಿಗೆ ಪುಟ್ಟದಿನಂಚಿನ ಜನಪದ ಸಾಹಿತ್ಯ ಮದಪರೆ ಬಲ್ಲಿ ಪನ್ಪುನ ಆಸೆ ಎಂಕ್ಲಿನ. ಈ ತುಳುನಾಡು ಯಕ್ಷಗಾನ, ಭೂತಕೋಲ, ಕಂಬುಲ, ಪಿಲಿಗೊಬ್ಬು, ಕಂಗೀಲು, ಆಟಿಕೆಲೆಂಜೆ, ಕೋರಿದ ಕಟ್ಟ ಇಂಚಿನ ಮಾತ ವಿಚಾರಲು ಉಂಡು. ಇತ್ತೆ ನಮ್ಮನ ಮಾತ ತುಳುನಾಡುಗಲೆ ತಂದು ಪೋದು ತುಳುನಾಡದ ವೈಭವನು ನಮಕ್ ತೋಜಾರೆ ಬರಂದುಲ್ಲೇರು ನಮ್ಮ ಸರಸ್ವತಿ ಶಾಲೆದ ಜೋಕುಲು. ಸರ್ವೆರೆಗಲ ಸೊಲ್ಮೆಲು ನಮ್ಮ ತುಳುನಾಡು ಪರಶುರಾಮನ ಸೃಷ್ಟಿದ ಬೂಡು. ತುಳುನಾಡುದ ಪಡ್ಡಾಯಿಡು ಅರಬಿಕಡಲು, ಬಡೆಕ್ಕಾಯಿಡು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆ, ಮೂಡಾಯಿಡು ಹಾಸನ ಜಿಲ್ಲೆ, ತೆನ್ಕಾಯಿಡು ಕೇರಳ. ತುಳು ನಮನ ಮಣ್ಣದ ಭಾಷೆ. ಈ ನಮ್ಮ ತುಳುನಾಡು ಸೃಷ್ಟಿ ಆರಾಧನೆ ಹೆಚ್ಚ, ಭೂತ ಆರಾಧನೆ ಬೊಕ್ಕು ನಾಗಾರಾಧನೆ ಹೆಚ್ಚಾದ ತೋಜಿದು ಬರ್ಪುಂಡು. ಕೃಷಿ ಕುಟುಂಬಲು ಜಾಸ್ತಿ ಇತ್ತಿನ ಎಡ್ಡೆ ಮುಲ್ಪ ಜನಪದ ಸಂಸ್ಕೃತಿದ ಬಗೆಟ್ ಜನಪದ ಕ್ರೀಡೆಲಾಯನ ಕೋರ್ದ ಕಟ್ಟ, ಕಂಬಲ, ಯಕ್ಷಗಾನ ಮಾತ ತುಳುನಾಡದವೇ ಸಂಸ್ಕೃತಿ. ಯಕ್ಷಗಾನ ನಮ್ಮ ತುಳುನಾಡಿನ ವಿಶೇಷ ನೃತ್ಯ. ಪಿಳಿಯೇಸ ಈ ಪ್ರದೇಶದ ಜನಪದ ನೃತ್ಯ ಆತಂಡು. ಇಂದು ಜವನೇರು ಬುಕ್ಕು ಹಿರಿಯಕ್ಲೆನ
ಸಮಾನ ಆಕರ್ಷಣೆ ಮಲ್ಪುಂಡು. ಆಟಿ ತಿಂಗಳಡು ಬರ್ಪುನ ಆಟಿಕಲಂಜೆ ಮುಲ್ಪದ ಒಂಜಿ ವಿಶೇಷ ಆಚರಣೆ ಒಟ್ಟಾದ ತುಳುನಾಡ ವೈಭವ ಪಂಡ ಮುಲ್ಪದ ಜನಮಾನ್ಯರನ ಜೀವನ ಶೈಲಿ ಕಲೆ ಬುಕ್ಕ ಪ್ರಕೃತಿದ ಆರಾಧನೆ ಮಲ್ಪುನಂಚಿನ ಒಂಜಿ ವಿಶೇಷ ಪರಂಪರೆ. ಅಂಚಿತ್ತೆ ವಿಶಿಷ್ಟ ಪರಂಪರೆದ ಸೊಬಗನು ನಿಖಲಿನ ಕಣ್ಣು ಮನಸ್ಸು ಜಿಂಜಾಯರೆ ಬರೊಂದುಲ್ಲೆರು ನಮ್ಮನ ಸರಸ್ವತಿ ವಿದ್ಯಾಮಂದಿರದ ಕಿರಿಯ ಪ್ರಾಥಮಿಕ ಶಾಲೆದ ಜೋಕುಲು. ನಾನು ಲೈವ್ ನೋಡ್ತಿದ್ದೆ ಮೊಬೈಲಲ್ಲಿ. ನೀವು ಮತ್ತೆ ಹೋಗಿ ನೋಡಿ ಆಯ್ತಾ. ತುಳುನಾಡು ಬೆಟ್ಟದ ಬೀಡು ಅಂಗಾಯನ ಧರ್ಮ ನೇಮಲ ಆಟ ಕೂಟಲ ಜಾತ್ರೆ ಕಂಬುಲ ಕೋಲಲ. ತುಳುನಾಡು ಬೆಟ್ಟದ ಬೀಡು ಅಂಗಾಯನ ಧರ್ಮ ನೇಮಲ ಆಟ ಕೂಟಲ ಜಾತ್ರೆ ಕಂಬುಲ ಕೋಲಲ. ಧರ್ಮ ಜಾಗೃತಿ ನೀತಿ ಸಂಸ್ಕೃತಿ ವೇದ ಪುರಾಣ ನಿತ್ಯ ಸತ್ಯನ ಹೊರಿದು ತೋಜುನ ಭವ್ಯ ಪರಂಪರೆನ ನಾಗಬೆಮ್ಮೆದೆ ಒಯ್ದಿ ಮದಿಪುಡೆ ಮೆರೆಯೊಂದು ಈ ತುಳುನಾಡು. ನಾಗಬೆಮ್ಮೆದೆ ಒಯ್ದಿ ಮದಿಪುಡೆ ಮೆರೆಯೊಂದು ಈ ತುಳುನಾಡು. ಪರಶುರಾಮನೆ ಸೃಷ್ಟಿಯ ಈ ಬೀಡು ತುಳುನಾಡು. ತುಳುನಾಡು ಬೆಟ್ಟದ ಬೀಡು ಅಂಗಾಯನ ಧರ್ಮ ನೇಮಲ ಆಟ ಕೂಟಲ ಜಾತ್ರೆ ಕಂಬುಲ ಕೋಲಲ ಕಂಬುಲ ಕೋಲಲ ಕಂಬುಲ ಕೋಲಲ. ತಪೋವನೊಟ್ಟು ಕೊಲ್ದಿನ ಮಹಾತಪಸ್ವಿ ಜಮದಗ್ನಿ ಪಂಪಿನ ಮಹಾತೇಜಸ್ವಿ ಮಹಾಪತಿವ್ರತೆ ಸದ್ಗೃಹಿಣಿ ಬೊಡೆದಿರೇಣುಕೆ ಪೋಪಲ ಕನಯರೆ ಪೂಜೆಗೆ ನೀರನೆ ಪೊಯ್ಯ ಬಿಂದಿಗೆ ಮಲ್ತ್ ಕನಯರೆ ನೀರನ್ನು ಸುದೆ ದಂಡೆ ಸೇರ್ವಲು ಗಂಧರ್ವರಾಜನು ಸುದೆ ದಂಡೆಡಿತು ತೂಯಲ ರೇಣುಕೆ ಅತಿ ಸುಂದರ ನೋಟೊಡೆ ಒಂಜಿ ಕ್ಷಣ ಮರತಲು ತನನ ತಾನೇ ಒತ್ತು ತತ್ತೆಂಡು ಪೂಜೆಗೆ ನೇಮರು ಒಬ್ಬ ತಾಪಸಿಗ ಕಂಠಪಾಡಿನ ಓನೆಗೆ ರೇಣುಕೆ ತನ್ನ ಪತಿನೆದುರು ಕಡುಕೋಪಿ ಜಮದಗ್ನಿ ಬಿಸಿಡು ತೂದು ಲೆಕ್ಕೆರೆ ತನ್ನ ಜೋಕೆಗೆ ಲೆಕ್ಕೆರೆ ತನ್ನ ಜೋಕೆಗೆ ಲೆಕ್ಕೆರೆ ತನ್ನ ಜೋಕೆಗೆ. ಜೋಕ್ಲೆ ನಿಕ್ಲೆನ ಅಪ್ಲೆ ರೇಣುಕೆ ಅಪಚಾರವಂತ ಐ ಕಾದು ನಿಕ್ಲು ಅಲೆನ ರುಂಡನು ಗಡ್ಪುಲೆ ಅಪ್ಪಣೆ ಅಯ್ಯ ಈರಿನ
ಆಜ್ಞೆಗೆ ತಿರಸ್ಕಾರ ಇಜ್ಜಿ ಆಂಡ ಎಂಗ್ಲೆಡ್ದು ಈ ಘೋರ ಅಪರಾಧ ಸಾಧ್ಯನೇ ಇಜ್ಜಿ ಎನ್ನ ಪಾತೆರನು ನಡಪಾವಂದಿನ ನಿಕ್ಲು ಭಸ್ಮಾದ ಪೋಲೆ ರಾಮ ಪರಶುರಾಮ ಕೈಲಾಸಡು ಪರವು ಕಲ್ಪಿನ ಪರಶುರಾಮಿನ ಜನ್ಮದಾತನ ಹೆಪ್ಪುಗುವಾಯೇ ಓ ಕೊಂಡೆನ ಬೆತ್ತಿ ಸಾಟಿಗೆ ಬತ್ತು ಉಂತಿಯೇ ಜನ್ಮದಾತನ ಎದುರೆನ ದಾದ ಪಾತೆರ ಪಲ್ಲೆ ಅಪ್ಪ ಪಂಡು ಕೇಂಡೆನ ರಾಣಿ ಪಂಡು ಕೇಂಡೆನ ಪರಶುರಾಮ ನಿನ್ನ ಅಪ್ಪೆ ರೇಣುಕಿನ ರುಂಡನು ಕಡ್ಪು ಅಪ್ಪಣೆಯ ಲಕ್ ದರ್ಪುಡು ಬತ್ತು ಉಂತಿಯನಾ ಕುಡರಿ ರಾಮೆಲ ಜನ್ಮದಾತನ ಎದುರೆನ ಒತ್ತಿ ಅಪ್ಪಣೆ ಯಾನ ನಡಪಾಯ ಎನ್ನ ಪಾತಿರ ಬರಿದನ ಕರಿದು ಪೋಯಿನ ಎನ್ನ ಬಂದುಲೆ ಜೀವ ಎಂತು ಪಿರ ಕೊರ್ಲೆ ಪಾತೆರ ತಪ್ಪಂದೆ ಎನ್ನ ಕೋರಿಕೆನ ಈರು ನಡಪಾದು ಕೊರ್ಲೆ ಈರು ನಡಪಾದು ಕೊರ್ಲೆ ಈರು ನಡಪಾದು ಕೊರ್ಲೆ ವೈದಿ ಮಾತೆರ ಕೇಂದ್ರ ತಾಪಸೆ ಚಿತ್ತ ಬುಡಿಯನ ಕೋಮಲ ಕೊರಿತು ಕೊರಿಯನ ಮಾತ ಜೀವನ ಪೌರುಷದ ಪುಣ್ಯಾತ್ಮಲ ಮೆಚ್ಚಿದರ ಕೊರಿಯ ಬದುಕಲ ತಾಪಸಿ ಜಮದಗ್ನಿಲ ಕೆಚ್ಚಿದ ವೀರೆ ಬಗೆರ ಆಮೆಲ ಶೂರ ಕೊಡರಿ ರಾಮೆಲ பத்துதுந்துவே கோபகேறிது மூடாயி கட்டொடே நிலை ஜாகுதாது கேனுவே கடல ராஜனு கத்திடே பத்தி கடல ராஜலா கேனுவே அவனே தக்கு தக்கಲೆಂದು ತಂಪೆ ಕೈಟಿಕ್ಕಿ ಕುಡರಿನೇ ಕುಡರಿ ಬೀಜದ ದಕ್ಕಿ ಜಾಗೆಲ ಆಂಡ ಪೂರ ಮಂಡಲ ಮುಂದುವೆ ನಮ್ಮ ಕುಡರಿ ರಾಮೆನ ಸೃಷ್ಟಿಲ ಕೊಲ್ಲ ತುಳುನಾಡಲ ಪರಶುರಾಮನ ಸೃಷ್ಟಿಲ ಕುಡರಿ ರಾಮನ ನಾಡಲ ಪರಶುರಾಮನ ಸೃಷ್ಟಿಲ ಕೊಲ್ಲ ತುಳುನಾಡಲ ಬಪ್ಪನಾಡು ಬಪ್ಪನಾಡು ದುರ್ಗಾ ಮೆನ ನೀಲೆ ಬೀಡು ಬಪ್ಪನಾಡು ಬಪ್ಪನಾಡು ದುರ್ಗಾ ಮೆನ ನೀಲೆ ಬೀಡು ಸರ್ವಧರ್ಮ ಸಮನ್ವಯದ ಐಕ್ಯದ ನಾಡು ಶ್ರೀ ಕ್ಷೇತ್ರ ಬಪ್ಪನಾಡು ಶ್ರೀ ಕ್ಷೇತ್ರ ಬಪ್ಪನಾಡು ಶ್ರೀ ಕ್ಷೇತ್ರ ಬಪ್ಪನಾಡು ಶ್ರೀ ಕ್ಷೇತ್ರ ಬಪ್ಪನಾಡು ಲೋಕ ಕಂಟಕೆ ದಾರಿಗಾಸುವೆ ಅಟ್ಟಹಾಸೊಡೆ ಮೆರೆಪೆ ಮರ್ಜಿಡೆ ಮಿತ್ತ ಬಿಡಿಯೋ ಕೊನೆ ಗೆಲ್ತಿ ಗರ್ಜಿಡೆ ದಿಕ್ಕು ಪಾಲಾಯ ದೇವ
ಭಾಷೆಯನ್ನು ತೆರೆವೆರು நடத்தி கதை கொஞ்சி சாதின நாடுவேறு ತಾದಿಡು ದಿಕ್ಕುವಿರು ಪಂಚೊಲ್ಲಿಗಳಿಗೆಲ ಸತ್ಯದು ಒಟ್ಟಾಯರ ದಾರಿಗದ ಅವಸಾನವು ಸತ್ಯದು ಒಟ್ಟಾಯರ ದಾರಿಗದ ಅವಸಾನವು ಸತ್ಯದು ಒಟ್ಟಾಯರ ದಾರಿಗದ ಅವಸಾನವು ಶ್ರೀರಾಜರಾಜೇಶ್ವರಿ ಶ್ರೀ ಭ್ರಮರಾಂಬಿಕೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮ ಭಗವತಿ ದೇವಿ ಜಲದುರ್ಗೆ ಶ್ರೀ ಅನ್ನಪೂರ್ಣೆ ಜಯ ರತ್ನೇಶ್ವರಿ ಎಲೆಯಾಯಿರು ಏಳು ಕ್ಷೇತ್ರಗಳು ಏಳುವೆರ ದೈವಗಳು ಏಳುವೆರ ದೈವಗಳು ಏಳುವೆರ ದೈವಗಳು ಮಲ್ಲ ಬ್ಯಾರದ ಬಪ್ಪ ಬ್ಯಾರಿ ಉಲ್ಲೇ ಮೂಲಿಕೆಡು ಜತೆಟೆ ಉಲ್ಲೇ ಆಯನ ಬಂಡೆ ಉಸ್ಮಾನ್ ಬ್ಯಾರಿ ಆಲೋಚನೆ ಮಲ್ಲ ಮಂಜಿ ಜಬ್ದಾಯರೇ ಶಾಂಭವಿ ಸುದೆಡು ಜಪಡಾದು ಮಾಲ ಕನಯರೇ ಜತ್ತಿ ಮಲ್ಲ ಮಂಜಿಗ ತಾಗಂಡು ಒಂಜಿ ಕಲ್ಲಿಗೆ ತಾಗಿ ಜಾಗಿಡು ಬತ್ತಿ ನೆತ್ತಿರು ತೂದು ಆಯರು ಚೋದಿಗ ಕೈನು ಮುಗಿಪೆರು ದಾದ ಪನ್ಪೆರು ತಪ್ಪು ಕ್ಷಮಿಸಾಲೆ ಎಂಕ್ಲಿನ ಆವಡು ಎಂಕ್ಲಿಡ ಮೂಲು ನನ ಔದಾದನ ಕೇಳಿ ಅಳಲನು ದೇವಿ ಶಾಂಭವಿ ಒಲಿದು ಭಪ್ಪಗು ತೋಜ್ವಲು ಭಕ್ತಿ ಬಪ್ಪಡ ಕ್ಷೇತ್ರ ನಿರ್ಮಾಣಗು ಅನುವು
ಸೋತಿ ಟಿಪ್ಪುಗೂ ಕ್ಷಮೆನ ಕೊರಿಯದು ತುಳುನಾಡ ಜನಕುಲು ಸೋತಿ ಟಿಪ್ಪುಗೂ ಕ್ಷಮೆನ ಕೊರಿಯದು ತುಳುನಾಡ ಜನಕುಲು ಸೋತಿನಾಯದ ಕ್ಷಮೆನೆ ಖಂಡಿತ ನಮ್ಮ ಮಾತ ಮುಂಜೆ ನಿಶ್ಚಿತ ಸೋತಿನಾಯದ ಕ್ಷಮೆನೆ ಖಂಡಿತ ನಮ್ಮ ಮಾತ ಮುಂಜೆ ನಿಶ್ಚಿತ ಹಿಂದೂ ಮುಸ್ಲಿಂ ಕ್ರೈಸ್ತ ಬಾಂಧವ್ಯರ ವಂಚತ ತುಳುನಾಡು ಬೆಟ್ಟದ ಬೀಡು ಅಂಕಾಯನ ಧರ್ಮ ನೇಮಲ ಆಟ ಕೂಟಲ ಜಾತ್ರೆ ಕಂಬುಲ ಕೋಲಲ ಕಂಬುಲ ಕೋಲಲ ಕಂಬುಲ ಕೋಲಲ ಲೈಟ್ ಡೌನ್ ಅನ್ ಪ್ರಿಯಾ ಓಯ್ ಬಾರ್ ಡೌನ್ ಅಂಪು ಸೈಡ್ ಡೌನ್ ಅಂಪು ಬಾರ್ ಲೈಟ್ ದ ಬ್ರೈಟೆಸ್ಟ್ ಡೌನ್ ಅನ್ ಪ್ರಿಯಾ ಅಂಚಲ ತಡೆ ಸಾಂಗ್ ಪ್ಲೇ ಮಾಡೋದು ನಾವು ಲೈಟ್ ಹಾಕ್ತೇವೆ. Parashurama, the sixth avatar of Lord Vishnu, is created with creating the coastal region of Tulunadu, which includes present-day coastal Karnataka. According to legend, Parashurama threw his axe into the sea, causing the ocean to receive and reveal a new strip of land. This land, stretching from Gokarna to Kanyakumari, became the fertile and spiritual region of Tulunadu. Parashurama's creation is also believed to have led to the establishment of temples and religious practices in the area, shaping its unique culture, language, and traditions. Tulunadu's culture is rich and diverse, featuring traditions like Bhutakola, that is the spirit worship, Yakshagana, the dance drama, Kambala, the buffalo racing, and the Nagaradhane, serpent worship. Other created traditions include Atikalenja, a monsoon folk dance for protection, and Pilivesha, a tiger dance performed during Navaratri. These customs, along with temple festivals and nature worship, showcase Tulunadu's deep spiritual and cultural heritage. Parashurama, the sixth avatar of Lord Vishnu, is created with creating the coastal region of Tulunadu, which includes present-day coastal Karnataka. According to legend, Parashurama threw his axe into the sea, causing the ocean to receive and reveal a new strip of land. This land, stretching from Gokarna to Kanyakumari, became the fertile and spiritual region of Tulunadu. Parashurama's creation is also believed to have led to the establishment of temples and religious practices in the area, shaping its unique culture, language, and traditions. Tulunadu's culture is rich and diverse, featuring traditions like Bhutakola, that is the spirit worship, Yakshagana, the dance drama, Kambala, the buffalo racing, and the Nagaradhane, serpent worship. Other created traditions include Atikalenja, a monsoon folk dance for protection, and Pilivesha, a tiger dance performed during Navaratri. These customs, along with temple festivals and nature worship, showcase Tulunadu's deep spiritual and cultural heritage. ತುಳುನಾಡು ದೇವರುಗಳ ನಾಡು, ದೇವರು ಮೆಚ್ಚಿದ ನಾಡು, ಪರಶುರಾಮನ ಸೃಷ್ಟಿ. ಈ ಭೂಮಿಯ ಕಣಕಣವು ಪವಿತ್ರ, ಧಾರ್ಮಿಕ ನಂಬಿಕೆಯಿಂದ ಪುನೀತವಾದ ಜಾಗ. ಇಂತಹ ತುಳುನಾಡಿನ
ಈ ವೈಭವ into the sea, causing the ocean ಮಹಿಮೆಯನ್ನು ವರ್ಣಿಸಲಿಕ್ಕೆ ನಮ್ಮೆದುರು ಬರ್ತಾ ಇದ್ದಾರೆ ಪುಟಾಣಿಗಳು. to receive and reveal a new strip of land. This land stretching from Gokarna to Kanyakumari became the fertile and spiritual region of Tulunadu. Parashurama's creation is also believed to have led to the establishment of temples and religious practices in the area, shaping its unique culture, language and traditions. Tulunadu's culture is rich and diverse, featuring traditions like Bhutakola, that is the spirit worship, Yakshagana, the dance drama, Kambala, the buffalo racing, and the Nagaradhane, serpent worship. Other created traditions include Adikalanja, a monsoon folk dance for protection, and Pilivesha, a tiger dance performed during Navaratri. These customs, along with temple festivals and nature worship, showcase Tulunadu's deep spiritual and cultural heritage. A Guttu house in Tulunadu is a traditional ancestral home of prominent families known for its large-size wooden pillars and sloped roofs and intricate carvings. These houses were central to social and religious life, hosting rituals like Bhutakola, spirit worship, and maintaining the sacred groups like Nagaradhane, serpent shrines. Guttu House symbolize Tulunadu's rich cultural heritage and continue to reflect its traditional architecture and customs. And Chennaya are legendary twin heroes from the Billava community of Tulunadu, who are known for their strength, discipline and respect for the truth. Koti and Chennaya were born to Devi Baiditi and were known for their heroic deeds and martial skills. They fought against social injustice and oppression and are worshipped as protectors by people of all castes and religions. Garadi or gymnasiums have been built in their honor all over Tulunadu.
Gillu is a traditional folk dance from Udupi and Dakshina Kannada region in the South Indian state of Karnataka. It is a spiritual dance performed on the full moon day in the month of Tulu calendar. It is believed to keep away disease, evil spirit and other negative energy and serves to foster peace, harmony and a community spirit. It is considered as a form of God Shiva. ಮಾಯಿಡೆ ಬತ್ತಂಡವು ಮಾಯಿದ ಪುಣ್ಣಮೆ ಮಾಯಿದ ಪುಣ್ಣಮೆಂದು ಕೋಡೆಡ್ದೋಡಿದೀರಾ ಕೋಡೆಡ್ದು ಇನಿ ಮುಟ್ಟ ಮನದೋಡಿದೀನ ಕೋಡೆಡ್ದು ಇನಿ ಮುಟ್ಟ ಕಂಗಿಲೋಡಿದೀನ ಮಾಯಿಡೆ ಬತ್ತಂಡವು ಮಾಯಿದ ಪುಣ್ಣಮೆ ಮಾಯಿದ ಪುಣ್ಣಮೆಂದು ಕೋಡೆಡ್ದೋಡಿದೀನ ಕೋಡೆಡ್ದು ಇನಿ ಮುಟ್ಟ ಮನದೋಡಿದೀನ ಕೋಡೆಡ್ದು ಇನಿ ಮುಟ್ಟ ಕಂಗಿಲೋಡಿದೀನ ಮಾಯಿಡೆ ಬತ್ತಂಡವು ಮಾಯಿದ ಪುಣ್ಣಮೆ ಮಾಯಿದ ಪುಣ್ಣಮೆಂದು ಕೋಡೆಡ್ದೋಡಿದೀನ ಮಾಯಿಡೆ ಬತ್ತಂಡವು ಮಾಯಿದ ಪುಣ್ಣಮೆ ಬಾಗಿಲು ಚಪ್ಪುಲೆಯೇ ಕಿನ್ನಿ ಮಾದಿಮಲೆ ನಂದದೀಪ ಏರಲೆಯೇ ಕಿನ್ನಿ ಮಾದಿಮಲೆ ಪಚ್ಚಲಂಬಿ ಪರಲೆಯೇ ಕಿನ್ನಿ ಮಾದಿಮಲೆ ಮಾಯಿಡೆ ಬತ್ತಂಡವು ಮಾಯಿದ ಪುಣ್ಣಮೆ ಮಾಯಿದ ಪುಣ್ಣಮೆಂದು ಕೋಡೆಡ್ದೋಡುದೀನ ಕೋಡೆಡ್ದು ಇನಿ ಮುಟ್ಟ ಮನದೋಡುದೀನ ಕೋಡೆಡ್ದು ಇನಿ ಮುಟ್ಟ ಕಂಗಿಲೋಡಿದೀನ ಮಾಯಿಡೆ ಬತ್ತಂಡವು ಮಾಯಿದ ಪುಣ್ಣಮೆ ಮಾಯಿದ ಪುಣ್ಣಮೆಂದು ಕೋಡೆಡ್ದೋಡುದೀನ ಕುಚ್ಚೆದ ಕುತ್ತತ್ತುಂಡ ಬೆರ್ಕೂಡೆ ಪೂವಡು ನಾಯಿದ ಕುತ್ತತ್ತುಂಡ ಪುಣ್ಯಾಡೆ ಪೂವಡು ಬೆತ್ತದ ಕುತ್ತತ್ತುಂಡ ಉರ್ಕೂಡೆ ಪೂವಡು ನರಮನ್ಯಾನ ಕುತ್ತತ್ತುಂಡ ಮೂಡಯೇ ಪೂವಡು ಮೂಡಯೇ
பெரியே போவாடு பூந்தி குத்தா மண்டே மாறி மூடாயே போவாடு மாயிடே பத்துண்டவு மாயிதா புண்ணாமே மாயிதா புண்ணாமெந்து கூடே சூடுதினா The fishermen of Tulunadu are integrated to Karnataka's coastal heritage, showcasing resilience and skill as they navigate the Arabian Sea. Rising early, they rely on ancestral knowledge and traditional fishing techniques using brightly colored boats that reflect the region's vibrant culture. For them, fishing is more than a livelihood. It's a way of life, deeply intertwined with festivals and customs that connect them to nature and their community. ಕಡಲದ ಮಗನಿಗೆ ಬುಡ್ಡಾಲದ ಸೊಲ್ಮೆಲು ಮೂಡಾಯಿದ ಬಾನುಡು ಮೂಗಿಯೇ ಸೂರ್ಯಲ ಕಡಲದ ಮಗನಿಗೆ ಬುಡ್ಡಾಲದ ಸೊಲ್ಮೆಲು ಮೂಡಾಯಿದ ಬಾನುಡು ಮೂಗಿಯೇ ಸೂರ್ಯಲ ಕಸಬುಕು ಬಲ್ಪಾಯಿ ಬಾಳ್ಬಿಡುತ್ತಾಯಿ ಕಸಬುಕು ಬಲ್ಪಾಯಿ ಬಾಳ್ಬಿಡುತ್ತಾಯಿ ಜೀವ ಕೊಟ್ಟಿ ಕರುಣೆಯ ಮಗೆ ಬಂದೆನಾ ಕಡಲದ ಮಗನಿಗೆ ಬುಡಾಲದ ಸೊಲ್ಮೆಲು ಮೂಡಾಯಿದ ಬಾನುಡು ಮೂಗಿಯೇ ಸೂರ್ಯಲ ಬದುಕೇನೆ ಸುಖನು ಪಡುತ್ತಿನುವೆ ಬೇನೆನು ನಿಂಗೊಂದು ಪಡವುಲ್ಲ ಮದಪೆ ಬಂಗನು ಬದುಕೇನೆ ಸುಖನು ಪಡುತ್ತಿನುವೆ ಬೇನೆನು ನಿಂಗೊಂದು ಪಡವುಲ್ಲ ಮದಪೆ ಬಡವರು ಮುಗೆ ಕೊರ್ಪಿ ಮಗೆ ಬಂದೆಯೇ ಬಡವರು ಮುಗೆ ಕೊರ್ಪಿ ಮಗೆ ಬಂದೆಯೇ ಕಡಲದ ಮಗನಿಗೆ ಬುಡಾಲದ ಸೊಲ್ಮೆಲು ಮೂಡಾಯಿದ ಬಾನುಡು ಮೂಗಿಯೇ ಸೂರ್ಯಲ
ತುದೆತ ಪುಡೆಟ್ ಪುಣಿತ ಬರಿಟ್ ತುದೆತ ಪುಡೆಟ್ ಪುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ತುದೆತ ಪುಡೆಟ್ ಪುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಒಬೆಲೆ ಬೆಲೆ ಅಲೆಸಾ ಅಲೆಸಾ ಒಬೆಲೆ ಬೆಲೆ ಅಲೆಸಾ ಅಲೆಸಾ ಒಬೆಲೆ ಬೆಲೆ ಅಲೆಸಾ ಅಲೆಸಾ ಒಬೆಲೆ ಬೆಲೆ ಅಲೆಸಾ ಅಲೆಸಾ ಕಂಡ ಕೋರುದಲ್ಪ ಕಾಪುದೀತೆರು ಬಾರಿ ಕಂಡ ಕೋರುದಲ್ಪ ಕಾಪುದೀತೆರು ತೋಡು ತೋಕೆ ಕೋಕೆದಲ್ಪ ಕೂರಿ ಕಟ್ಟದಿರು 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 ಒಬೆಲೆ ಬೆಲೆ ಅಲೆಸಾ ಅಲೆಸಾ ಒಬೆಲೆ ಬೆಲೆ ಅಲೆಸಾ ಅಲೆಸಾ ಒಬೆಲೆ ಬೆಲೆ ಅಲೆಸಾ ಅಲೆಸಾ ಒಬೆಲೆ ಬೆಲೆ ಅಲೆಸಾ ಅಲೆಸಾ காலப்பாடு காலு ஓ பீல 10 பாலு காலப்பாடு காಲು ಓ ಬೀಲ 10 ಬಾಲು ಗುಮ್ಮೆ ಗುರುವೆ ಪೋಂಟೆ ಬೊಮ್ಮೆಯ ಸೋಂಟೆ ಸುಬ್ಬಯೇ 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 ಓ ಬೇಲೆ ಓ ಬೇಲೆ ಓ ಬೆಲೆ ಬೆಲೆ ಪಯ್ಯು ಪಯ್ಯು ನಾ ಪದವುಟು ದಾನೆ ಮಾತಾಯೇ ಪಾರೋ ಪಯ್ಯು ನಾ ಪದವುಟು ಬೆಲ್ಲೋದಾಯೇ ಪಾರೋ ಓ ಬೇಲೆ ಓ ಬೇಲೆ ಓ ಬೆಲೆ ಬೆಲೆ ಪಯ್ಯು Yakshagana is a mesmerizing traditional art form from Karnataka, blending dance, music, dialogue and elaborate costumes in a vibrant display of culture. With powerful performances and vivid costumes, it captures the audience's hearts, preserving Karnataka's heritage while bridging tradition with modern day expression.
ಕೈಗೊಂಡು ಭಕ್ತಿಯುಳು ಅಂಬಿಕಾ ಸುತ ವಿಘ್ನರಾಜನ ಪಿಲಿದು ಸಂಸ್ತುತಿಸಿ ಕೈ ಮುಗಿದಂಬುಜಾತನವಾಣಿಜರ ಪಾದಾವುದಗಿ ಪೊಡಮಡುತ್ತ ಮಣಿಗುಣಿ ಕಥಾಮೃತ Kambala is a traditional bullock racing sport in Tulunadu, Karnataka, celebrated primarily in Dakshina Kannada and Udupi. It involves racing pair of bullocks harnessed to flow in muddy fields, showcasing their speed and strength. Kalenja is a lively agricultural dance from Tulunadu celebrated in July and August during the monsoon season. Dancers adorned in coconut palm costumes and healthy painting faces perform rituals to honor the spirit of Kalenja. They visit homes sprinkling a mixture of charcoal, turmeric and turmeric water to ward off misfortune, accompanied by the
timber drum and reciting traditional Tulu songs like Atig Batte Atikalenja. Ratio in Tulunadu that marks the end of the harvest season. Families come together to express gratitude for their bountiful crops through traditional dishes, folk dances and songs. The festival features rituals like decorating homes with flowers and preparing special delicacies honoring the earth while reinforcing community bonds and preserving the region's rich cultural heritage. ಕೊಯ್ಯರತೋಯಿ ಸೇರುಮಲೆ ಪರಬೈಲೆ ಕಂಡೋದ ಕೈ ಕೊಯ್ಯರತೋಯಿ ಸುಕ್ಕಿ ಕೊಯ್ಯರತೋಯಿ ಸೇರುಮಲೆ ಪರಬೈಲೆ ಕಂಡೋದ ಕೈ ಕೊಯ್ಯರತೋಯಿ ಕತ್ತಿ ಮುಟ್ಟಾಳೆ ಪತ್ತಿ ಮಾತೆಲ್ಲ ಕೈ ತುಂಬೆರತೋಯಿ ಕತ್ತಿ ಮುಟ್ಟಾಳೆ ಪತ್ತಿ ಮಾತೆಲ್ಲ ಕೈ ತುಂಬೆರತೋಯಿ ಸುಕ್ಕಿ ಕೊಯ್ಯರತೋಯಿ ಸೇರುಮಲೆ ಪರಬೈಲೆ ಕಂಡೋದ ಕೈ ಕೊಯ್ಯರತೋಯಿ ಕಮ್ಮಿನ ಪಸಿರುಂಗ
Manjanna, a legendary figure from Tulunadu. India was not a warrior or scholar but dedicated his superhuman strength to the public. Known for his humility, he used his remarkable abilities to help his community. Manjanna had a fondness for food, consuming 1 agoli, that means 20 kgs of rice, daily, which fueled his strength and earned him the name Agoli Manjanna. The tiger dance or Hulivesha is a vibrant folk art from Karnataka's Tulunadu, believed to have originated as a tribute to goddess Durga, symbolizing her title as a protective force. This powerful tradition continues to honor the spirit of the tiger, filling the air with energy and color during Navaratri festivities.
we bring to life the soul of Tulunadu through our steps. We honor the vibrant traditions, the warmth of its people, and the timeless beauty of its culture. May the legacy of this land continue to inspire and unite us, reminding us of the strength in our roots and the stories that shape our future. Let us carry forward the rhythm of Tulunadu in our hearts with pride and gratitude. ನಾಡಲಿ ಪರಶುರಾಮನ ಕಥೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ. Parashurama, the sixth avatar of Lord Vishnu, is created with creating. ಅದ್ಭುತ, ಅತ್ಯದ್ಭುತ ಪ್ರದರ್ಶನ ತುಳುನಾಡ ವೈಭವ. ಅಂತಹ ವೈಭವಯುತ ದಕ್ಷಿಣ ಕನ್ನಡದಲ್ಲಿ ನಾವಿದ್ದೇವೆ ಎಂಬುದೇ ನಮ್ಮ ಹೆಮ್ಮೆ. ಸೂಪರ್ ಡಿಯರ್ ಸ್ಟೂಡೆಂಟ್ಸ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಫಿಫ್ತ್ ಸ್ಟ್ಯಾಂಡರ್ಡ್. ಮುಂದಕ್ಕೆ 6ನೇ ತರಗತಿಯಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿಗಳು ಭಾರತ ವೈಭವ ಎಂಬ ಕೇಂದ್ರ ಕಥಾವಸ್ತು ಪ್ರಾಕಾರದಲ್ಲಿ ನೃತ್ಯ ಪ್ರದರ್ಶನ ಮಾಡಲಿದ್ದಾರೆ. ಭಾರತ ವೈಭವ ಎಂಬ ಥೀಮ್ ಆಧಾರಿತ ಪ್ರಸ್ತುತಿಯಲ್ಲಿ ಭಾರತ ದೇಶದ ವಿಭಿನ್ನ ಸಾಂಸ್ಕೃತಿಕ, ಐತಿಹಾಸಿಕ ಮತ್ತು ವೈವಿಧ್ಯಮಯ ಪರಂಪರೆಯನ್ನು ಪ್ರದರ್ಶನ ಮಾಡಲಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಕರ್ನಾಟಕದ ಕಲಾ ಪ್ರಕಾರಗಳ ಪ್ರದರ್ಶನ, ಶಬರಿಮಲೆ ಅಯ್ಯಪ್ಪನ ವರ್ಣನೆ, ರೈತರ ನೋವು ನಲಿವು ಆಧಾರಿತ ನೃತ್ಯ, 4 ಯುಗಗಳ ಪರಿಚಯ, ಛತ್ರಪತಿ ಶಿವಾಜಿ ಮಹಾರಾಜನ ಕಥಾನಕ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕಥಾನಕ, ರಾಜಸ್ಥಾನದ ಸಾಂಪ್ರದಾಯಿಕ ನೃತ್ಯ, ಮಹಾಭಾರತದ ವರ್ಣನೆ ಮಾಡುವ ನೃತ್ಯ, ಆಪರೇಷನ್ ಸಿಂಧೂರ್ ಮೊದಲಾದ ವಿವಿಧ ನೃತ್ಯ ಪ್ರಕಾರಗಳು ಭಾರತ ವೈಭವ ಎಂಬ ಕಥಾವಸ್ತುವಿನ ಆಧಾರಿತವಾಗಿ ನಿಮ್ಮ ಮುಂದೆ ಸುಂದರವಾಗಿ ಮೂಡಿಬರಲಿದೆ. ಕಾರ್ಯಕ್ರಮದ ಆರಂಭದಲ್ಲಿ ದೇಶಭಕ್ತಿಯನ್ನು ಬಿಂಬಿಸುವ ವಂದೇ ಮಾತರಂ ಹಾಡಿಗೆ ನೃತ್ಯ ಮಾಡಲಿದ್ದಾರೆ ನಮ್ಮ ಶಾಲಾ 8ನೇ ತರಗತಿಯ ವಿದ್ಯಾರ್ಥಿನಿಯರು. ಈ ವರ್ಷ ವಂದೇ ಮಾತರಂ ಹಾಡನ್ನು 150ನೇ ವರ್ಷದ ಸ್ಮರಣೆಗಾಗಿ ದೇಶಾದ್ಯಂತ ಹಾಡಲಾಗಿದೆ. 150ನೇ ವರ್ಷದ ಸ್ಮರಣೆಗಾಗಿ ಮತ್ತು ದೇಶಭಕ್ತಿಯನ್ನು ಉದ್ದೀಪನೆಗೊಳಿಸುವ ಸಲುವಾಗಿ ಇದೀಗ ನಿಮ್ಮ ಮುಂದೆ ವಂದೇ ಮಾತರಂ ನೃತ್ಯ. ವಂದೇ ಮಾತರಂ.
ಅದ್ಭುತ ವಂದೇ ಮಾತರಂ ಪ್ರಸ್ತುತಿ. ಧನ್ಯವಾದಗಳು ವಿದ್ಯಾರ್ಥಿನಿಯರೇ. ನಮ್ಮ ನಾಡಿನ ಹೃದಯವೆಂದರೆ ಜನಪದ ಸಂಸ್ಕೃತಿ, ಹಳ್ಳಿಗಳ ಜೀವನ ಶೈಲಿ, ಶ್ರಮ, ಸಂತೋಷ, ನೋವು ಮತ್ತು ಸಂಭ್ರಮ ಇವೆಲ್ಲವೂ ವ್ಯಕ್ತವಾಗುವುದು ಜನಪದ ನೃತ್ಯದಲ್ಲಿ. ಯಾವುದೇ ಅಲಂಕಾರವಿಲ್ಲದೆ ನಿಜವಾದ ಭಾವನೆಗಳೊಂದಿಗೆ ನಡೆಯುವ ಈ ನೃತ್ಯ ನಮ್ಮ ಸಂಸ್ಕೃತಿಯ ಜೀವಂತ ರೂಪವಾಗಿದೆ. ಕನ್ನಡ ನಾಡು ಕೇವಲ ಭೂಭಾಗವಲ್ಲ, ಅದು ಭಾವನೆಗಳ ಸಂಗಮ. ಈ ನಾಡಿನ ಹಾಡುಗಳು ನಮ್ಮ ಭಾಷೆಯ ಸೌಂದರ್ಯವನ್ನು, ಸಂಸ್ಕೃತಿಯ ವೈಭವವನ್ನು ಮತ್ತು ಜನಜೀವನದ ಸ್ಪಂದನೆಯನ್ನು ಪ್ರತಿಬಿಂಬಿಸುತ್ತದೆ. ಭಕ್ತಿ, ಪ್ರೇಮ, ದೇಶಭಕ್ತಿ, ಪ್ರಕೃತಿ ಮತ್ತು ಜೀವನದ ನಾನಾ ಅನುಭವಗಳು ಕನ್ನಡ ಹಾಡುಗಳಲ್ಲಿ ಜೀವಂತವಾಗಿ ಮೂಡಿಬರುತ್ತವೆ. ಇದೀಗ ನೃತ್ಯದ ಮೂಲಕ ನಿಮ್ಮೆಲ್ಲರನ್ನು ರಂಜಿಸಲು ಬರ್ತಾ ಇದ್ದಾರೆ. ಪ್ರೀತಿಯ ಚಪ್ಪಾಳೆಯ ಮೂಲಕ ಸ್ವಾಗತಿಸಿ ನಮ್ಮ 6ನೇ ತರಗತಿಯ ವಿದ್ಯಾರ್ಥಿಗಳು. ನಾಡು ಎಂದರೆ ನಮ್ಮ ಸುಂದರ ಕರ್ನಾಟಕ, ನುಡಿ ಎಂದರೆ ಕನ್ನಡ ಭಾಷೆ, ಸಂಸ್ಕೃತಿ ಎಂದರೆ ನಮ್ಮ ಜೀವನ ಶೈಲಿ. ಕನ್ನಡ ನಾಡು ತನ್ನ ಸುಂದರ ಸಂಸ್ಕೃತಿಯ ಪ್ರಕೃತಿ, ವೀರಗಾಥೆ, ಜ್ಞಾನಿಗಳ ಕೊಡುಗೆ ಹಾಗೂ ಶ್ರೀಮಂತ ಸಂಸ್ಕೃತಿಯಿಂದ ವಿಶ್ವದಲ್ಲೇ ವಿಶೇಷ ಸ್ಥಾನವನ್ನು ಪಡೆದಿದೆ. ಕೋಲುಗಳ ತಾಳ, ಹೆಜ್ಜೆಗಳ ವಲಯ ಮತ್ತು ಉತ್ಸಾಹಭರಿತ ಚಲನೆಗಳು ಜನಮನವನ್ನು ಸೆಳೆಯುತ್ತದೆ. ಜನಪದ ನೃತ್ಯವು ನಮ್ಮ ನಾಡಿನ ಮಣ್ಣಿನ ಸುವಾಸನೆ ಹೊತ್ತು ತಂದಿದೆ. ಶಕ್ತಿ, ಭಕ್ತಿ ಮತ್ತು ನಿಷ್ಠೆಯ ಪ್ರತೀಕವಾದ ವೀರ ಹನುಮಂತನ ಮಹಿಮೆಯನ್ನು ಸಾರುವ ಗೀತೆಯೂ ಇದರಲ್ಲಿ ಒಳಗೊಂಡಿದೆ. ಕನ್ನಡ ನಮ್ಮ ಭಾಷೆ, ನಮ್ಮ ಹೆಮ್ಮೆ ಮತ್ತು ನಮ್ಮ ಗುರುತು. ಇದೀಗ ನಿಮ್ಮ ಮುಂದೆ ನೃತ್ಯದ ಮೂಲಕ ನಿಮ್ಮೆಲ್ಲರನ್ನು ಮನರಂಜಿಸಲು ಬರುತ್ತಿದ್ದಾರೆ 6ನೇ ತರಗತಿಯ ನನ್ನ ಸಹಪಾಠಿ ಮಿತ್ರರು. ನಟರಾಜ ನಟರಾಜ ಈಶ್ವರನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತಾಧೀತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ.
ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಬೆಟ್ಟ ಕೊಡಿಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣಕ ಜಕ್ಕ ಜಕ್ಕಣ ಕಣ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಭೂಮಿ ತಾಯಿ ಕಾಳು ಕೊಟ್ಟಳು ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಚಲುವಯ್ಯ ಚಲುವೋ ತಾನಿ ತಂದನ್ನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಬೆಟ್ಟದ ಮ್ಯಾಗ ಜಲ್ಲೆ ಬಿದ್ರು ಬೇಲಿ ಮ್ಯಾಗ ಸೋರೆ ಬುರುಡೆ ಲೋಲು ಕಿನ್ನುಡಿ ನುಡ್ಸೋನ್ಯಾರಯ್ಯ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಲೋಲು ಕಿನ್ನುಡಿ ನುಡಿಸುತ್ತಾನೆ ಕೇರಿ ಕೇರಿ ತಿರುಗುತ್ತಾನೆ ನಮ್ಮ ಕೇರಿಗೆ ಯಾಕೆ ಬರುವಲ್ಯೋ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಹರೆ ಜೋಗಿ
ಎನಗೆ ಗುರಿಗಿಲ್ಲ ಎಲೆಬಾಲೆ ಗೊತ್ತಿಲ್ಲ ಎನಗೆ ಗುರಿಗಿಲ್ಲ ಎಲೆಬಾಲೆ ತೋರಿಸುಬಾರೆ ತವರೂರ ಭಾಗ್ಯದ ಬಲಿಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಲಿಗಾರ ಹೋಗಿ ಬಾನಂತವರಿಗೆ ಸ್ವಾಮಿಗೆ ಆರತಿ ಭೂಮಿಗೆ ಕೀರುತಿ ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿಹಿರಿಗಿ ಚೆಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಬಲವ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಕೀರುತಿ ಹೇ ಭೂಮಿಗೆ ಆರತಿ ಸಂತೋಷ ಹಿರಿಹಿರಿಗಿ ಚಂದಾದ ಮುಗುಳುನಗೆ ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಘಲ್ಲು ಘಲ್ಲೆನು ತಾವು ಗೆಜ್ಜೆ ಘಲ್ಲು ಘಲ್ಲೆನು ತಾವು ಗೆಜ್ಜೆ ಘಲ್ಲು ಘಲ್ಲೆನು ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನ್ನುತ್ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನ್ನುತ್ತಾವು ಗೆಜ್ಜೆ ಜಾನಪದ ಪದ ಕೇಳಣ್ಣ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಘಲ್ಲು ಘಲ್ಲೆನು ತಾವು ದೋಸ್ತಿ ಘಲ್ಲು ಘಲ್ಲೆನು ತಾ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನು ತಾ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನ್ನುತ್ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನ್ನುತ್ತಾವು ಗೆಜ್ಜೆ ಅಕ್ಕಯ್ಯ ನೋಡು ಬಾರೆ ಈ ಚೆಲ್ವನ ಚಿಕ್ಕವಳೆ ನೋಡು ಬಾರೆ ಚಿಕ್ಕವಳೆ ನೋಡು ಬಾರೆ ಕೆಳಮೈದ ನೋಡು ಬಾರೆ ಕಂದನ ನಲಿದು ನೋಡು ಬಾರೆ ಕುಣಿದು ನೋಡು ಬಾರೆ ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ಮಾದೇವ ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಕ್ಕಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುತ್ತು ಮಾದಯ್ಯ ಮುಂದೆ ಪಟ್ಟಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುತ್ತು ಮಾದಯ್ಯ ಮುಂದೆ ಪಟ್ಟಿ ಕುಣೀರು ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ಮಾದೇವ ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಕ್ಕಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುತ್ತು ಮಾದಯ್ಯ ಮುಂದೆ ಪಟ್ಟಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುತ್ತು ಮಾದಯ್ಯ ಮುಂದೆ ಪಟ್ಟಿ ಕುಣೀರು ಗಂಗೆಯ ಅವನ ತಲೆ ಮೇಲೆ ನಗರ ಹಾವೆ ಸರಮಾಲೆ ಕೈಯಲ್ಲಿ ಬೆಟ್ಟದ ಕೋಲು ಮೈಯೆಲ್ಲ ವಿಭೂತಿ ಸಾಲು ಯಾರೋ ಅವನ್ ಯಾರೋ ಜೋಗಯ್ಯ 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 ಗಂಗೆಯ ಅವನ ತಲೆ ಮೇಲೆ ನಗರ ಹಾವೆ ಸರಮಾಲೆ ಕೈಯಲ್ಲಿ ಬೆಟ್ಟದ ಕೋಲು ಮೈಯೆಲ್ಲ ವಿಭೂತಿ ಸಾಲು ಯಾರೋ ಅವನ್ ಯಾರೋ ಜೋಗಯ್ಯ 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 ಜೋಗಯ್ಯ
ಕಣ್ಣು ನಮ್ ಜೀವ ಕಣ್ಣು ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು ದೈವ ಕಣ್ಣು ನಮ್ ಗರ್ವ ಕಣ್ಣು ಸಿದ್ಧ ಕಣ್ಣು ಪ್ರಾಣ ಕೊಡುಗೆ ಇನ್ನೆಲ್ಲ ಚೆಲ್ಲ ನಾಡು ನುಡಿಗೆ ಇನ್ನೆಲ್ಲ ಚೆಲ್ಲ ನಾಡು ನುಡಿಗೆ ಕೈ ಚಾಚಿದೆ ನೋಡೆ ಹಸಿರುಗಳೇ ಆದೋರಣಗಳೇ ಬೀಸೋ ಗಾಳಿ ಚಾಮರ ಬೀಸಿದೆ ಹಾರೋ ಹಕ್ಕಿ ಸ್ವಾಗತ ಕೋರಿದೆ ಈ ಮಣ್ಣಿನ ಕೂಸುನ ಕರುನಾಡೆ ಎದೆ ಹಾಸಿದೆ ನೋಡೆ ಹೂಗಳೇ ಶುಭ ಕೋರಿದೆ ನೋಡೆ ನೀ ಮೆಟ್ಟುವ ನೆಲಾದೆ ಕರ್ನಾಟಕ ನೀನೇರುವ ಮಲೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಗೋವಿಂದವೋ ಮುದ್ದಿನ ಕರು ಕನ್ನಡತನ ಬಂದಿದ್ದರೆ ನೀ ನಮಗೆ ಕಲ್ಪತರು ಹೇ ಬಾರಿಸು ಕನ್ನಡ ನಿಮ್ಮಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ನಿಮ್ಮಿಮವ ಓ ಕರ್ನಾಟಕ ಹೃದಯ ಶಿವ ಕನ್ನಡವೆನೆ ಕುಣಿದಾಡುವುದೆನ್ನದೆ ಕನ್ನಡವೆನೆ ಕಿವಿ ನಿಮಿರುವುದು ಕನ್ನಡ ಎನೆ ಕುಣಿದಾಡುವುದೆನ್ನೆದೆ ಕನ್ನಡ ಎನೆ ಕಿವಿ ನಿಮಿರುವುದು ಕಾಮದ ಹುಲ್ಲನ್ನು ಕಾಣುವ ಕವಿಯೊಳು ಕೆಕ್ಕನೆ ಮನ ಮೈ ಮರೆಯುವುದು. ಕನ್ನಡ ನಾಡಿನ ಸೊಗಡು ಮತ್ತು ಜಾನಪದ ಸಂಸ್ಕೃತಿಯನ್ನು ಬಿಂಬಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಈಗ ನಿಮ್ಮ ಮುಂದೆ 10ನೇ ತರಗತಿಯ ವಿದ್ಯಾರ್ಥಿನಿಯರಿಂದ ಮಹಾಭಾರತದ ಸನ್ನಿವೇಶಗಳನ್ನು ತೋರಿಸುವ ನೃತ್ಯ ರೂಪಕ. कुरुक्षेत्र की धरती तप रही थी जहां जौसर ने सारे विश्व को बदल दिया। दुर्योधन के हास्य में विष भरे थे। द्रौपदी का वस्त्रापहरण, श्री कृष्ण द्वारा द्रौपदी की रक्षा, अधर्म पर धर्म की जीत। आपके सामने कुरुक्षेत्र युद्ध का आरंभिक कथा को लेकर आ रहे हैं 10वीं कक्षा के छात्रा। 22 अप्रैल 2025। मैं राधा का गुमान हूँ, मैं मीरा का मान हूँ, मैं हर माँ की खिलखिलाती गोद में हूँ, मैं प्रेयसी के हास्य विनोद में हूँ। हाँ मैं कृष्ण हूँ, मैं कृष्ण हूँ, मैं कृष्ण हूँ। मैं नारी के सत्कार में हूँ, संस्कृतियों के प्यार में हूँ। मैं परिवार का विश्वास हूँ तो समाज का विकास भी हूँ। मैं शांति के हर श्वास में हूँ। मैं बांसुरी की मधुर तान भी हूँ तो सुदर्शन चक्र की धार भी हूँ। मैं करुणा के हुंकार में हूँ, संस्कृति के हर प्रकार में हूँ। मैं अंत हूँ, प्रारंभ भी हूँ, नए युग का आरंभ भी हूँ। हाँ मैं कृष्ण हूँ,
मैं कृष्ण हूँ, मैं कृष्ण हूँ। कुमारी चापि पाञ्चाली वेदी मध्यात्समुत्थिता सुभगा दर्शनीयाङ्गी वेदी मध्या मनोरमा। महाराज द्रुपद, ये कन्या आर्यवर्त का भविष्य बदलने के लिए जन्मी है। इसके द्वारा नया इतिहास रचेगा। श्वास में अग्नि का ताप और हृदय में अग्नि की पवित्रता लेकर जन्मी है आपकी पुत्री पिताजी। देवताओं का ये वरदान आपके चरणों में अर्पित है। समय बीतने के साथ रीति अनुसार द्रौपदी के विवाह का समय आ गया और उनके स्वयंवर के लिए प्रतियोगिता का आयोजन किया गया और अलग अलग स्थानों से स्वयंवर में राजपुत्रों का आगमन आरंभ हुआ। क्या यहाँ उपस्थित राजाओं में से किसी में भी यह सामर्थ्य नहीं कि इस धनुष पर प्रत्यंचा चढ़ा सके? क्या मेरी पुत्री आजीवन अविवाहित ही रहेगी? वीर, शिरोमणि, शूरता, वीरता, उदारता, ओज, तेज, कुशलता, शास्त्र ज्ञान से विभूत अर्जुन। संभ्रम भ्रमन्निलिम्प निर्झरि विलोल वीचि वल्लरी विराजमान मूर्धनि। धगत् धगत् ज्वलल्ललाट पट्ट पावके किशोर चन्द्रशेखरे रति प्रतीक्षणं मम। दिशाओं में तेज सा वो छाया, उसकी भुजाएं बदले कथाएं। भागीरथी तेरी तरफ शिव जी चले, देख जरा ये विचित्र माया।
निडर, साहसी, छल कपट से परिपूर्ण, व्यभिचारी, दुराचारी, अहंकारी दुर्योधन। गर्भद गदाधर धृतराष्ट्र महासुत महीवर शतसोदर अग्रज शरवीरा कौरव साहो रे साहो आजानुबाहो आजाधिराजा खेल खेल तो बहुत देखे, पर चौसर जैसा खेल नहीं। खेलने वाले बहुत हुए, पर पांडव जैसा एक नहीं। लकड़ी की गोटी से खेला जाता है यह खेल, जीवित गोटी बनी द्रौपदी, कैसा है यह मेल। कहते, लो प्रतिशोध दुशासन, अब लाओ जंघा पर दे दो आसन। द्वारकाधीश, हे गिरधारी, गोपी वल्लभ, यह जीवन लगता भारी। झेल नहीं अपमान यहाँ मैं सकती, मन ही मीत सुनो। हारे यहाँ पांडव मुझको, अजब खेल यह रीत सुनो। शासन, यही वो अशुभ हाथ है ना जिसने पांचाली द्रौपदी के बालों को पकड़ने का दुस्साहस किया था। पांचाली के केसों को जब जब स्त्री का अनादर हुआ, इतिहास की लिपि बदल गई।
नियति साक्षी है कि जो स्त्री का आदर भुला देता है, समय उसे मुट्ठी भर राख बना के हवा में उड़ा देता है। यत्र नार्यस्तु पूज्यन्ते रमन्ते तत्र देवता। Thank you. It was fabulous. Now we are going to witness a wonderful Rajasthani dance by 9th standard girls. भारत की संस्कृति को, भारत में विविध संस्कृति है, उस संस्कृति को बढ़ाना चाहिए। यहाँ वहाँ भूमि है जहाँ की रेत में भी संगीत बसता है। घूमर की मधुर ताल हो या लोक गीतों की भावपूर्ण स्वर लहरिया हर प्रस्तुत दिल को छू जाती है। तो आइए तालियों के साथ मेज पर आमंत्रित मेरे कक्षा 9वीं के मेरे मित्रों को, जो प्रस्तुत करने आ रहे हैं एक सुंदर राजस्थानी नृत्य।
Really, it was a fantastic performance. Now, our 7th standard students are ready to present a divine dance dedicated to Lord Ayyappa. ಅಯ್ಯಪ್ಪನ ಕಥೆಯು ಅದ್ಭುತ ಹಾಗೂ ಭಕ್ತಿಯಿಂದ ಕೂಡಿದೆ. ವಿಷ್ಣು ಮತ್ತು ಶಿವನ ಅಂಶದಿಂದ ಜನಿಸಿದ ಮಣಿಕಂಠನು ಪಂದಳಂ ರಾಜನ ಆಸ್ಥಾನದಲ್ಲಿ ಬೆಳೆದು ಮಹಿಷಿ ಎಂಬ ರಾಕ್ಷಸಿಯನ್ನು ಸಂಹರಿಸಿ ಶಬರಿಮಲೆಯಲ್ಲಿ ನೆಲೆಸಿದ ಕತೆ ನಿಮಗೆಲ್ಲರಿಗೂ ತಿಳಿದಿದೆ. ಈಗ 7ನೇ ತರಗತಿಯ ವಿದ್ಯಾರ್ಥಿನಿಯರಾದ ನಾವು ನಿಮ್ಮ ಮುಂದೆ ನೃತ್ಯದ ಮೂಲಕ ಸ್ವಾಮಿ ಅಯ್ಯಪ್ಪನ ಕಥೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಭಕ್ತಿ, ಸಾಮರ್ಥ್ಯ ಮತ್ತು ದೈವಿಕ ಶಕ್ತಿಯ ಸಂಕೇತವಾದ ಈ ನೃತ್ಯ ನಿಮ್ಮೆಲ್ಲರ ಮನಸ್ಸಿಗೆ ಶಾಂತಿ ಮತ್ತು ಭಕ್ತಿಯ ಭಾವವನ್ನು ಹೆಚ್ಚಿಸಲಿ ಎಂದು ಆಶಿಸುತ್ತೇವೆ. ಸ್ವರ್ಗವನ್ನು ಮುತ್ತಲಿ ರಾಕ್ಷಸ ಪಡೆ, ದಶ ದಿಕ್ಕುಗಳಲ್ಲೂ ಹಾರಾಡಲಿ ನಮ್ಮ ವಿಜಯ ಪತಾಕೆ. ದೇವತೆಗಳು ಸಾವನ್ನು ಗೆದ್ದವರು, ಅವರನ್ನು ಎದುರಿಸಬೇಕಾದ್ರೆ ನೀನು ಸಾವನ್ನು ಗೆಲ್ಲಬೇಕು. ಸಾವನ್ನು ಗೆಲ್ಲುವುದು ಹೇಗೆ? ವರದಿಂದ. ನೀನು ಮೊದಲು ಸೃಷ್ಟಿಕರ್ತನನ್ನು ಕುರಿತು ತಪಸ್ಸು ಮಾಡಿ ಸಾವಿಲ್ಲದಂತೆ ವರವನ್ನು ಪಡೆಬೇಕು. ನಿಜ, ಮೊದಲು ತಪಸ್ಸು, ಆ ನಂತರ ಶತ್ರು ನಾಶ. ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಮಹಿಷಿ. ತಂದೆ ಬ್ರಹ್ಮದೇವ, ನಮೋ ನಮಃ. ಮಹಿಷಿ, ನಿನ್ನ ತಪಸ್ಸಿಗೆ ಮೆಚ್ಚಿದೆ. ಬೇಕಾದ ವರವನ್ನು ಕೇಳು. ಬ್ರಹ್ಮದೇವ, ನನಗೆ ಸಾವಿಲ್ಲದಂತೆ ಅನುಗ್ರಹಿಸು. ಮಹಿಷಿ, ಹುಟ್ಟು ಸಾವು ಬಾಳಿನ 2 ಮನೆಗಳು. ಇದನ್ನು ಬಿಟ್ಟು ಮತ್ತೇನನ್ನಾದರೂ ಕೇಳು. ಹರಿಹರರ ಸಮಾಗಮದಿಂದ ಬಾಲಕನೊಬ್ಬ ಜನಿಸಿ ಆ ಬಾಲಕನಿಂದಲೇ ನನ್ನ ಸಂಹಾರವಾಗಬೇಕು. ತಥಾಸ್ತು. ಮಹಾರಾಜ, ನಿನ್ನ ಪೂಜೆಗೆ ಮೆಚ್ಚಿ ದೇವರು ಕರುಣಿಸಿರುವ ದಿವ್ಯ ಫಲವೇ ಈ ಮಗು. ಇದನ್ನು ಅರಮನೆಗೆ ತೆಗೆದುಕೊಂಡು ಹೋಗು. ಇವನಿಗೆ 12 ವರ್ಷಗಳಾದ ನಂತರ ಜಗತ್ತಿಗೆ ಇವನ ಮಹಿಮೆ ತಿಳಿಯುವುದು. ಪೂರ್ಣ ಚಂದಿರ ಬಂದ ಧರೆಗೆ ನಮಗಾಗಿ
ಕಂಠ. ದುಃಖಿಸಬೇಡಿ ಅಪ್ಪಾಜಿ, ಹುಲಿಯ ಹಾಲನ್ನು ನಾನು ತರುತ್ತೇನೆ, ಆಶೀರ್ವಾದ ಮಾಡಿ. ನಡಗಿಸಿ ಅಮರರನ್ನು ಸಮರದಲ್ಲಿ ಗೆದ್ದೋಡಿಸಿ ಸ್ವರ್ಗಾಧಿಪತ್ಯವನ್ನೇ ಪಡೆದ ಮಹಿಷಿಗೆ ಕೇವಲ ಒಬ್ಬ ಬಾಲಕನಿಂದ ಸಾವು. ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕಾರ. ನೀನು ಯಾವ ಕಾರಣಕ್ಕಾಗಿ ಜನ್ಮವೆತ್ತಿರುವೆಯೋ ಅದನ್ನು ಪೂರೈಸುವ ಸಮಯ ಬಂದಾಯ್ತು. ಆ ಮಹಿಷಿಯನ್ನು ಸಂಹರಿಸಿ ಈ ಮಹತ್ತರವಾದ ಲೋಕ ಕಲ್ಯಾಣ ಕಾರ್ಯವನ್ನು ಪೂರ್ಣಗೊಳಿಸು. ನಮ್ಮ ರಾಜಕುಮಾರರು ಹುಲಿಯನ್ನೇರಿ ಅರಮನೆಯೊಳಗೆ ಬರುತ್ತಿದ್ದಾರೆ ಮಹಾಪ್ರಭು. ಅಪ್ಪಾಜಿ, ರಾಜ್ಯವನ್ನಾಳುವ ಹಂಬಲ ನನಗಿಲ್ಲ. ಅದು ನನ್ನ ಕರ್ತವ್ಯವೂ ಅಲ್ಲ. ನನ್ನ ತಮ್ಮನಿಗೆ ಪಟ್ಟಾಭಿಷೇಕ ಮಾಡಿ ಅವನನ್ನು ಸಿಂಹಾಸನದ ಮೇಲೆ ಕೂರಿಸಿ ಆನಂದ ಪಡಿ. ಈಗ ನಾನು ಬಿಡುವ ಈ ಬಾಣ ಎಲ್ಲಿ ಬೀಳುವುದು ಆ ಸ್ಥಳದಲ್ಲಿ ನನಗೊಂದು ಮಂದಿರ ಕಟ್ಟಿಸಿ ಅಲ್ಲಿಗೆ ಪರಶುರಾಮರು ಬರುತ್ತಾರೆ. ಅವರಿಂದ ನನ್ನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿಸಿ ನನ್ನ ಗುಡಿಯ ಮುಂದೆ 18 ಸಿದ್ಧಿಗಳ ಸಂಕೇತವಾದ 18 ಮೆಟ್ಟಿಲುಗಳನ್ನು ಕಟ್ಟಿಸಿ ಪ್ರತಿ ವರ್ಷವೂ ಇರುಮುಡಿಯನ್ನು ಹೊತ್ತು ಬರುವ ಭಕ್ತರು ನನ್ನನ್ನು ಅಯ್ಯಪ್ಪನೆಂದೇ ಕರೆಯುವರು.
ಅಯ್ಯಪ್ಪ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ ಹರಿದತೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ಸ್ವಾಮಿ ನಿತ್ಯನರ್ತನಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶ್ರುತಜನಪ್ರಿಯಂ ಸ್ವಾಮಿ ಚಿಂತಿತಪ್ರದಂ ಶ್ರುತಿವಿಭೂಷಣಂ ಸ್ವಾಮಿ ಸಾಧುಜೀವನಂ ಶ್ರುತಿಮನೋಹರಂ ಸ್ವಾಮಿ ಗೀತಲಾಲಸಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ 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 ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. The divine rhythm and disciplined movements truly reflected the spirit of Lord Ayyappa. A very good evening to all. The Constitution is not just a set of norms and regulations to follow, but the visionaries behind it were truly remarkable. When we think of the Constitution, we think of the person behind this legendary book, and it is none other than Dr. B.R. Ambedkar. Now, I invite my classmates, especially the boys, to perform a play showcasing the struggles Dr. B.R. Ambedkar faced and how he inspired others to overcome them, making India proud. रुकना अब नहीं झुकना अब नहीं इतिहास कर नया शेर जा निकल सारे रुख बदल दिखला जोश नया रुकना अब नहीं झुकना अब नहीं इतिहास कर नया शेर जा निकल सारे रुख बदल दिखला जोश नया साथ चलो साथ है बुद्ध की राहें डट के चलो मंजिलें खोले बाहें साथ चलो साथ है बुद्ध की राहें डट के चलो मंजिलें खोले बाहें जय भीम क्रांति का नारा है जय भीम दुनिया में न्यारा है जय भीम सबका सहारा है जय भीम जहाँ से भी प्यारा है जय भीम
क्रांति का नारा है, मोदी दुनिया में न्यारा है, सबका सहारा है, जान से भी प्यारा। ಸಂವಿಧಾನ के ನೀನೆ ಶಿಲ್ಪಿಯು ದಾರಿ ದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು ಏಕತೆಯನ್ನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು ನಿನ್ನ ಲೇಖನಿಯವರ ದೇಶ ಖರ್ಚನೆ ಒಂದು ಭಾಷೆ ಕೂಡ ಭೀಮ ಗರ್ಜನೆ ನಾಯಕ ನೀನು ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ. ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ನೀ ತೋರಿದ ದಾರಿ ದೇಶ ಸಾಗಿದೆ ಸೂರು ನೀರು ಭೇದವೀಗ ದೂರವಾಗಿದೆ ಹಲೋ ಹಲೋ क्रांति का नारा है, दुनिया में न्यारा है, सबका सहारा है, जहाँ से भी प्यारा है। क्रांति का नारा है, दुनिया में न्यारा है, सबका सहारा है, जहाँ से भी प्यारा है। ಧನ್ಯವಾದಗಳು. ಮುಂದಕ್ಕೆ ನಿಮ್ಮ ಮುಂದೆ 4 ಯುಗಗಳ ವರ್ಣನೆಯನ್ನು ಮಾಡುವ ಕಥಾನಕ ನೃತ್ಯ ರೂಪದಲ್ಲಿ ಬನ್ನಿ 4 ಯುಗಗಳ ಮಹಿಮೆಯನ್ನು ತಿಳಿದುಕೊಳ್ಳಿ. ನಿನಗೆ 4 ಯುಗಗಳ ಬಗ್ಗೆ ತಿಳಿದಿದೆಯಾ? ಹೌದು, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಇದರ ಬಗ್ಗೆ ನನಗೆ ಮಾಹಿತಿ ತಿಳಿಯದು. ಸರಿ, ಸತ್ಯಯುಗದಲ್ಲಿ ಎಲ್ಲವೂ ಶಾಂತಿಯುತವಾಗಿತ್ತು. ಇಲ್ಲಿ ಯಾರಿಗೂ ದುಃಖವಿರಲಿಲ್ಲ. ಸದಾ ಪರಮಾತ್ಮನ ಅನುಗ್ರಹ ಎಲ್ಲರೂ ಪಡೆಯುತ್ತಿದ್ದರು. ತ್ರೇತಾಯುಗದಲ್ಲಿ ಶ್ರೀರಾಮನು ಆದರ್ಶವನ್ನು ಮೆರೆದ ಕಾಲ. ರಾಮ ರಾವಣರ ಯುದ್ಧ ರಾಮಾಯಣವಾಯಿತು. ದ್ವಾಪರ ಯುಗದಲ್ಲಿ ಭಗವಂತ ಕೃಷ್ಣನು ಭೂಮಿಯನ್ನು ಆಳುತ್ತಾನೆ, ಭೂಮಿಯ ಭಾರವನ್ನು ಇಳಿಸುತ್ತಾನೆ. ಕೃಷ್ಣನು ರಾಧಾ ಗೋಪಿಕೆಯರ ಜೊತೆಗೆ ವೃಂದಾವನದಲ್ಲಿ ಆಡುವುದರ ಜೊತೆಗೆ ಲೋಕಕ್ಕೆ ಹಿತವನ್ನು ಉಂಟು ಮಾಡುತ್ತಾನೆ.
ಕಲಿಯುಗ ಇದು ಘೋರ ಯುಗ. ಇಲ್ಲಿ ಧರ್ಮಕ್ಕೂ ಅಧರ್ಮಕ್ಕೂ ವ್ಯತ್ಯಾಸವಿಲ್ಲ. ಹಿಂಸೆ ಅನಾಚಾರ ತುಂಬಿದ ಈ ಯುಗದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡಿದ್ದಲ್ಲಿ, ಧರ್ಮ ಮಾರ್ಗದಲ್ಲಿ ನಡೆದಲ್ಲಿ ಮೋಕ್ಷವನ್ನು ಪಡೆಯಬಹುದು. ಇಂತಹ ಸಂದೇಶವನ್ನು ಕೊಡುವ ಕಥಾನಕದ ನೃತ್ಯ ಇದೀಗ ನಿಮ್ಮ ಮುಂದೆ. ॐ नमो भगवते वासुदेवाय नमः। सतयुग की शुरुआत, एक युग जहां सच और पवित्रता का दीपक सदा जलता था। इस युग में भक्ति और शुद्धता का ऐसा प्रकाश था जो हर अंधकार को मिटा देता था। जगज्जालपालं खचत्कण्ठमालं शरच्चन्द्रबालं महादैत्यकालं नभोनीलकायं दुरावारमायं सुपद्मासहायं भजेऽहं सदाम्बोधिवासं गलत्पुष्पहासं जगत्सन्निवासं शतादित्यभासं गदाचक्रशस्त्रं लसत्पीतवस्त्रं हसच्चारुवक्त्रं भजेऽहं त्रेता युग, यह वह काल था जहां श्री राम और सीता के प्रेम, त्याग और धर्म का अनुसरण होता था। यह युग था मर्यादा और आदर्श का, जहां हर बलिदान में समर्पण और साहस का प्रत्यक्ष दर्शन होता था। हो जन्म जन्म की खोज बताए, राम से चल के राम पे आए। प्रेम कोई हमें और न जाने, राम से रूठे राम से माने। राम सिया की करुण कहानी, एक है चंदन एक है पानी। राम सिया राम जय जय राम। 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 द्वापर युग, एक ऐसा युग जहां प्रेम और युद्ध का साम्राज्य था। इस युग में श्री कृष्ण की नीति और उनकी चतुराई ने मनुष्यों को धर्म के मार्ग पर चलने की प्रेरणा दी। कहते हैं श्री कृष्ण का रूप ऐसा था कि देखने वाला उन्हें देखता ही रह जाए। उनकी बांसुरी की मधुर तान सुनकर गोकुल की हर गोपी उनके प्रेम में अपना अस्तित्व खो देती थी। मेरे कान्हा ने कि जब कान्हा ने बंसी बजाई, हम मोह लगाई, वृंदावन रास रचे। जब कान्हा ने बंसी बजाई, एक धुन सी लगाई, वृंदावन रास रचे। देखो राधा की शर्माई, हो राधा की शर्माई, कान्हा ने सुध बुध बिसराई। वृंदावन रास रचे। जब कान्हा से प्रीत लगाए, सुध बुध बिसराई, वृंदावन रास रचे। बोलो राधे कृष्ण राधे कृष्ण राधे कृष्ण, बोलो राधे कृष्ण राधे कृष्ण राधे कृष्ण, बोलो राधे 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 कृष्ण, बोलो
एक ऐसा युग जहां मोह, माया, लोभ और काम भावनाओं ने सत्य को ढक लिया है। इस युग में इंसान बाहरी सुखों की खोज में अपनी शांति खो बैठा है। काला क्या सफेद क्या कि दोनों में है भेद क्या ये खामखा नस्ल की भूल है। ये भले बुरे में फर्क क्या है, स्वर्ग क्या है नर्क क्या, ये पाप पुण्य सब विसूल है। क्या खोया क्या पाया जाने दे, माया है सब माया जाने दे। धर्म क्या ये वक्त काल समझा। कलयुग से बचने का एकमात्र उपाय परमात्मा का नाम जपना ही है। ಆತ್ಮೀಯರೇ, ಇನ್ನು 3 ನೃತ್ಯಗಳ ಜೊತೆಗೆ ಇವತ್ತಿನ ಕಾರ್ಯಕ್ರಮ ಸಮಾಪ್ತಗೊಳ್ಳಲಿಕ್ಕಿದೆ. ಈಗ ಒಂದು ವಿಶೇಷ ಪ್ರಕಟಣೆ ಏನಂದರೆ, KA21 PO P0112 ಮತ್ತು KA21 P9915, KA21 P0112, KA21 P9915 ಈ 2 ಕಾರುಗಳ ಓನರ್ಸ್ ದಯವಿಟ್ಟು ಗಮನಿಸಿ, ಆ ಕಾರನ್ನು ತೆಗಿಬೇಕು, ಅಡ್ಡ ಇದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಮುಂದೆ ಕೃಷಿಕರ ಕಷ್ಟ, ನೋವು, ನಲಿವು ಆಧಾರಿತ ನೃತ್ಯ ರೂಪಕ. In India, agriculture is the backbone of the country. Yes, they serve our country with great risk. They are facing many problems. Still, they work hard. The zamindari system, they were treated as slaves. All these stories are conveyed to you through dance by our A Standard boys. Please welcome them to the stage. ಬಯಸದ ಸೇವೆಯ ಪೂಜೆಯು ಕರ್ಮವಯ್ಯ ಫಲ ಸಾಧನವು. ಕಷ್ಟದೊಡನ್ನವ ದುಡಿವನೆ ತ್ಯಾಗಿ, ಸೃಷ್ಟಿ ನಿಯಮದೊಳಗವನೇ ಹೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ, ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿ ಆಡುವಾಗ. ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ನೇಗಿಲು, ನಮ್ಮ ಸಾಕೋ ಭೂಮಿ ತಾಯಿ ನನ್ನ
ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ, ಈ ನೆಲಕ್ಕೆ ಈ ಪೂರವೆಯ ಜನುಮದಿನ. ಜೈ ಭೂಸಿರಿಯ ಜೈ, ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ, ಈ ನೆಲಕ್ಕೆ ಈ ಪೂರವೆಯ ಜನುಮದಿನ. ಏ ಗೋಪಾಲ, ಸಾಲ ತಗೊಳ್ಳೋದಿಕ್ಕಾಗತ್ತೆ, ತೀರ್ಸೋದಿಕ್ಕಾಗಲ್ವೇನೋ? ಎಷ್ಟು ದಿನ ಆಯ್ತು, ಬಡ್ಡಿನೂ ಇಲ್ಲ, ಅಸಲು ಇಲ್ಲ. ಸಾವುಕಾರ್ರಿ, ಈ ವರ್ಷ ಮಳೆ ಇಲ್ಲ, ಅದಕ್ಕೆ ಬೆಳೆನೂ ಇಲ್ಲ. ಮಳೆ ಬರುತ್ತೆ ಸಾವುಕಾರ್ರಿ, ಬೆಳೆನೂ ಬರುತ್ತೆ. ಆದಷ್ಟು ಬೇಗ ನಿಮ್ ಸಾಲ ತೀರಿಸ್ಬಿಡ್ತೀರಿ. ಮಳೆ ಬಂದಂಗೆ ನೀನು ಸಾಲ ತೀರಿಸ್ದಂಗೆ. ಸಾಲ ತಗೊಳ್ಳೋವಾಗಿರೋ ಕಾಳಜಿ ನಿನಗೆ ತೀರ್ಸೋವಾಗಿರಲ್ಲ. ನಿನಗೆ ಆಸ್ತಿ ವಜಾ ಮಾಡ್ಕೊಂಡ್ರೆ ಬುದ್ಧಿ ಬರೋದು. ಹಂಗ್ ಮಾಡ್ಬೇಡಿ. ನಂಗೆ ಜೀವಕ್ಕೆ ಅಂತ ಆಧಾರವಾಗಿರೋದು ಇದು ಒಂದೇ ಭೂಮಿ. ಅದನ್ನ ಮಾತ್ರ ಕಿತ್ಕೋಬೇಡಿ ಸಾವುಕಾರ್ರೆ, ಕಿತ್ಕೋಬೇಡಿ. ನಮ್ಮಂತವ್ರಿಗೆ ಮಳೆನೇ ಆಧಾರ. ಮಳೆ ಇಲ್ಲ ಅಂದ್ರೆ ನಾವು ಭೂಮಿಗೆ ಭಾರ. ಭೂಮಿ ನಂಬಿ ಆಕಾಶ ನೋಡ್ತೋ ಬದುಕೋ ನಾವು ಮಳೆ ಬರ್ಲಿಲ್ಲ ಅಂದ್ರೆ ಮಣ್ಣು ಪಾಲಾಗಿ ಹೋಗ್ತೀವಿ. ಈಗ ಸಾವೇ ನನಗೆ ಗತಿ, ಸಾವೇ ನನಗೆ ಗತಿ. Hello, Michael. Hello. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ. ಇದ ನೆನಪಿಡಬೇಕು ನಿತ್ಯ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ. ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು. ಹಸಿದಾಗ ಅನ್ನ, ದಣಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ, ಏನ್ ಚಂದವೋ. ಮನಸ್ಸಿದ್ದು ಪ್ರೀತಿ, ಕೈಯಿದ್ದು ಗಾನ ಕೊಡದಿದ್ದ ಮೇಲೆ ಏನ್ ಚಂದವೋ, ಏನ್ ಚಂದವೋ. ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ. ಹಸಿದಾಗ ಅನ್ನ, ದಣಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ, ಏನ್ ಚಂದವೋ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಧನ್ಯವಾದಗಳು. ಮುಂದಕ್ಕೆ ನಿಮ್ಮ ಮುಂದೆ ಐತಿಹಾಸಿಕ ಕಥೆಯನ್ನು ಆಧರಿಸಿದ ನೃತ್ಯ ಪ್ರಸ್ತುತಿ ಛತ್ರಪತಿ ಶಿವಾಜಿ. ಶಿವಾಜಿ ಮಹಾರಾಜ ಭಾರತದ ಇತಿಹಾಸವನ್ನು, ಭಾರತದ ಭೂಪಟವನ್ನು
ಬದಲಿಸಿದಂತಹ ಮಹಾನ್ ಸಾಹಸಿ. ಕೇವಲ ತನ್ನ 16ನೇ ವಯಸ್ಸಿನಲ್ಲಿ ಯಾವುದೇ ಅಧಿಕಾರ, ಯಾವುದೇ ಸಂಪತ್ತು ಇಲ್ಲದೆ ಒಂದು ರಾಜ್ಯವನ್ನೇ ಗೆದ್ದುಕೊಂಡಂತಹ ಮಹಾನ್ ವೀರ. ತನ್ನ ಮಾವಳಿ ಪೋರರ ಜೊತೆಗೆ, ಗುಡ್ಡಗಾಡಿನ ಹುಡುಗರ ಜೊತೆಗೆ ಕೋಟೆಗಳ ಮೇಲೆ ಕೋಟೆಗಳನ್ನು ಗೆಲ್ಲುತ್ತಾ ಇಡೀ ಭಾರತ ದೇಶದಲ್ಲಿ ತನ್ನ ಸ್ವರಾಜ್ಯದ ಅಧಿಪತ್ಯವನ್ನು ಸ್ಥಾಪಿಸಿದಂತಹ ಛತ್ರಪತಿ ಶಿವಾಜಿ ಮಹಾರಾಜ ಬಹಳ ಸಮಯದ ನಂತರ ಪಟ್ಟಾಭಿಷಿಕ್ತನಾಗಿ ಛತ್ರಪತಿ ಎಂದು ಬೆಳ್ಗೊಡೆಯ ಬಿರುದಾಂಕಿತನಾದ ಮಹಾನ್ ಸಾಹಸಿ. ತನ್ನ ಮಾವಳಿ ಯೋಧರ ಜೊತೆಗೆ ಅವನು ಮಾಡಿದ ಸಾಹಸಗಳು ಶಿವಛತ್ರಪತಿ ಶಿವ ಎಂಬ ಹೆಸರಿಗೆ ಸರಿಯಾಗಿ ಶಿವಲಿಂಗದ ಎದುರಿಗೆ ತೆಗೆದುಕೊಂಡ ಪ್ರತಿಜ್ಞೆ, ಹಾಗೆಯೇ ತನ್ನ ತುಳಜಾ ಭವಾನಿಯ ಕೃಪೆಗಾಗಿ ಆಕೆಯ ಪ್ರಾರ್ಥನೆಯೊಂದಿಗೆ ಆಕೆಯಿಂದ ಪಡೆದಂತಹ ಭವಾನಿ ಖಡ್ಗ, ಇದರೆಲ್ಲದರ ಸಹಾಯದ ಜೊತೆಗೆ ಶಿವಛತ್ರಪತಿ ಮಾಡಿದಂತಹ ಸಾಹಸ ದುರ್ದಮ್ಯ. ತನ್ನ ಶತ್ರುಗಳನ್ನು ತನ್ನ ಬುದ್ಧಿವಂತಿಕೆಯಿಂದ ನಾಶ ಮಾಡುತ್ತಾ ಇಡೀ ಸುಮಾರು ಬ್ರಿಟಿಷರು ಈ ದೇಶಕ್ಕೆ ಆಗಮಿಸುವವರೆಗೆ ಭಾರತದ ಮೇಲೆ ತನ್ನ ಅಧಿಪತ್ಯವನ್ನು ಸ್ಥಾಪಿಸಿದಂತಹ ಮರಾಠ ದೊರೆ ಶಿವಛತ್ರಪತಿಯ ಕಥಾನಕ ಈಗ ನಿಮ್ಮೆದುರು. Do you know the history of Shivaji? Yes, we have already learned that history. He was a well-known leader of Maratha Empire and he was a brave king. He was a devotee of Lord Shiva and Devi Durga. He had his own war techniques and fought with Afzal Khan bravely. His kingdom was safe and the idea of Swarajya came from him. Let us recall that history through a presentation Chhatrapati Shivaji dance. Watch and enjoy. Chhatrapati Shivaji Maharaj ki Jai. छत्रपति शिवाजी महाराज की जय। हर हर महादेव, 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 हर हर महादेव। शेर की दहाड़ है, पर्वत है, पहाड़ है। शेर की दहाड़ है, पर्वत है, पहाड़ है। बालवयापासूनच शिवबांना माँसाहेब जिजाऊंनी रामायण महाभारतासारख्या गोष्टी सांगायला सुरुवात केली, ज्यामधून धर्म अधर्म, सत्य असत्य, न्याय अन्याय यातील फरक शिवबांना समजू लागला. तसेच शस्त्रास्त्र व शास्त्र या शिक्षणासाठी शहाजी राजांनी अनेक कर्तबगार माणसे नेमली, जसे की दादोजी कोंडदेव, बाळकृष्ण पंत, रघुनाथ पंत, शामराज पंत अशा अनेक कर्तबगार माणसांच्या नेतृत्वाखाली महाराज बालवयापासूनच घडू लागले. तूच अर्जुन तूच केशव तू तुझा हो सारथी, तूच अर्जुन तूच केशव तू तुझा हो सारथी. करुणी वार गनिमावर दे भूमीस आहुती, करुणी वार गनिमावर दे भूमीस आहुती. तूच अर्जुन तूच केशव तू तुझा हो सारथी, करुणी वार गनिमावर दे भूमीस आहुती. एकटे नेतृत्व कधीच साम्राज्य उभे करू शकत नाही, त्यासाठी तशी कर्तबगार माणसे, निष्ठावन मावळे घडवावे लागतात. शिवरायांनी असे सवंगडी त्या वयापासूनच पारखायला सुरुवात केली. तानाजी मालुसुरे, सूर्याजी मालुसुरे, यसाजी कंक, सूर्याजी काकडे, बाजी जेदे आणि अशा अनेक सवंगड्यासमोर शिवबांनी शपथ घेतली स्वराज्याची, शपथ घेतली स्वराज्याच्या बांधणीची.
आम्ही मराठे यवनांची पीडा नष्ट करण्यासाठी हिंदवी स्वराज्य स्थापन करीत आहोत. यवनांची पीडा नष्ट करण्यासाठी हिंदवी स्वराज्य स्थापन करीत आहोत. राष्ट्रभावनेने संघटन करून देशावरील परकीयांचे आक्रमण नष्ट करीत आहोत. स्वकीय व परकीय शत्रूंचे उच्चाटन करण्यासाठी स्वराज्य स्थापन करीत आहोत. यात तू आम्हास यश द्यावे. हे राज्य व्हावे ही तर श्रींची इच्छा. धाता पुरस्ताद्यमुदा जहार शक्र प्रविद्वान् प्रदिशश्च तस्रः तमेवं विद्वान् अमृत इह भवति नान्यः पन्था अयनाय विद्यते. सहस्रशीर्षं देवं विश्वाक्षं विश्वशम्भुवं विश्वं नारायणं देवमक्षरं परमं पदम्. रामचन्द्राय जनकराजजामनोहराय मामकाभीष्टदाय महितमङ्गलम्. रामचन्द्राय जनकराजजामनोहराय मामकाभीष्टदाय महितमङ्गलम्. शिव शंकर हर हर शंकर जय जय शंकर दिगिरारा प्रिय तांडव शंकर प्रकट शुभंकर प्रलय भयंकर दिगिरारा. शिव शिव शंकर हर हर शंकर जय जय शंकर दिगिरारा प्रिय तांडव शंकर प्रकट शुभंकर प्रलय भयंकर दिगिरारा. ओम परमेश्वरा परा ओम निखिलेश्वरा हरा ओम जीवेश्वरेश्वरा कररारा. ओम मंत्रेश्वरा स्वरा ओम शिव शंकर हर हर शंकर जय जय शंकर दिगिरारा प्रिय तांडव शंकर प्रकट शुभंकर प्रलय भयंकर दिगिरारा. गिरि नन्दिनि नन्दित मेधि
सुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते मां भवानी का पुत्र, मराठों की शान, मातृभूमि पर सर्वस्व नौछावर करके बचाए थे अपनों के प्राण। ऐसे वीर धरती पुत्र मराठा गौरव थे दक्षिण के शेर, श्री 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 छत्रपति शिवाजी महाराज। सरर होलिका जले शत्रु, राख में मिले हमने, जब जब शमशीरें ताने है माए भवानी। माया भवानी, माया भवानी, अब ये शीश ना झुके तेरी ताज हम सके तेरे, महाराज का खात्मा करने आया मुगलों का जीता जागता शैतान, कदम से उसके धरती कांपे, नाम था उसका अफजल खान। आओ शिवाजी आओ, आओ हमारे गले लग जाओ। बाहों में गर्दन दबाकर के खान ने पीठ पर खंजर मार दिया। महाराज को शक तभी हो गया, मां भवानी का स्मरण किया और फाड़ के रखा पेट खान का, शेरे नाखून से वार किया। સજીરો શુભ ઘડી છે આવી, આછા આછા ટમટમાતા શમણાઓ છે લાવી, ઓ લાવી, ઓ લાવી.
ಧನ್ಯವಾದಗಳು ವಿದ್ಯಾರ್ಥಿಗಳೇ, ನಿಮ್ಮ ಅದ್ಭುತವಾದ ಪ್ರದರ್ಶನಕ್ಕೆ. ದಯವಿಟ್ಟು ಸೂಚನೆ ಗಮನಿಸಿ, ಯಾರಿಗೆಲ್ಲ ಊಟ ಆಗಲಿಲ್ಲ ತಾವು ದಯವಿಟ್ಟು ಊಟವನ್ನು ಸ್ವೀಕರಿಸಬೇಕು. ಇನ್ನು ಒಂದು ನೃತ್ಯದ ನಂತರ ನಮ್ಮ ಶಾಲಾ ಶಿಕ್ಷಕಿಯರು ಒಂದು ನೃತ್ಯ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. ಅದನ್ನು ತಾವು ನೋಡಿಯೇ ಮುಂದುವರಿಬೇಕು ಅಂತ ಹೇಳಿ ಕೇಳಿಕೊಳ್ತೇವೆ. ದಯವಿಟ್ಟು ಊಟ ಯಾರಿಗೆಲ್ಲ ಆಗಲಿಲ್ಲ ಅವರು ಊಟ ಮಾಡಿಕೊಳ್ಳಿ. ಮುಂದಿನ ಒಂದು ನೃತ್ಯದ ಜೊತೆಗೆ ಇವತ್ತಿನ ಕಾರ್ಯಕ್ರಮಗಳು ಸಮಾಪ್ತಗೊಳ್ಳಲಿಕ್ಕಿದ್ದಾವೆ. ದಯವಿಟ್ಟು ಊಟ ಆಗದವರು ಊಟ ಮಾಡಿ. Patriotism is not just a word. It is a feeling lived through sacrifice and courage. Now, our 10th standard boys will present a powerful performance titled Operation Sindoor. अप्रैल 2025 में जम्मू और कश्मीर के पहलगाम इस दिन आतंकियों ने इस स्वर्ग को नरक बना दिया. कई महिलाओं के सुहाग छीन लिए. इस हमले ने पूरे भारत देश को गुस्से से भर दिया. इस हमले का जवाब था ऑपरेशन सिंदूर. आपके सामने 10वीं कक्षा के छात्रों द्वारा 22 अप्रैल 2025 कितनी खूबसूरत ये तस्वीर है, मौसम बेमिसाल बेनजीर है. ये कश्मीर है, ये कश्मीर है. तुझे हम नहीं मारेंगे. अब जा और अपने सियासी लोगों से बोल कि किसने तेरा ये हाल किया. वो रांझना वे तेरी सांसों पे थोड़ा सा वतन का भी हक था. ना देख मुझे यूं मुड़ मुड़ के, तेरा मेरा साथ यही तक था. पहलगाम के बायसारन में आतंकियों ने किया टूरिस्ट पर हमला. इस हमले में 27 की मौत जबकि दर्जनों घायल होने की सूचना. वे मैथों तेरा मन भरिया बदल गया सारा. वे तू मैनू छड़ जाना. गल्ला तेरिया तो लगदा है यारा. वे मैथों तेरा मन भरिया, गल्ला तेरिया तो लगदा है यारा. गल गल ते शक कर दे ते बार जरा भी नहीं. हुण तेरी अखियां च मेरे लिए प्यार जरा भी नहीं. मेरा ते कोई है नहीं तेरे बिन. तेनू मिल जाना किसे दा सहारा. वे तू मैनू छड़ जाना. गल्ला तेरिया तो लगदा है यारा. ये हिंदुस्तान अब चुप नहीं बैठेगा. ये नया हिंदुस्तान, ये हिंदुस्तान घर में घुसेगा भी और मारेगा. Allah
तेरी मिट्टी में मिल जावा गुल बन के मैं खिल जावा इतनी सी है दिल की आरज़ू तेरी नदियों में बह जावा तेरे खेतों में लहरावा इतनी सी है दिल की आरज़ू चांद हूँ मैं और चांद हमेशा रहता है तेरी मिट्टी में मिल जावा गुल बन के मैं खिल जावा इतनी सी है दिल की आरज़ू तेरी नदियों में बह जावा तेरी फसलों साथियों, 22 अप्रैल को पहलगाम में आतंकवादियों ने जो बर्बरता दिखाई थी उसने देश और दुनिया को झकझोर दिया था। छुट्टियां मना रहे निर्दोष मासूम नागरिकों को धर्म पुष्कर उनके परिवार के सामने, उनके बच्चों के सामने बेरहमी से मार डालना, यह आतंक का बहुत विभत्स चेहरा था, क्रूरता थी। ये देश के सद्भाव को तोड़ने की घिनौनी कोशिश भी थी। मेरे लिए व्यक्तिगत रूप से ये पीड़ा बहुत बड़ी थी और आज हर आतंकी, आतंक का हर संगठन जान चुका है कि हमारी बहनों बेटियों के माथे से सिंदूर हटाने का अंजाम क्या होता है। उनका सर धड़ से अलग करने का मौका देने जा रहा हूं। क्या आप इस मिशन के लिए तैयार हैं? यस सर। क्या बदले के लिए आपका खून खोल रहा है? यस सर। कमांडर्स, हु आर वी? इंडियन आर्मी सर। इंडियन आर्मी ने जंग शुरू नहीं की थी, बट वी विल ब्लडी हेल फिनिश इट। यस सर। हाउ इज द जोश? हाई सर। हाउ इज द जोश? हाई सर। आई सेड हाउ इज द जोश? हाई सर। गुड। जश्न है भारत, रग रग में है जीत की आदत, ऐसा हुनर दुश्मन भी सलामी दे। तू सूरज हम तेरे उजाले, तुझसे जुदा नहीं होने वाले, आखिर तक हम सफर तिरंगे के। जय हिंद जो नस नस में है, हर बाजी
श्यामलां वन्दे मातरम् एक तेरा नाम है साचा, मन मेरी आने पाचा, बस नाम तेरा माँ हो। एक पहचान मेरी तू ही, जिंद जान मेरी तू ही, जहान मेरा माँ। वन्दे ಧನ್ಯವಾದಗಳು ವಿದ್ಯಾರ್ಥಿಗಳೇ. ದೇಶಭಕ್ತಿಯ ಅಪೂರ್ವವಾದಂಥ ರೂಪಕವನ್ನು ಪ್ರಸ್ತುತಪಡಿಸಿದ್ದಕ್ಕೆ. ಶಿಕ್ಷಕರ ನೃತ್ಯಕ್ಕೆ ಮುನ್ನ ನಮಗೆ ಈ ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿಯಾಗಿ ನಡೆಸಲಿಕ್ಕೆ ಸಹಕಾರ ನೀಡಿದ ಕೆಲವರನ್ನ ನೆನಪಿಸಿಕೊಳ್ಳೋದು ನಮ್ಮ ಧರ್ಮ. ಮುಖ್ಯವಾಗಿ ಈ ಧ್ವನಿವರ್ಧಕ, ಈ ಶಾಮಿಯಾನದ ಈ ಎಲ್ಲ ವ್ಯವಸ್ಥೆ, ಸ್ಟೇಜು ಇತ್ಯಾದಿಗಳನ್ನು ಮಾಡಿಕೊಟ್ಟಂತಹ, ಅವಿರತವಾಗಿ ಸುಮಾರು 1 ವಾರಗಳ ಕಾಲ ಇದಕ್ಕೆ ದುಡಿದಂತಹ ಗುರು ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಇವರಿಗೆ ಅತ್ಯಂತ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಜೊತೆಯಾಗಿ ನಮ್ಮ ಯಜ್ಞೇಶ ಕೂಡ ಇದರಲ್ಲಿ ದುಡಿದಿದ್ದಾನೆ, ಅವರಿಗೂ ಕೂಡ ಸ್ಪೆಷಲ್ ಆದ ಥ್ಯಾಂಕ್ಸನ್ನು ಹೇಳ್ತಾ ಇದ್ದೇನೆ. ಹಾಗೆ ಇವತ್ತಿನ ಭೋಜನ ವ್ಯವಸ್ಥೆಗೆ ಸಹಕರಿಸಿದಂತಹ ಮುಖ್ಯವಾಗಿ ನಮ್ಮ ದಿನೇಶಣ್ಣ ಅಡುಗೆಯವರು, ಅವರ ಎಲ್ಲ ಸಹವರ್ತಿಗಳಿಗೆ ಧನ್ಯವಾದಗಳು. ರುಚಿಯಾದ ಭೋಜನವನ್ನು ಮಾಡಿದ್ದಾರೆ. ಹಾಗೆಯೇ ಈ ಭೋಜನಕ್ಕೆ ನಮ್ಮ ಪೋಷಕರು ಬಹಳಷ್ಟು ತಾವು ದೇಣಿಗೆಯನ್ನು ನೀಡಿರ್ತೀರಿ. ಅಕ್ಕಿಯನ್ನು ಕೊಟ್ಟವರು ಕೆಲವರಿದ್ದಾರೆ, ತರಕಾರಿಯನ್ನು ಸಂಪೂರ್ಣವಾಗಿ ಒದಗಿಸಿದವರಿದ್ದಾರೆ, ಪಲ್ಯಕ್ಕೆ ತರಕಾರಿಯನ್ನು ಒದಗಿಸಿದವರಿದ್ದಾರೆ. ಈ ಎಲ್ಲರಿಗೂ ಕೂಡ ಅವರು ಪ್ರತ್ಯೇಕ ಅವರ ಹೆಸರು ಹೇಳೋದಿಲ್ಲ, ಅವರೆಲ್ಲರ ನೆನಪನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಸುಮಾರು ದಿವಸಗಳಿಂದ ಈ ಗ್ರೌಂಡ್ನ ರಿಪೇರಿ ಮತ್ತಿತರ ಕೆಲಸ ಕಾರ್ಯಗಳಲ್ಲಿ ಹಗಲು ಮತ್ತು ರಾತ್ರಿಯ ಈ ವ್ಯತ್ಯಾಸ ಇಲ್ಲದೆ ದುಡಿದಿದ್ದಾರೆ, ಬೆವರನ್ನು ಹರಿಸಿದ್ದಾರೆ. ಅವೆಲ್ಲ ಸ್ವಯಂ ಸೇವಕ ವಿದ್ಯಾರ್ಥಿಗಳಿಗೆ ಕೂಡ ಕೃತಜ್ಞತೆಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣಕರ್ತರಾದಂಥವರು ನಮ್ಮ ಶಿಕ್ಷಕ ಬಂಧುಗಳು. ಎಲ್ಲರಿಗೂ ಕೂಡ ನಾವು ಸುಮಾರು ಸಲ ಅದಕ್ಕೆ ಅಡೆತಡೆಗಳನ್ನು ಒಡ್ಡಿದರೂ ಕೂಡ ಅದನ್ನೆಲ್ಲ ಪ್ರೀತಿಯಿಂದ ಸ್ವೀಕರಿಸಿ ಎಲ್ಲ ಕಾರ್ಯಕ್ರಮದ ತಿದ್ದುಪಡಿಗಳನ್ನು ಮಾಡಿಕೊಂಡು ಅದರಲ್ಲಿ ವ್ಯವಸ್ಥಿತವಾಗಿ ಅದು ಮೂಡಿ ಬರಲಿಕ್ಕೆ ಸಹಕರಿಸಿದ ಎಲ್ಲ ಶಿಕ್ಷಕ ವರ್ಗದವರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ಪೋಷಕರು ಬಹಳ ಅತ್ಯುತ್ತಮವಾದಂತಹ ಸಹಕಾರವನ್ನು ತಾವು ನೀಡಿರ್ತೀರಿ. ಎಲ್ಲ ರೀತಿಯ ತೊಂದರೆಗಳನ್ನು ಕೂಡ ಸಹಿಸಿಕೊಂಡು ಇಷ್ಟು ಹೊತ್ತಿನವರೆಗೆ ಇಲ್ಲಿ ಕೂತಿದ್ದೀರಿ, ಮಕ್ಕಳಿಗೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಟ್ಟಿದ್ದೀರಿ. ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ತಾವು ಬಹಳ ಮುಖ್ಯ ಕಾರಣರು. ಎಲ್ಲ ಪೋಷಕ ವರ್ಗದವರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಮಾಧ್ಯಮ ಮಿತ್ರರಿಗೆ, ಹಾಗೆಯೇ ಈ ಕಾರ್ಯಕ್ರಮ ಲೈವ್ ಆಗಿ ಬೇರೆ ಬೇರೆ ದೇಶಗಳಲ್ಲಿ ಕುಳಿತು ಸಾವಿರಾರು ಜನ ನೋಡಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಸುದ್ದಿಯ ಈ ಲೈವ್ ಕಾರ್ಯಕ್ರಮದವರಿಗೆ, ಅವರೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಒಟ್ಟಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಊಟ ಆಗದವರು ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇನೆ, ದಯವಿಟ್ಟು ತಾವು ಊಟವನ್ನು ಮಾಡಿ. ಈಗ ಶಿಕ್ಷಕಿಯರು, ಎಲ್ಲ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಿದಂಥ ಶಿಕ್ಷಕಿಯರು, ಅವರು ಈಗ ಸ್ಟೇಜಿನಲ್ಲಿ ಬಂದು ನಿಮ್ಮ ಎದುರು ತಮ್ಮ ನೃತ್ಯವನ್ನು ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಅವರಿಗೆ ಒಂದು ಬೆಂಬಲವನ್ನು ನೀಡಿ ಅಂತ ಕೇಳ್ತಾ ಧನ್ಯವಾದಗಳು. ಆತ್ಮೀಯರೇ, ಶಿಕ್ಷಕರ ನೃತ್ಯ ಆದ ನಂತರ ನಮ್ಮ 10ನೇ ತರಗತಿಯ ವಿದ್ಯಾರ್ಥಿಗಳು ಕೇಳಿಕೊಂಡ ಮೇರೆಗೆ ಅವರಿಗೆ ಫನ್ನಿ ಡ್ಯಾನ್ಸಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಹಾಗಾಗಿ ಒಂದು ಫನ್ನಿ ಡ್ಯಾನ್ಸನ್ನು ತಾವು ನೋಡಿ ಹೋಗಬೇಕು. प्रणवालय पाहि परिपालय परमेशी
कमलालय श्रीदेवी कुरिपिंचवे करुणाम्बुरासी धीं तारा जतुलतो काळमे नाट्यं चेसे गतुलतो नामशतं मूल नतुलतो नापैननी चूपापेला शरणन्तिने जननी नादविनोदिनी भुवनपालिनी वे ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ
ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. 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 ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ತುಂಬಿದ ಮನೆಯವರೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ತುಂಬಿದ ಮನೆಯವರೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನು. ಧನ್ಯವಾದಗಳು. ಒಳ್ಳೆಯ ಸಂದೇಶದೊಂದಿಗೆ ನೃತ್ಯವನ್ನು ಮುಗಿಸಿರುವಂತಹ ಮಕ್ಕಳ ತರಬೇತಿಯೊಂದಿಗೆ ಇವರು ಯಾವಾಗ ಪುರುಸೊತ್ತು ಮಾಡಿಕೊಂಡು ನೃತ್ಯ ಕಲ್ತಿದ್ದಾರೆ ಅಂತ ಗೊತ್ತಿಲ್ಲ. ಅದ್ಭುತವಾಗಿ ಮಾಡಿದ್ದಾರೆ. ಧನ್ಯವಾದಗಳು. ಈಗ ವಿದ್ಯಾರ್ಥಿಗಳ ಫನ್ನಿ ಡ್ಯಾನ್ಸ್ನೊಂದಿಗೆ ಕಾರ್ಯಕ್ರಮ ಮುಗಿತಾಯ ಆಗ್ತದೆ. ಈ ಸಂದರ್ಭದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಸಹಕರಿಸಿದಂಥ ಎಲ್ಲ ಚಾಲಕರಿಗೆ ಕೂಡ ಧನ್ಯವಾದಗಳು. ಹಾಗೆಯೇ ಕೃಷ್ಣಪ್ಪರು ನಮ್ಮ ವಾರ್ಡನ್ ಕ್ಯಾಂಪಸ್ ಮ್ಯಾನೇಜರ್ ಬಹಳ ದಿನಗಳಿಂದ ಶ್ರಮಿಸ್ತಾ ಇದ್ದಾರೆ. ಅವರನ್ನು ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಹಾಗೆ ಹಾಸ್ಟೆಲಿನ ವಿದ್ಯಾರ್ಥಿಗಳು ಎಲ್ಲದರಲ್ಲಿ ಸೇರಿಕೊಂಡಿದ್ದಾರೆ. ಅವರಿಗೆ ಕೂಡ ಧನ್ಯವಾದಗಳು. ಹಾಗೆ ಹಲವಾರು ಮಂದಿ ದಾನಿಗಳು ಬೇರೆ ಬೇರೆ ರೀತಿಯಲ್ಲಿ ಧನ ಸಹಾಯವನ್ನು ನೀಡಿದ್ದಾರೆ. ಅವರೆಲ್ಲರ ಹೆಸರನ್ನು ನಾನು ಹೇಳ್ತಾ ಇಲ್ಲ, ಆದರೆ ಕಾರ್ಯಕ್ರಮದ ಯಶಸ್ವಿಗೆ ಅವರು ತಮ್ಮ ಹೃತ್ಪೂರ್ವಕವಾದಂಥ ಹಣವನ್ನು ಇಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಈಗ 10ನೇ ತರಗತಿಯ ವಿದ್ಯಾರ್ಥಿಗಳ ವಿಶೇಷ ಫನ್ನಿ ಡ್ಯಾನ್ಸ್. तांबडी चांबडी ही चमकते उन्हात लका 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 तांबडी चांबडी ही चमकते उन्हात लका 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 तांबडी चांबडी ही चमकते उन्हात लका 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 तांबडी चांबडी ही चमकते उन्हात लका 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 लका
बैल जैसे धूल उड़ा के सींग उठा के तुम भी नाचो, बाज जम के ताल ढोल बेटा राजू उड़ के नाचो। हीरो से भी तेज कोई कर सके जो वेद नाचो, अस्तबल में घोड़े जैसे भाग डोर छोड़ नाचो। मिट्टी जो रोट मोटा मिर्च खा के ऐसे नाचो। हाँ जा छोरे हाँ जा गोरे हाँ जा छोरे नाचो 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 वीर नाचो 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 यार नाचो 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 कच्ची कैरी जैसा खट्टा नाचो। झटका जरा सा महसूस हुआ एक, लाइफ की गाड़ी ने कस के मारा ब्रेक। हो रहा है क्यों कंफ्यूज मेरे दिल, मशवरा मेरा तू आजमा के देख। यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा। ಬರಕಣ ಪೂವೆ 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 ಕಳರಾಬಟ್ಟೆ ಚಿರಿ 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 ಚಿರಿಕನ ಚುಂಡೆ 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 ಅವರಾಬಟ್ಟೆ ಮುಲ್ಲೆ 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 ಮುಡಿ ಮೇಲೆ ಮನ ಬರತನ ಮೆಲ್ಲೆ 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 ಮಲಯಾಳ ಕರೆಯಿಲ್ಲ ಕಣ್ಣ ಮಿಲ್ಲೆ 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 ವಿಳಂಬಾನ ಇಲ್ಲ ನಿರತನ ಮರಿಗಿವಾ ಮಿನಿಗಿವಾ ಏದು ಮೂಡೆ ಅದ ಮೂಡೆ ಏದು ಮೂಡೆ ಉಕಳ ಮೂಡೆ ಏದು ಮೂಡೆ ಮುಂಡೆ ಮೂಡೆ ಏದು ಮೂಡೆ ಸಾರಿ ಮೂಡೆ ಏದು ಮೂಡೆ ಸತ್ಯ ಮೂಡೆ ಏದು ಮೂಡೆ ಪಾಯಸ ಮೂಡೆ ಏದು ಮೂಡೆ ಪಪಟ ಮೂಡೆ ಏದು ಮೂಡೆ ಒಣ ಮೂಡೆ ಏದು ಮೂಡೆ ಅದ ಮೂಡೆ ಏದು ಮೂಡೆ ಉಕಳ ಮೂಡೆ ಏದು ಮೂಡೆ ಮುಂಡೆ ಮೂಡೆ ಏದು ಮೂಡೆ ಸಾರಿ ಮೂಡೆ ಏದು ಮೂಡೆ ಸತ್ಯ ಮೂಡೆ ಏದು ಮೂಡೆ ಪಾಯಸ ಮೂಡೆ ಏದು ಮೂಡೆ ಪಪಟ ಮೂಡೆ ಏದು ಮೂಡೆ ಒಳ್ಳೆ ಮೂಡೆ। ਤਾਰੇ ਗਿਣ ਗਿਣ ਯਾਦ ਚ ਤੇਰੀ ਮੈਂ ਤਾਂ ਜਾਗਾ ਰਾਤਾਂ ਨੂੰ, ਰੋਕ ਨਾ ਪਾਵਾਂ ਅੱਖੀਆਂ ਵਿੱਚੋਂ ਗਮ ਦੀਆਂ ਬਰਸਾਤਾਂ ਨੂੰ। ਤਾਰੇ ਗਿਣ ਗਿਣ ਯਾਦ ਚ ਤੇਰੀ ਮੈਂ ਤਾਂ ਜਾਗਾ ਰਾਤਾਂ ਨੂੰ, ਰੋਕ ਨਾ ਪਾਵਾਂ ਅੱਖੀਆਂ ਵਿੱਚੋਂ ਗਮ ਦੀਆਂ ਬਰਸਾਤਾਂ ਨੂੰ। ਓ ਹੋ 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 ਇਸ਼ਕ ਤੇਰਾ ਤੜਪਾਵੇ, ਓ ਹੋ ਇਸ਼ਕ ਤੇਰਾ ਤੜਪਾਵੇ, ਓ इश्क तेरा तड़पावे, அண்ணா என்னடா ஒன் லாஸ்ட் டான்ஸ் ஓகேடா
ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಕುಯ್ ಕುಯ್ ನಾಯಿ ಮರಿ ಎಲ್ಲಿದೆ ಎಲ್ಲಿದೆ, ಜಗಲಿಯಲ್ಲಿ ಮೂಲೆಯಲ್ಲಿ ಮಲಗಿದೆ ಮಲಗಿದೆ. ಕುಯ್ ಕುಯ್ ನಾಯಿ ಮರಿ ಎಲ್ಲಿದೆ ಎಲ್ಲಿದೆ, ಜಗಲಿಯಲ್ಲಿ ಮೂಲೆಯಲ್ಲಿ ಮಲಗಿದೆ ಮಲಗಿದೆ. ಅಡಿಗೆ ಕೋಣೆಯಲ್ಲಿ ಪಾತ್ರೆ ಉರುಳಿದೆ ಉರುಳಿದೆ, ಅಡಿಗೆ ಕೋಣೆಯಲ್ಲಿ ಪಾತ್ರೆ ಉರುಳಿದೆ ಉರುಳಿದೆ. ಮರಿ ಬೆಕ್ಕು ಹಾಲು ಕುಡಿದು ಓಡಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬಾಳ ಒಳ್ಳೆಯವ್ರು ನಮ್ಮಿಸು, ಏನ್ ಹೇಳಿದ್ರು ಎಸ್ ಎಸ್ಸು. ನಗ್ತಾ ನಗ್ತಾ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು. ಬಾಳ ಒಳ್ಳೆಯವ್ರು ನಮ್ಮಿಸು, ಏನ್ ಹೇಳಿದ್ರು ಎಸ್ ಎಸ್ಸು. ನಗ್ತಾ ನಗ್ತಾ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು. ಜಾನ ಮರಿ ಅಂತಾರೆ, ಚಾಕ್ಲೇಟ್ ಇದ್ರೆ ಕೊಡ್ತಾರೆ. ಜಾನ ಮರಿ ಅಂತಾರೆ, ಚಾಕ್ಲೇಟ್ ಇದ್ರೆ ಕೊಡ್ತಾರೆ ಗೊತ್ತಾ. ಬೆನ್ನು ತಟ್ಟಿ ಕೆನ್ನೆ ಸವರಿ ಬೆಣ್ಣೆ ಕಂದ ಅಂತಾರೆ, ಬೆನ್ನು ತಟ್ಟಿ ಕೆನ್ನೆ ಸವರಿ ಬೆಣ್ಣೆ ಕಂದ ಅಂತಾರೆ. ಬಾಳ ಒಳ್ಳೆಯವ್ರು ನಮ್ಮಿಸು, ಏನ್ ಹೇಳಿದ್ರು ಎಸ್ ಎಸ್ಸು. ನಗ್ತಾ ನಗ್ತಾ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು. ఆజి కన్ను తూవంగుండు లెత్తన లెత్తన ఈయన లెత్తిని ఇజ్జుండ లెప్పులగే బచ్చిర తిన్నెర బోడు సున్న కొర్పన పన్లగే தவிக்கிது மாற கண்டம் மஞ்சள்
ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ रोटी वड़ा पाव परोटा चपाती चपाती रोटी वड़ा पाव परोटा चपाती चपाती ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡಿದೆ. ಪಾಲ್ಗೊಂಡ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.